ಕಾವ್ಯ ಅವ್ರಿಗೆ ಮುದ್ದೆ ಮಾಡಕ್ ಬರುತ್ತಾ? ಮಾಡಕ್ ಬರಲ್ಲ, ತಿನ್ನಕ್ ಬರುತ್ತೆ. ನಿಮ್ಮ ಸೀರಿಯಲ್ ಲೈಫ್ ಅಲ್ಲಿ ದೊಡ್ಡಣ್ಣ ಅವರೊಟ್ಟಿಗೆ ಆಕ್ಟ್ ಮಾಡಿರೋ ಒಂದ್ ಕಡೆ ಕೂತಿದ್ರು ಆಡ್ತಾ ಇದ್ರು. ನಾನು ಸರ್ ಇಲ್ಲೇ ಶೂಟಿಂಗ್ ನೋಡಕ್ ಬಂದಿದ್ದೀನಿ ಕಟ್ ಮಾಡಿದ್ರೆ ನಂದು ಅವ್ರದ್ದು ಕಾಂಬಿನೇಷನ್ ಸೀನ್. ಇವಳು ಏನು ಇವಳು ಶೂಟಿಂಗ್ ನೋಡಕ್ ಬಂದಿದ್ದೀನಿ ಅಂದ್ಲು, ಬಂದಿಲ್ಲಿ ನನ್ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡಕ್ ಬಂದಿದ್ದಾಳೆ. ಹಲೋ ಸರ್ ನಮಸ್ತೆ. ನಮಸ್ತೆ. ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಸರ್, ಪ್ರಮೋಷನ್ ಬರ್ತಾರೆ ಅಂತ. ಮಕ್ಕಳು ಸೌಂಡೇ ಕೇಳ್ತಿಲ್ಲ ಮತ್ತೆ ನನಗೆ. ಹಲೋ, ಹೇಳು ಕಾವ್ಯ. ನಂಗೆ ಸ್ವಲ್ಪ ಇವಾಗ ಡೇಟ್ಸ್ ಕ್ಲಾಶ್ ಆಗ್ತಾ ಇದೆ, ಅದಕ್ಕೆ ಬರಕ್ ಆಗಲ್ಲ. ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಮಾಡಬಾರ್ದು ಅಂತಾನೆ ಮೊದ್ಲೇ ಹೇಳಿದೀನಿ ನಾನು. ಪುಷ್ಪಮ್ಮ ಇಂಟರ್ವ್ಯೂ ಎಲ್ಲ ನೋಡಿದ್ರೆ ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತಪ್ಪ, ಎಲ್ಲ ಚೆನ್ನಾಗಿ ಹೆಡ್ಲೈನ್ ಕೂಡ ಚೆನ್ನಾಗಿ ಹಾಕಿದ್ರಿ. ಅಮ್ಮ ಕೊತ್ತಲವಾಡಿ ಪುಷ್ಪಮ್ಮಂದೇ ಹವಾ ಈಗ. ಚಾಲೆಂಜ್ ಮಾಡ್ಬೇಕು ಅಂತ ಅಷ್ಟೇ. ಅವಾಗ ಏನ್ ಹೇಳ್ತಾನೆ ಗೊತ್ತಾ, ಮುದ್ಕಿ ನೀನ್ ಇದೆಯಲ್ಲ ಮುದ್ಕಿ ನೀನು, ನನ್ಗೆ ಗೊತ್ತಿಲ್ಲ ಸಿನಿಮಾ ಮಾಡ್ಬಿಟ್ಟು ಗೆದ್ಬಿಟ್ಟು ಎಲ್ಲ ಮುದ್ಕಿ ಅಂತ. ನಮ್ ಸಿನಿಮಾ ಗೆದ್ರೆ ಎಷ್ಟೋ ಜನಕ್ಕೆ ಒಳ್ಳೆ ಲೈಫ್, ನಾವೆಲ್ಲ ಒಳ್ಳೆ ಲೈಫ್ ಕಟ್ಕೋಬಹುದು. ವಿಶೇಷವಾದ ಇಂಟರ್ವ್ಯೂ ಪುಷ್ಪಮ್ಮನಿಂದ ಅಂತ ಬರ್ದಿಟ್ಕೊಳ್ಳಿ. ಆಯ್ತಮ್ಮ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾನ್ ಆಗ್ತಾ ಇದ್ದಾರೆ ಕಿರುತೆರೆಯ ಬ್ಯೂಟಿ, ಕೊತ್ತಲವಾಡಿಯ ಕ್ಯೂಟಿ, ನಮ್ಮೆಲ್ಲರ ಪ್ರೀತಿಯ ಕಾವ್ಯ ಶೈವ ಅವರು. ಕಾವ್ಯ ಅವರೇ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಚೆನ್ನಾಗಿತ್ತು ನೀವು ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಆಕ್ಚುಲಿ ಏನು ಪ್ರಿಪೇರ್ ಆಗಿರ್ಲಿಲ್ಲ, ಪ್ರಿಪೇರ್ ಆಗಿದ್ರೆ ಇನ್ನೂ ಸ್ವಲ್ಪ ಹೇಳ್ಬೋದಿತ್ತು. ಬಟ್ ಸ್ಪಾಂಟೇನಿಯಸ್ ಆಗಿ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಟ್ ನಿಮ್ಮಷ್ಟು ಡ್ಯಾನ್ಸ್ ಮಾಡಕ್ಕಂತೂ ಬರಲ್ಲ, ಸೊ ಹಾಗಾಗಿ ಸ್ವಲ್ಪ ಇಂಟ್ರಡಕ್ಷನ್ ಆದ್ರೂ ಕೊಡುವ ಅಂತ. ಥ್ಯಾಂಕ್ ಯು. ಸೊ ಸದ್ಯಕ್ಕೆ ಬಿಸಿಯೆಸ್ಟ್ ನಟಿ ಅಂತಂದ್ರೆ ತಪ್ಪಾಗಲ್ಲ. ಅಯ್ಯೋ ಯಾಕಂತಂದ್ರೆ ಒಂದ್ ಕಡೆ ಕಿರುತೆರೆ, ಇನ್ನೊಂದ್ ಕಡೆ ಡ್ಯಾನ್ಸಿಂಗು, ಈವೆಂಟ್ಸು, ಪ್ರಮೋಷನ್ಸ್, ಸಾಕಷ್ಟು ಬ್ಯುಸಿ ಆಗಿದ್ರ. ಯಾವಾಗ್ಲೂ ಇದೇ ತರನೇ ಮೊದಲಿಗೆ ಹೇಳ್ತಾ ಇದೀನಿ, ಇನ್ನಷ್ಟು ಬ್ಯುಸಿ ಆಗುವಂತಹ ನಟಿಯಾಗಿ ಆಲ್ ದ ವೆರಿ ಬೆಸ್ಟ್ ನಮ್ಮ ಬಾಸ್ ಟಿವಿ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಜೀವನ ಅಂತ? ಅದೇ ನೀವು ಹೇಳ್ದಂಗೆ ಇವಾಗ ಸದ್ಯಕ್ಕೆ ಪ್ರಮೋಷನ್ಸ್ ಅದು ಇದೆಲ್ಲ ಇದೆ. ಬಟ್ ನೀವ್ ಹೇಳಿದ್ರಿ ಸೀರಿಯಲ್ ಡಾನ್ಸು ಅಂತ. ಬಟ್ ಡಿ ಆದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲೇ ನಡೀತಾ ಇದೆ ನನ್ನ ಲೈಫು. ಸೊ ಏನ್ ಮಾಡೋದು ನೆಕ್ಸ್ಟ್, ವಾಟ್ಸ್ ನೆಕ್ಸ್ಟ್ ಅನ್ನೋದು ತುಂಬಾ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಏನ್ ತಗೊಳ್ಳೋದು, ಏನ್ ಮಾಡೋದು ಅಂತ. ಬಟ್ ಸದ್ಯಕ್ಕೆ ಸ್ವಲ್ಪ ಲೈಟ್ ಆಗಿ ಬಿಸಿ ಇದ್ದೀನಿ. ಹೆಂಗಿದೆ ಕೊತ್ತಲವಾಡಿ ಪ್ರಮೋಷನ್, ಹಾಗೇನೆ ಕೊತ್ತಲವಾಡಿಯ ವೈಬ್ಸ್ ಎಲ್ಲ ಹೇಗಿದೆ ಅಂತ? ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವೇ ನೋಡ್ತಿದ್ದೀರಾ ಸೋಷಿಯಲ್ ಮೀಡಿಯಾಸ್ ಅಲ್ಲಿ. ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಂಡ್ ಖಂಡಿತ ನನ್ನ ಒಂದು ಫಸ್ಟ್ ಸ್ಟೆಪ್ ಇಂಡಸ್ಟ್ರಿಗೆ ಅಂದ್ರೆ ಸಿನಿಮಾಗೆ, ಅಂದ್ರೆ ಒಳ್ಳೆ ಪ್ರೊಡಕ್ಷನ್ ಅಲ್ಲಿ ಲಾಂಚ್ ಆಗ್ತಾ ಇದೀನಿ. ಯಾರಿಗೆ ಆದ್ರೂ ಖುಷಿ ಆಗತ್ತೆ, ಅಂದ್ರೆ ಕರಿಯರ್ ಅಲ್ಲಿ ಒಂದು ಪ್ರೋಗ್ರೆಸ್ ಇದೆ ಅಂತಂದ ಖುಷಿ ಆಗೇ ಆಗತ್ತಲ್ವಾ. ಇಟ್ಸ್ ಗೋಯಿಂಗ್ ಗುಡ್. ಥಿಂಕ್ ಮಾಡಿ ಹೆಜ್ಜೆ ಇಟ್ಟಂತದ್ದು. ಯಾಕಂತಂದ್ರೆ ಇಂಥ ಪ್ರೊಡಕ್ಷನ್, ಯಾಕಂದ್ರೆ ಯಾವುದೇ ಒಬ್ಬ ನಟಿಗಾಗಿ ಸ್ವಲ್ಪ ಡೌಟ್ಸ್ ಅಂತೂ ಇದ್ದೇ ಇರುತ್ತೆ. ಹೆಂಗಪ್ಪ, ಯಾವ ತರ ಇರುತ್ತೋ ಪ್ರೊಡಕ್ಷನ್ ಹೌಸ್, ಹೆಂಗೆ ಯಾವ ತರ ಆಸೆಪ್ಟ್ ಮಾಡ್ಕೊಳ್ತಾರೋ ಅನ್ನುವಂಥದ್ದು. ಬಟ್ ಆದ್ರೂ ಕೂಡ ಒಂದ್ ಲಕ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಕೂಡ ಕಾರಣ ಆಗಿರುತ್ತೆ. ಸೊ ಕೊತ್ತಲವಾಡಿ, ಅದ್ರ ಜೊತೆಗೆ ಪೃಥ್ವಿ ಅಂಬರ್ ಅವ್ರ ಜೊತೆಗಾಗಿರ್ಬೋದು, ಶ್ರೀರಾಜ್ ಅವ್ರ ಜೊತೆಗಾಗಿರ್ಬೋದು, ಪುಷ್ಪಮ್ಮನ್ ಜೊತೆಗಾಗಿರ್ಬೋದು, ಕೆಲಸ ಮಾಡಿರುವಂತಹ ಅನುಭವದ ಬಗ್ಗೆ ಹೇಳೋದಾದ್ರೆ? ಕನ್ಫ್ಯೂಷನ್ ಅಲ್ಲಿ ಎಸ್ ಅಂದಿದ್ದು ನಿಜ. ಯಾಕಂದ್ರೆ ಸಾಕಷ್ಟು ಕ್ವೆಶನ್ಸ್ ಇತ್ತು. ಇವಾಗ ನಾನು ಯಾವುದೇ ಪ್ರಾಜೆಕ್ಟ್ ತಗೊಳಕ್ ಮುಂಚೆ ನಾನು ಅದಕ್ಕೆ ಜಸ್ಟಿಸ್ ಮಾಡ್ತೀನಿ ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಡಿಕೆಡಿಗೂ ಅಷ್ಟೇ. ಅಂದ್ರೆ ಈ ಸಲ ಮಾಡಿದ್ದು ಡಾನ್ಸರ್ಸ್ ಜೊತೆಗೆ ನಾನ್ ಡಾನ್ಸರ್ ಸೆಲೆಬ್ರಿಟೀಸ್ ಅನ್ನೋ ಕಾನ್ಸೆಪ್ಟ್. ಸೊ ನನ್ಗೆ ಡಾನ್ಸ್ ಬರುತ್ತೆ, ಬೇಸಿಕ್ ಅಷ್ಟೇ. ಇವಾಗ ಡಾನ್ಸ್ ರಿಯಾಲಿಟಿ ಶೋ ಅಲ್ಲಿ ಮಾಡೋಷ್ಟು ಡಾನ್ಸ್ ಬರಲ್ವಲ್ಲ. ಸೊ ಅಲ್ಲೂ ಅಷ್ಟೇ, ಅಂದ್ರೆ ಮಾಡ್ತೀನಾ ಮಾಡಕ್ ಆಗತ್ತಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಅದನ್ನು ಒಪ್ಕೊಂಡಿದ್ದು. ಅಂದ್ರೆ ಯಾವುದೇ ಪ್ರಾಜೆಕ್ಟ್ ಆದ್ರೂ ನಾನು ಆತರ ಯೋಚನೆ ಮಾಡಿನೇ ಮಾಡೋದು. ಅಂಡ್ ಸಿನಿಮಾ ಆಲ್ಸೋ ಫಸ್ಟ್ಲಿ ಅಂದ್ರೆ ಖಂಡಿತವಾಗ್ಲೂ ನನ್ಗೆ ಇದಕ್ ಮುಂಚೆ ಸಿನಿಮಾಗಳು ಬಂದಾಗೆಲ್ಲ ನಾನು ಇಲ್ಲ ಮಾಡಲ್ಲ ಅಂತಾನೆ ಹೇಳ್ತಾ ಇದ್ದೆ. ಇದು ಯಾಕೆ ಮಾಡಬಹುದು ಅಂತ ಕಾಲ್ ತಗೊಂಡಿದ್ದು ಅಂದ್ರೆ ನಾನು ಡೇಟ್ಸ್ ಕೊಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಅಂದ್ರೆ ಒಂದು ಪ್ರಾಜೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತೀವಲ್ವಾ. ಸೊ ಆ ಕಾನ್ಫಿಡೆನ್ಸ್ ಇತ್ತು. ಅಂಡ್ ಶ್ರೀರಾಜ್ ಸರ್ ಅಪ್ರೋಚ್ ಮಾಡಿದ ರೀತಿ, ಅಂದ್ರೆ ಅವರು ಇವಾಗ ನೋಡಿ, ಈಗ ಮಾಡಲ್ಲ, ಇಲ್ಲ ಸರ್ ಡೇಟ್ಸ್ ಕೊಡಕ್ ಆಗಲ್ಲ, ಅಥವಾ ನಾನು ಮಾಡಲ್ಲ ಅಂತಂದ್ರೆ ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಅಂತ ಯೋಚನೆ ಮಾಡ್ತಾರೆ. ಹಂಗಿದ್ದಲ್ಲಿ ಶ್ರೀರಾಜ್ ಸರು ನಾನು ಅಷ್ಟು ಸಲ ಇಲ್ಲ 2-3 ಸಲ ಮ್ಯಾನೇಜರ್ ಸರ್ ಕಾಲೇ ಪಿಕ್ ಮಾಡಿಲ್ಲ ನಾನು. ಬಿಕಾಸ್ ನನ್ಗೆ ಕಾನ್ಫಿಡೆನ್ಸೇ ಇಲ್ಲದೆ ನಾನು ಒಬ್ರಿಗೆ ಅಶ್ಯೂರೆನ್ಸ್ ಕೊಡಕ್ ಆಗಲ್ವಲ್ಲ. ಹಂಗಾಗಿ ಅವಾಯ್ಡ್ ಮಾಡಿ ಆಮೇಲೆ
ಶ್ರೀರಾಜ್ ಸರೇ ನಾನು ಮಾತಾಡ್ತೀನಿ ಅಂತ ಹೇಳಿ ಮಾತಾಡಿದಾಗ ಅವ್ರು ಅಪ್ರೋಚ್ ಮಾಡಿದ ರೀತಿ, ಓಕೆ ನೀವು ಯೋಚನೆ ಮಾಡ್ತಿರೋ ರೀತಿ ಸರಿ ಇದೆ, ಪ್ರೊಡಕ್ಷನ್ ಹೌಸ್ ತುಂಬಾ ಒಳ್ಳೆ ಪ್ರೊಡಕ್ಷನ್ ಹೌಸ್, ಬಟ್ ಹೇಳಂಗಿಲ್ಲ ನಾನು ಯಾವ ಪ್ರೊಡಕ್ಷನ್ ಹೌಸ್ ಅಂತ, ಬಟ್ ಒಳ್ಳೆ ಪ್ರೊಡಕ್ಷನ್ ಹೌಸ್, ಗೊತ್ತಿರೋರ್ದೇ ಪ್ರೊಡಕ್ಷನ್ ಹೌಸ್ ಅಂತ ಅಂದ್ರು. ಅಂಡ್ ಆ ಕಾಸ್ಟ್ ಕ್ರ್ಯೂ ನೋಡಿದಾಗ್ಲೂ ಕೋರ್ಸ್ ಒಳ್ಳೆ ಪ್ರೊಡಕ್ಷನ್ ಅಲ್ಲೇ ಇರುತ್ತೆ. ಇವಾಗ ನಾನ್ ಫ್ರೆಶರ್ ಆಗಿ ಅದಕ್ಕಿಂತ ಹೆಚ್ಚು ಇನ್ನೇನ್ ಕೇಳಕ್ಕಾಗತ್ತೆ, ಹಂಗಾಗಿ ಒಪ್ಕೊಂಡೆ. ಅಂಡ್ ಪೃಥ್ವಿ ಸರ್ ಜೊತೆ ವರ್ಕ್ ಮಾಡಿದ್ದು ಅಂದ್ರೆ ಅವ್ರ ಸೆಟ್ಟಿಗೆ ಬರೋರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅವ್ರದ್ದೇನಿದೆ ಸೀನ್ಸ್ ಅದನ್ನ ಮುಗಿಸಿ ನಾನು ಇನ್ ಬಿಟ್ವೀನ್ ನಾನು ಒಂದಿಷ್ಟು ಕ್ವೆಶನ್ಸ್ ಕೇಳ್ತಾ ಇದ್ದೆ. ಅಂದ್ರೆ ಅವರು ಇದಕ್ ಮುಂಚೆ ಮಾಡಿದ್ರಲ್ಲ ಸಿನಿಮಾಗಳು, ನಾನು ಹಿಂಗೆ ಇನ್ನು ಹಳೆ ಸಿನಿಮಾಗೂ ಈ ಸಿನಿಮಾಗೂ ಏನ್ ಡಿಫ್ರೆನ್ಸ್ ಆಗ್ತಾ ಇದೆ ಶೂಟಿಂಗ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದಾರಾ ಕಮ್ಮಿ ಮಾಡ್ತಾ ಇದಾರಾ ಅಂತ ಒಂದಿಷ್ಟು ಕ್ವೆಶನ್ಸ್. ಆಮೇಲೆ ಅವರು ಸೀರಿಯಲ್ ಇಂದ ಬಂದಿದ್ರಿಂದ ಸೀರಿಯಲ್ ಆಕ್ಟಿಂಗ್ ಬೇರೆ, ಸಿನಿಮಾ ಆಕ್ಟಿಂಗ್ ಬೇರೆ ಅಂತ ಒಂದಿಷ್ಟು ಟಾಕ್ಸ್ ಇರೋದ್ರಿಂದ ನಾನು ಅವ್ರ ಹತ್ರ ಒಂದ್ ಒಪಿನಿಯನ್ ಕೇಳಿದೆ. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತೆಲ್ಲ ಅವ್ರು ಒಂದಿಷ್ಟು ಗೈಡ್ ಮಾಡಿದ್ರು. ಸೊ ಇಟ್ ವಾಸ್ ಗುಡ್. ಅಂದ್ರೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ಅಂತೂ ಅದೇ ಗೋಪಾಲ್ ಸರ್ ಅವತ್ತು ಹೇಳಿದ್ರು, ಅಪೋಸಿಟ್ ಕ್ಯಾರೆಕ್ಟರ್ ಹೆಂಗೆ ಇನಾಕ್ಟ್ ಮಾಡುತ್ತೋ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಕ್ ಸರಿ ಹೋಗುತ್ತೆ ಅಂತ. ಆ ವಿಷಯದಲ್ಲಿ ಎಲ್ಲಾ ಗೋಪಾಲ್ ಸರ್ ಮತ್ತೆ ರಾಜೇಶ್ ನಟ್ರಂಗ್ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ನನ್ನ ಅಮ್ಮನ್ ಕ್ಯಾರೆಕ್ಟರ್ ಅಪೂರ್ವ ಮ್ಯಾಮ್ ಮಾಡಿದ್ದಾರೆ ಅವರು. ಅಂಡ್ ಸಾಕಷ್ಟು ಅಂದ್ರೆ ನನಗೆ ಕಾಂಬಿನೇಷನ್ ಇದ್ದಿದ್ದು ಇಷ್ಟು ಜನದ ಜೊತೆ, ಅದಲ್ಲದೆ ಅವಿನಾಶ್ ಸರ್ ಎಲ್ಲ ಇದ್ದಾರೆ. ಅಂದ್ರೆ ಅವ್ರ ಜೊತೆ ನನ್ ಕಾಂಬಿನೇಷನ್ ಇರ್ಲಿಲ್ಲ. ಬಟ್ ಅಂದ್ರೆ ಫಸ್ಟ್ ಸ್ಟೆಪ್ಪಿಗೆ ಒಳ್ಳೆ ಪ್ರೊಡಕ್ಷನ್ ಅಂಡ್ ಒಳ್ಳೆ ಕಾಸ್ಟ್ ಜೊತೆನೆ ಮಾಡಿದೀನಿ. ನಿಮ್ಗೂ ಪೃಥ್ವಿ ಅವ್ರಿಗೂ ಸಿಮಿಲಾರಿಟೀಸ್ ತುಂಬಾನೇ ಇದೆ. ಹೆಂಗೆ? ಒಂದು ಇಬ್ರು ಸೀರಿಯಲ್ಸ್ ಇಂದ ಜರ್ನಿ ಶುರು ಮಾಡಿದಂತರು, ಅದ್ರ ಜೊತೆಗೆ ಇಬ್ರು ಡ್ಯಾನ್ಸರ್ಸ್ ಕೂಡ. ಅವ್ರನ್ನ ಡಾನ್ಸ್ ಕಂಪೇರ್ ಮಾಡಬೇಡಿ ನಂಗೆ. ಅವರು ತುಂಬಾ ಒಳ್ಳೆ ಡಾನ್ಸರ್. ಅವ್ರು ಆಕ್ಚುಲಿ ಅವ್ರು ಡಾನ್ಸ್ ಶೋ ಮಾಡಿನೇ ಅವರು ಆಕ್ಟಿಂಗ್ ಬಂದಿದ್ದಂತೆ. ಸೊ ನೀವು ಕೂಡ ಹಂಗೆ ಅಂದೆ. ಸೊ ಫನ್ನಿ ಎಲಿಮೆಂಟ್ಸ್ ಹೆಂಗಿತ್ತು ಶೂಟಿಂಗ್ ಟೈಮ್ ಅಲ್ಲೆಲ್ಲಾನು ಕೂಡ? ಯಾಕಂತಂದ್ರೆ ನೀವು ಫ್ರೆಶರ್ ಅಂತ ಹೇಳಿದ್ರಿ, ಹೆಂಗಪ್ಪ ಹೊಂದಾಣಿಕೆ ಆಗೋದು, ದೊಡ್ಡ ದೊಡ್ಡ ಕಲಾವಿದ್ರು ಇರ್ತಾರೆ, ಅವ್ರ ಜೊತೆ ಹೆಂಗ್ ಆಕ್ಟ್ ಮಾಡ್ಬೋದು, ನಾವ್ ಏನಾದ್ರೂ ಮಾತಾಡಕ್ ಹೋದ್ರು ಅದ್ ಹೆಂಗ್ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂತಹ ಗೊಂದಲ ನಿಮ್ಮಲ್ಲಿ ಇರುತ್ತೆ. ಸೊ ಹೆಂಗಿತ್ತು ಶೂಟಿಂಗ್? ಅಂದ್ರೆ ಯೂಶಲಿ ನಾನ್ ಮಾತಾಡಕ್ ಹೋಗಲ್ಲ, ಜಾಸ್ತಿ ಮಾತಾಡಲ್ಲ. ನಾನಾಯ್ತು ನನ್ ಸೀನ್ ಆಯ್ತು, ಇಲ್ಲ ಅಂದ್ರೆ ಸುಮ್ನೆ ಕೂತಿರ್ತೀನಿ, ಆತರ ಬಂದ್ಬಿಡ್ತೀನಿ. ಇಲ್ಲೂನು ಆಕ್ಚುಲಿ ನಾನ್ ಮಾತಾಡಿಲ್ಲ ಅಂದ್ರೂ ಅವ್ರಿಬ್ರು ಗೋಪಾಲ್ ಸರ್ ಆಗ್ಲಿ ಪೃಥ್ವಿ ಸರ್ ಆಗ್ಲಿ ಕಾಲ್ ಹೇಳ್ಕೊಂಡು, ನೋಡಿ ಏನ್ ಆಟಿಟ್ಯೂಡ್ ನೋಡಿ ಹೆಂಗ್ ಕೂತಿದ್ದಾಳೆ ನೋಡಿ, ಮಾತಾಡಲ್ಲ ನಮ್ ಜೊತೆ ಎಲ್ಲ ಅನ್ಕೊಂಡು ನನಗೆ ಆ ಕಂಫರ್ಟ್ ಝೋನ್ ಕೊಟ್ಬಿಟ್ರು, ಇನಿಷಿಯಲ್ ಅಲ್ಲೇ ಕೊಟ್ಬಿಟ್ರು. ಅಂದ್ರೆ ನಾನ್ ಫ್ರೆಶರ್ ಅಂತಾನು ಅಥವಾ ಆತರ ಏನು ಟ್ರೀಟ್ ಮಾಡ್ಲಿಲ್ಲ ನನ್ನನ್ನ. ನನ್ಗೆ ಅನ್ಸ್ಲೇ ಇಲ್ಲ ನಾನು ಹೊಸದಾಗಿ ಇವ್ರನ್ನೆಲ್ಲ ಮೀಟ್ ಮಾಡ್ತಿದೀನಿ ಅನ್ನೋ ವೈಬೇ ಇರ್ಲಿಲ್ಲ. ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಫಸ್ಟ್ ಸಿನಿಮಾ ಆಪರ್ಚುನಿಟಿ ಬಂದಾಗ ಮನೆಯವರ ರಿಯಾಕ್ಷನ್ ಹೆಂಗಿತ್ತು ಅಂತ? ಮನೆಯವರು ಆಕ್ಚುಲಿ ಅವಾಗ ನಾನ್ ಕನ್ಫ್ಯೂಷನ್ ಅಲ್ಲಿ ಇದ್ನಲ್ಲ, ಇವತ್ತಿಗೆ ಮನೇಲಿ ನಿನ್ಗೇನ್ ಅನ್ಸುತ್ತೆ, ನಿನ್ಗೇನ್ ಸರಿ ಅನ್ಸುತ್ತೆ, ನೀನ್ ಮಾಡ್ತೀಯಾ ಅಂತ ಗೊತ್ತು ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿದೆ. ಹಂಗಾಗಿ ನಾನ್ ಹಿಂಗ್ ಹೇಳ್ದಾಗ ಅಫ್ಕೋರ್ಸ್ ಖುಷಿ ಪಟ್ರು. ಸಿನಿಮಾ ಯಾರಿಗ್ ತಾನೇ ಖುಷಿ ಇರಲ್ಲ, ತುಂಬಾ ಸಿಕ್ಕಾಪಟ್ಟೆ ಖುಷಿ ಪಟ್ರು. ಅಮ್ಮ ಏನ್ ಗಿಫ್ಟ್ ಕೊಟ್ರು ಅಂತ, ಈ ತರ ಸೆಲೆಕ್ಟ್ ಆಗಿದ್ದಾರೆ ಅಂತ ತಕ್ಷಣ? ಗಿಫ್ಟ್ ಎಲ್ಲ ಏನಿಲ್ಲ, ಅಮ್ಮ ನನ್ ಜೊತೆ ಶೂಟಿಂಗ್ ಸೆಟ್ಟಿಗೆಲ್ಲ ಅಮ್ಮ ಬರ್ತಾ ಇದ್ರು. ಆಕ್ಚುಲಿ ಯೂಶಲಿ ಬರ್ತಾ ಇರ್ತಾರೆ ನಮ್ಮಮ್ಮ ಸೆಟ್ಟಿಗೆ. ಬಟ್ ಇಲ್ಲಿ ಸಿನಿಮಾಲ್ ಏನಾಯ್ತು, ಒಂದೇ ಸ್ಟ್ರೆಚ್ ಅಲ್ಲಿ ಇತ್ತು ನಮ್ದು ಶೂಟ್. ಒಂದು 25 days ಇತ್ತು. ಒಂದು 10 to 15 days ಇದ್ರು ನಮ್ಮಮ್ಮ. ಆಮೇಲೆ ಅಲ್ಲಿ ವಾತಾವರಣ ನೋಡಿ ನಾನು ಇಲ್ಲಿರೋ ಅವಶ್ಯಕತೆ ಇಲ್ಲ ಅಂತೇಳಿ ಅಮ್ಮ ಹೊರಟು ಬಂದಿದ್ದು ಇದೆ. ಬಿಕಾಸ್ ಅಲ್ಲಿ ಎಲ್ಲೂ ನನಗೆ ಶೂಟಿಂಗ್ ಸೆಟ್ ಅನ್ನೋ ಫೀಲೇ ಇರ್ಲಿಲ್ಲ. ಎಲ್ಲ ನಮ್ಮವರು ನನ್ನ ತುಂಬಾ ಕೇರ್ ಮಾಡ್ತಿದ್ರು. ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಆರ್ಟಿಸ್ಟ್ ಗಳಾಗಿರ್ಬೋದು, ನನ್ನನ್ನ ಒಂಥರ ನಾನೇ ಚಿಕ್ಕೋಳು ಅಲ್ಲಿ ಸೆಟ್ ಅಲ್ಲಿ. ಸೊ ಸ್ವಲ್ಪ ಪ್ಯಾಂಪರ್ ಮಾಡೇ ನೋಡ್ಕೊಂತ ಇದ್ರು. ಸೊ ಅಮ್ಮ ನನ್ ಜೊತೆ ಸೆಟ್ಟಿಗೆ ಬರ್ತಿದ್ದೆ ಗಿಫ್ಟ್ ನನಗೆ. ಈಗ ಮುಂಗಾರು ಮಳೆ ಎಂಬ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾದೆಲ್ಲ ಹಲ್ಚಲ್ ಎಬ್ಬಿಸ್ತಾ ಇದೆ. ನಿಮ್ಗೆ ಒಂದು ಹೊಸ ಸಿನಿಮಾದಲ್ಲಿ ಆ ಒಂದು ಹೊಸ ಸಾಂಗ್ ಸಿಕ್ಕಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು 20 ವರ್ಷಗಳ ಒಂದು ಸಿನಿಮಾ ರಂಗವನ್ನ ಹಿಂದಕ್ಕೆ ತಗೊಂಡೋಗುತ್ತೆ ಆ ಸಾಂಗ್ ನ ನೋಡ್ಬೇಕಾದ್ರೆ. ಯಾಕಂದ್ರೆ ಅಂತ ಒಂದು ಮೆಲೋಡಿ ಸಾಂಗ್ ಆಗಿರ್ಬೋದು, ಅಂತ ಒಂದು ಕ್ಯಾಚಿಯಸ್ ಲಿರಿಕ್ಸ್ ಇರುವಂತದ್ದು. ಹೌದು, ತುಂಬಾ ಜನ ಅದನ್ನ ನೀ ಬಂದು ನಿಂತಾಗ ಸಾಂಗಿಗೆ ರಿಲೇಟ್ ಮಾಡ್ತಾ ಇದಾರೆ. ಮೇ ಬಿ ನಾವು ಫಸ್ಟ್ ಟೈಮ್ ನಾವೆಲ್ಲ ಅದನ್ನ ಕೇಳಿದಾಗ ನಮ್ಗೆ ಯಾರಿಗೂ ಸೆಟ್ ಅಲ್ಲಿ ಯಾರಿಗೂ ಅನ್ಸೇ ಇಲ್ಲ, ನಮ್ಗೆ ಆತರ ಒಂದು ಥಾಟೇ ಬಂದಿಲ್ಲ. ಬಟ್ ಅದು ಹೊರಗಡೆ ಸಾಂಗ್ ಬಿಟ್ಟ ಮೇಲೆ ಎಷ್ಟೊಂದ್ ಜನ ಅದನ್ನ ಆತರ ಇದೆ, ಆ ಫ್ಲೇವರ್ ಅಲ್ಲಿ ಅಥವಾ ಆ ಟ್ಯೂನ್ ಅಲ್ಲಿ ಇದೆ ಅನ್ನೋದನ್ನ ಕಾಮೆಂಟ್ ಮಾಡ್ತಾ ಇದಾರೆ. ಬಟ್ ಅದೇ ನಾನು ಫಸ್ಟ್ ಟೈಮ್ ನಾವು ಆ ಸಾಂಗ್ ಕೇಳಿದ್ ಯಾವಾಗ ಅಂದ್ರೆ, ನಂದು ಪೃಥ್ವಿ ಸರ್ದು ಒಂದು ಲುಕ್ ಟೆಸ್ಟ್ ಅಂದ್ರೆ ಫೋಟೋ ಶೂಟ್ ಮಾಡಿದ್ರು. ಅವಾಗ್ಲೇ ಪ್ಲೇ ಮಾಡಿದ್ರು ಸರ್, ಅದ್ರ ಕಾಪಿ ಪ್ಲೇ ಮಾಡಿದ್ರು. ಅವಾಗ ಲಿರಿಕ್ಸ್ ಕೇಳಿದ್ವಿ. ಪ್ರಮೋದ್ ಮರವಂತಿ ಅವ್ರು ಬರ್ದಿರೋ ಲಿರಿಕ್ಸ್ ಅದು. ನನಗೆ
ಹೊಸದಲ್ವಾ, ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಗೊತ್ತೇ ಇರ್ಲಿಲ್ಲ, ಎಷ್ಟೋ ಜನ ಗೊತ್ತೇ ಇರ್ಲಿಲ್ಲ. ಪ್ರಮೋದ್ ಮರವಂತೆ ಅವ್ರು ಸಿಂಗಾರ ಸೀರೆ ಸಾಂಗ್ ಬರ್ದಿದ್ದಾರೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಐ ವಾಸ್ ನಾಟ್ ದ್ಯಾಟ್ ಅವೇರ್ ಯಾರು ಏನು. ತುಂಬಾ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿಲ್ಲ, ಟೆಕ್ನಿಕಲಿ ನನಗೆ ಐಡಿಯಾ ಇಲ್ಲ. ಸೊ ಅಂದ್ರೆ ನಮ್ ಡೈರೆಕ್ಟರ್ ಸರ್ ಹೇಳೋರು ಸಿಂಗಾರ ಸೀರೆ ಬರ್ದಿದ್ರಲ್ಲ ಅವರೇ ಬರ್ದಿರೋದು ನಮ್ ಸಾಂಗ್ ಅಂತ. ಲೈಕ್ ಓ ವಾವ್, ಚೆನ್ನಾಗಿದೆ. ಆಕ್ಚುಲಿ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಸಾಂಗ್ ಅದೇ ಆ ಟ್ಯೂನ್ ವೈಸ್ ನೀ ಬಂದು ನಿಂತಾಗ ಟ್ಯೂನ್ ಅಲ್ಲಿ ಇದೆ ಅಂತ ಹೇಳ್ತಿದ್ರೆ ಖುಷಿ ಆಗತ್ತಲ್ವಾ. ಅಂದ್ರೆ ಅದೇ ತರ ಇನ್ನೊಂದು ಹಾಡ್ ಬಂದಿದೆ ಇವಾಗ. ಅಂದ್ರೆ ಹೇಳಿದ್ರ ಪ್ರಮೋದ್ ಮರವಂತೆ ಅವ್ರಿಗೆ ನೀವು ಬರ್ದಿದ್ದು ಅಂತ ನಂಗೆ ಗೊತ್ತಿರ್ಲಿಲ್ಲ ಎಲ್ಲ ಅವ್ರ ತಮ್ಮ ನನ್ ಪರಿಚಯ. ಅವ್ರ ಪ್ರದೀಪ್ ಮರುವಂತೆ ಅಂತ ಅವ್ರ ತಮ್ಮ. ಅಂದ್ರೆ ಫೋಟೋ ಶೂಟ್ ಎಲ್ಲ ಮಾಡ್ತಿರ್ತಾರೆ. ಸೊ ಹಂಗಾಗಿ ಅವ್ರ ಪರಿಚಯ. ಅವ್ರು ಹೇಳಿದ್ರು ಇದು ನಮ್ಮ ಅಣ್ಣನೇ ಬರ್ದಿದ್ದು ಸಾಂಗ್ ಅಂತ, ಯಾವ್ದೋ ಹಿಂಗೆ ಶೂಟ್ ಮಾಡ್ಬೇಕಂದ್ರೆ. ಓಕೆ ಅಂತ ಅನ್ಕೊಂಡಿದ್ದೆ. ನಂಗೆ ಅವ್ರು ಸಿಕ್ಕಿಲ್ಲ ಪ್ರಮೋದ್ ಸರ್. ಅಂದ್ರೆ ಇವೆಂಟ್ ಅಲ್ಲಿ ನಾನು ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ. ಸೊ ಸಿಕ್ಕಿಲ್ಲ, ಹೇಳಕ್ ಆಗಿಲ್ಲ. ಹೊರಗಡೆ ರೆಸ್ಪಾನ್ಸ್ ಹೆಂಗಿದೆ ಈಗ? ಕಿರುತೆರೆ ಆಯ್ತು, ಸೀರಿಯಲ್ಸ್ ಆಯ್ತು, DKD ರಿಯಾಲಿಟಿ ಶೋ ಆಯ್ತು, ಡ್ಯಾನ್ಸ್ ಶೋ ಆಯ್ತು, ಅದಾದ ನಂತರ ಹೀರೋಯಿನ್ ಆದ್ಮೇಲೆ ಸುತ್ತಮುತ್ತ ಇರುವಂತವ್ರ ರಿಯಾಕ್ಷನ್ಸ್ ಆಗಿರ್ಬೋದು, ಹೊರಗಡೆ ಹೋದಾಗ ಏನೋ ಶಾಪಿಂಗ್ ಅಥವಾ ಏನಕ್ಕೋ ಒಂದು ತಗೊಳೋದಕ್ಕೆ ಹೋಗ್ತೀರಾ, ಅಂತ ಟೈಮಲ್ಲಿ ಏನಂತ ಕರೀತಾರೆ ಜನ ಎಲ್ಲಾನು? ನಂದು ನೀವ್ ಹೇಳಿದ್ರಲ್ಲ ನನ್ ಜರ್ನಿ. ನಾನ್ ಫಸ್ಟ್ ಸೀರಿಯಲ್ ಸುಬ್ಬಲಕ್ಷ್ಮಿ ಸಂಸಾರ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. 1 ಡೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಅಲ್ಲಿ ಅಸೋಸಿಯೇಟ್ ಒಬ್ರು ಇದಾರೆ ಜಯಂತ್ ಅಂತ. ಅವ್ರು ನಂಗೆ ಮೊನ್ನೆ ಮೆಸೇಜ್ ಮಾಡಿದ್ರು, ನಂದು ಇದು ಪ್ರಮೋಷನ್ ವಿಡಿಯೋಸ್ ಎಲ್ಲ ನೋಡಿ ನಿಮ್ಮ ಬೆಳವಣಿಗೆ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅವತ್ತು ಒಂದು ದಿನದ ಕ್ಯಾರೆಕ್ಟರ್ಗೆ ನೀವು ಆವಾಗ್ಲೇನೆ ಅಂದ್ರೆ ತುಂಬಾ ಪ್ರಿಪೇರ್ ಆಗ್ತಾ ಇದೆ. ಒಂದೇ ಒಂದು ಡೈಲಾಗು ಅಥವಾ ಒಂದಿಷ್ಟು 1 ಲೈನ್ ಡೈಲಾಗು ಅಷ್ಟಕ್ಕೆ ನಾನು ಸಿಕ್ಕಾಪಟ್ಟೆ ಪ್ರಿಪೇರ್ ಆಗ್ತಿದ್ದೆ. ಅವಾಗ ನೋಡಿದ್ದಕ್ಕೂ ಅಂದ್ರೆ ಇಟ್ಸ್ ನಾಟ್ ಟೂ ಲಾಂಗ್, ಒಂದು 5 ಇಯರ್ಸ್ ಬ್ಯಾಕ್. ಸೊ ಅಲ್ಲಿಂದ ಇಲ್ಲಿವರೆಗೂ ನಿಮ್ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಗ್ತಿದೆ ಅಂತಂದ್ರು. ಸೊ ನನ್ಗೂ ನನ್ನ ಹಿಂದೆ ತಿರುಗಿ ನೋಡಿದಾಗ ಒಬ್ವಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂಡ್ ತುಂಬಾ ಡಿಲೇ ಆಗ್ಲಿಲ್ಲ. ಎಲ್ರಿಗೂ ಅವ್ರದೇ ಆದಂತ ಸ್ಟ್ರಗಲ್ಸ್ ಇರುತ್ತೆ, ನನಗೂ ಅದೇ ತರ ಸ್ಟ್ರಗಲ್ಸ್ ಇತ್ತು. ಬಟ್ ಇವತ್ತಿಗೆ ಐ ಆಮ್ ಹ್ಯಾಪಿ. ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಅಂದ್ರೆ ನೀನ್ ಏನೇ ಡಿಸಿಷನ್ ತಗೊಂಡ್ರು ಯೋಚನೆ ಮಾಡೇ ತಗೊಂಡಿರ್ತೀಯ, ಅವ್ರ ಯಾವ್ದೇ ನೆಕ್ಸ್ಟ್ ಸ್ಟೆಪ್ ಇಟ್ಟಾಗ್ಲೂ ಯೋಚನೆ ಮಾಡೇ ಇಟ್ಟಿರ್ತೀಯ. ಸೊ ಡಿಸಿಷನ್ ಮೇಕಿಂಗ್ ಚೆನ್ನಾಗಿದೆ ಅಂತಾನು ಹೇಳಿದ್ದಾರೆ. ಅಂಡ್ ಹೊರಗಡೆ ಒಬ್ವಿಯಸ್ಲಿ ತುಂಬಾ ಜನ ಸೀರಿಯಲ್ ಆಡಿಯನ್ಸೇ ನನ್ಗೆ ಇವಾಗಿರೋದು. ಸಿನಿಮಾ ರಿಲೀಸ್ ಆಗಿಲ್ಲ, ಸೀರಿಯಲ್ ಆಡಿಯನ್ಸ್ ಮತ್ತೆ DKD ನೋಡಿದಂತ ಆಡಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನೆಕ್ಸ್ಟ್ ಯಾವಾಗ ಮಾಡ್ತೀರಾ, ಯಾವ ಸೀರಿಯಲ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಖುಷಿ ಆಗತ್ತೆ ಇದ್ರ ಬಗ್ಗೆ. ಮಾತಾಡ್ತಾ ಸ್ಟ್ರಗಲಿಂಗ್ ಪೀರಿಯಡ್ ಬಗ್ಗೆ ಮಾತಾಡಿದ್ರಿ. ಆಗ ನಿಮ್ಮ ಕಣ್ಣಲ್ಲಿ ಕಣ್ಣಂಚಲಿಯಲ್ಲಿ ಒಂದಷ್ಟು ನೀರನ್ನ ನೋಡಿ. ಅಯ್ಯೋ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲಿಂಗ್ ಅನ್ನೋದು ಕಂಪಲ್ಸರಿ ಹಾಗೆ ಆಗುತ್ತೆ. ಅದೆಂತ ಗಾಡ್ ಫಾದರ್ ಇದ್ರೂ ಕೂಡ. ಅದು ಅಲ್ಲದೆ ಗಾಡ್ ಫಾದರ್ ಇಲ್ದಿದ್ದಂಗೆ ನಾವು ಇಂಡಸ್ಟ್ರಿ ಕಾಲಿಡ್ತಿದೀವಿ ಅಂತಂದಾಗ ಅಫ್ಕೋರ್ಸ್ ಒಂದಷ್ಟು ಅವಮಾನಗಳನ್ನ ಎದುರಿಸಲೇಬೇಕಾಗುತ್ತೆ. ಸೊ ಸ್ಟ್ರಗಲಿಂಗ್ ಪೀರಿಯಡ್ ಬಗ್ಗೆ ಹೇಳೋದಾದ್ರೆ? ಅವಮಾನಗಳಂತ ನನಗೆ ಯಾವ್ದು ಆತರ ಆಗಿಲ್ಲ. ಯಾರು ಅದನ್ನ ಅವಮಾನ ಅಂತ ಕರಿಯಕ್ ಆಗಲ್ಲ. ಯಾರೇ ಫ್ರೆಶರ್ಸ್ ಬಂದಾಗ್ಲೂ ಎಕ್ಸ್ಪೀರಿಯನ್ಸ್ಡ್ ಒಬ್ರು ಇರ್ತಾರೆ ಅಂತ ಅಂದಾಗ ಅದನ್ನ ತಪ್ಪು ಅಂತ ನಾನು ಹೇಳಲ್ಲ. ಮೇ ಬಿ ಅದೇ ನಮಗ್ ಮೋಟಿವೇಶನ್ ಆಗತ್ತೆ. ಈಗ ನಾನು ಹೇಳದ್ನಲ್ಲ, ಒಂದೇ ಒಂದ್ ಡೈಲಾಗಿಗೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ. ಅದೇನಾಗತ್ತೆ, ಅವ್ರ ಕಣ್ಣಿಗೆ ನಾನ್ ಫ್ರೆಶರ್, ನಾನ್ ಹೊಸಬ್ಳು. ಅದೇ ನಾನ್ ಯಾವ್ದೋ ಒಂದ್ ಟೇಕ್ 2 ಸಲ 3 ಸಲ ಟೇಕ್ ತಗೊಂತೀನಿ ಅಂದಾಗ ಅವ್ರಿಗೆ ಕೋಪ ಬರುತ್ತೆ. ಬೇಗ ಪ್ರಾಕ್ಟೀಸ್ ಮಾಡ್ಕೊಂಬರಕ್ಕಾಗಲ್ವಾ, ಅಥವಾ ಏನೋ ಒಂದ್ ಹೇಳ್ಬಿಡ್ತಾರೆ. ಅದನ್ನೇ ಇವಾಗ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಗಳು ಏನಾದ್ರು ಆತರ ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಅವರು ಆತರ ಹೇಳಲ್ಲ, ಆರ್ ಇರಿಟೇಟ್ ಆಗಲ್ಲ ಮೋಸ್ಟ್ಲಿ. ಅದ್ ಏನ್ ಅನ್ನೋದು, ಅದನ್ನ ಒಂಥರ ಪ್ರಾಕ್ಟೀಸ್ ಮಾಡ್ಕೊಂಬರಕ್ ಹೇಳು ಆತರ ಏನಾದ್ರು ಹೇಳ್ತಾರೆ. ಮೇ ಬಿ ಅದು ಮೋಟಿವೇಶನ್ ಆಗಿ ತಗೊಬೇಕು. ಅದನ್ನ ಅವರು ನಾವು ಅವಕಾಶ ಕೊಟ್ಟಿದೀವಿ ಅಂತ ಅದನ್ನ ಆ ರೀತಿ ಮಾತಾಡಿದಾಗ ಅಫ್ಕೋರ್ಸ್ ಹರ್ಟ್ ಆಗತ್ತೆ. ನನ್ಗೂ ಆತರ ಆಗಿದೆ. ಅದನ್ನ ನಾನು ಅವಮಾನ ಅಂತ ಕರಿಯಲ್ಲ, ಅದನ್ನ ಮೋಟಿವೇಶನ್ ಆಗೇ ತಗೊಂಡು ಮಾಡಿದೀನಿ. ಸ್ಟ್ರಗಲಿಂಗ್ ಅಂತ ಅಂದ್ರೆ ಅದೇ ನಾನ್ ಹೇಳದ್ನಲ್ಲ, ನಾನ್ ಡೈರೆಕ್ಟ್ ಹೀರೋಯಿನ್ ಆಗ್ಲಿಲ್ಲ. ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, 1 ಡೇ ಕ್ಯಾರೆಕ್ಟರ್, ಸೆಕೆಂಡ್ ಲೀಡ್, ಆಮೇಲೆ ಲೀಡ್ ಆಗಿದ್ ನಾನು. ಸೊ ನನ್ಗೆ ಆಕ್ಚುಲಿ ಅದು ತುಂಬಾ ಹೆಲ್ಪ್ ಆಯ್ತು. ಒಂದೇ ಸಲ ಹೀರೋಯಿನ್ ಆಗ್ಬಿಟ್ಟಿದ್ರೆ ಪ್ರಾಬಬ್ಲಿ ನನಗೆ ಆಕ್ಟಿಂಗ್
ಇವತ್ತಿಗೆ ನಾನು ಇವತ್ತೇನ್ ಮಾಡ್ತೀನಿ ಅಷ್ಟು ಬರ್ತಾ ಇರ್ಲಿಲ್ಲ. ಅವಾಗೆಲ್ಲ ನನ್ ಜಾಸ್ತಿ ಇವಾಗ ಡೈಲಾಗ್ಸ್ ಇರ್ತಿರ್ಲಿಲ್ಲ. ನಾನು ಮಾಡೋರ್ನ ನೋಡ್ತಾ ಕೂರ್ತಿದ್ದೆ. ಅಂದ್ರೆ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಹೇಗ್ ಕೊಡ್ತಾರೆ, ಅದನ್ನೆಲ್ಲ ನಾನು ಅವ್ರನ್ನೆಲ್ಲ ನೋಡೇ ಕಲ್ತಿರೋದು. ಅಂಡ್ ಇವಾಗ ಪೃಥ್ವಿ ಸರ್ ಜೊತೆನೂ ಅಷ್ಟೇ, ಪೃಥ್ವಿ ಎಂಬರ್ ಅವ್ರ ಜೊತೆ ನಾನು ಯೂಶಲಿ ನಾನು ಆತರ ಅಬ್ಸರ್ವ್ ಮಾಡಿ ಕಲಿಯೋದು ಜಾಸ್ತಿ. ಸಿನಿಮಾದಲ್ಲಿ ಹೇಗ್ ಬೇಕು ಇಷ್ಟ್ರಲ್ಲೇ ಆಟ ಆಡ್ತಾರೆ ಅವರು. ಸೊ ಅದನ್ನೆಲ್ಲ ಎಲ್ಲಾ ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರು ಬೇಕಾಗಿರೋದ್ ಕಡೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಸೊ ಸ್ಟ್ರಗ್ಲಿಂಗ್ ಅಂತಂದ್ರೆ ಅದೇ ಸ್ಟೆಪ್ ವೈಸ್ ಬಂದಿದ್ದೀನಿ. ನನಗೆ ಅದೇನಂತ ನನ್ಕಿನ್ನ ತುಂಬಾ ಕಷ್ಟಪಡೋರ್ನ ನೋಡಿದೀನಿ ನಾನು. ಅಂದ್ರೆ ಒಂದು ಆಪರ್ಚುನಿಟಿಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಷ್ಟೋ ಇಯರ್ಸ್ ಅಂಡ್ ಎಷ್ಟೋ ಅವ್ರ ಇಯರ್ಸ್ ಅವ್ರ ಲೈಫಲ್ಲಿ ಅಷ್ಟು ವರ್ಷಗಳನ್ನ ಕಳೆದ್ಬಿಟ್ಟಿರ್ತಾರೆ, ಅದಕ್ಕೆ ಅಂತಾನೆ ಮೀಸಲಾಗಿಟ್ಟಿರ್ತಾರೆ. ಅಂದ್ರೆ ನನಗಿನ್ನ ಕಷ್ಟಪಟ್ಟಿರೋದು ನೋಡಿದೀನಿ ನಾನು. ಅಂದ್ರೆ ದಟ್ ಡಸಂಟ್ ಮೀನ್ ನನಗೆ ಕಷ್ಟ ಆಗಿಲ್ಲ ಅಂತಲ್ಲ, ಆಗಿದೆ. ಬಟ್ ನಾನು ಅದನ್ನ ಕಷ್ಟ ಅವಮಾನ ಅಂತ ಅನ್ಕೊಂಡಿಲ್ಲ. ಹೆಂಗ್ ಅನ್ಸುತ್ತೆ ಇವಾಗ ನಿಮ್ ಜೊತೆ ನೀವೇ ಹೇಳ್ತಾ ಇದ್ರಿ ನನ್ಗಿಂತ ಕಷ್ಟಪಟ್ಟಿರೋಂತವ್ರು ಇರ್ತಾರೆ ಅಂತ. ಅವ್ರು ನೋಡಿದಾಗ ನಿಮ್ಮ ಲೈಫ್ ನ ಒಂದು ಕಂಪ್ಯಾರಿಸನ್ ಮಾಡ್ಕೊಂಡಾಗ ಒಂದೊಂದ್ಸಲ ಅನ್ಸುತ್ತೆ ನಾವೇ ಬೆಟರ್ ಅಂದ್ಲಪ್ಪ, ಪರವಾಗಿಲ್ಲ ಅಂತ ಅನ್ಸುತ್ತೆ. ನನ್ಗೇನ್ ಅನ್ಸುತ್ತೆ ಗೊತ್ತಾ, ಅವಾಗ ನನ್ಗೆ ಈ ತರ ಬೇರೆಯವ್ರದ್ದು ನನ್ಗೆ ಹಿಂಗ್ ಆಗ್ತಿದೆ, ಅವ್ರು ಇನ್ನ ಸ್ಟ್ರಗಲ್ ಪಡ್ತಿದ್ದಾರೆ ಅಂದಾಗ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಗೊತ್ತಿಲ್ಲ, ಇದು ನನ್ ಪರ್ಸ್ಪೆಕ್ಟಿವ್. ಮೋಸ್ಟ್ಲಿ ಅದ್ ನನಗ್ ಬರ್ದಿದೆ, ಅದಕ್ಕೆ ನನಗೆ ಆಗ್ತಾ ಇದೆ. ಅದು ಅವ್ರಿಗೆ ಬರ್ದಿಲ್ಲ ಅನ್ಸುತ್ತೆ ದೇವ್ರು, ಅದಕ್ಕೆ ಅದ್ ಆಗ್ತಿಲ್ವೇನೋ ಅನ್ನೋದಷ್ಟೇ. ನನಗೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅದೆಲ್ಲ ನೋಡ್ತಾ ಇದೀನಿ. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಇಫ್ ಇಟ್ ಇಸ್ ನಾಟ್ ರಿಟನ್, ಅದನ್ನ ನಾವ್ ಯಾರು ಅದನ್ನ ಪಡ್ಕೊಳಕ್ ಆಗಲ್ವಲ್ಲ. ಮನೆಯವ್ರ ಸಪೋರ್ಟ್ ಇತ್ತಾ? ಸಪೋರ್ಟ್, ಕಂಪ್ಲೀಟ್ ಸಪೋರ್ಟ್ ಇದೆ. ಇನಿಷಿಯಲ್ ಅಲ್ಲಿ ಇರ್ಲಿಲ್ಲ. ಅಫ್ಕೋರ್ಸ್ ಒಂದ್ ಹೆಣ್ಮಗ್ಳಿಗೆ ಇಂಡಸ್ಟ್ರಿ ಅಂತಂದಾಗ, ಎಸ್ಪೆಷಲಿ ನಮ್ಮ ಪಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಯಾವ ರೇಂಜಿಗೆ ಅಂದ್ರೆ ಸ್ಕೂಲ್, ಕಾಲೇಜ್, ಮನೆ, ಕಾಲೇಜ್, ಈಗ್ಲೂ ಅಷ್ಟೇ, ಶೂಟಿಂಗ್, ಮನೆ, ಇಷ್ಟೇ ನನ್ನ ಲೈಫು. ಹಂಗೆ ಬೆಳೆದು ಬಂದ್ಬಿಟ್ಟಿದೀನಿ. ಅಂದ್ರೆ ಇವತ್ತಿಗೂ ಎಲ್ಲೋ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಸುತ್ತಬೇಕು, ಅಲ್ಲೇ ಹೋದ್ರೆ ನನಗೆ ರಿಲ್ಯಾಕ್ಸ್ ಆಗ್ತೀನಿ ಅನ್ನೋದು ನನ್ನ ತಲೆಯಲ್ಲಿ ಇಲ್ವೇ ಇಲ್ಲ. ಬಿಕಾಸ್ ನಾನು ಆ ಥಾಟಲ್ಲಿ ಬೆಳ್ದೇ ಇಲ್ವಲ್ಲ, ಹಂಗಾಗಿ. ಸೊ ಬೇಡ ಅಂತಾನೆ, ಅಂದ್ರೆ ಹೆಂಗೆ ಅಂದ್ರೆ ನಾನ್ ನಮ್ಮ ಅಮ್ಮಂಗೆ ಹೇಳಿ, ನಮ್ಮ ಅಪ್ಪಂಗೆ ಹೇಳ್ಬೇಕು. ಡೈರೆಕ್ಟ್ ನಮ್ಮ ಅಪ್ಪಂಗೆ ಹೇಳಕ್ಕೂ ಭಯ ನನಗೆ, ಹಿಂಗ್ ಹೋಗ್ಬೇಕು ಅಂತ. ನಾನ್ ನಮ್ಮ ಅಮ್ಮಂಗೆ ಕನ್ವಿನ್ಸ್ ಮಾಡೋದಮ್ಮ, ನಾನು ಹೋಗ್ತೀನಮ್ಮ, ನಾನು ಆಡಿಷನ್ಸ್ ಕೊಡ್ತೀನಮ್ಮ ಅಂತ. ನಮ್ಮಮ್ಮಂಗೆ ಇಷ್ಟ, ಅಂದ್ರೆ ಅವಳಿಗೇನ್ ಇಷ್ಟ ಅದ್ ಮಾಡ್ಲಿ ಅಂತ. ನಮ್ಮಪ್ಪ ಅಂದ್ರೆ ಜಾಸ್ತಿ ಬೇರೆಯವ್ರು ಏನಾದ್ರು ಅನ್ಕೊಂತಾರೆ, ಇಂಡಸ್ಟ್ರಿಗೆ ಹೋಗಿದ್ದಾಳೆ ಮಗಳು ಅಂತೆಲ್ಲ ಮಾತಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಬಟ್ ನನ್ನ ಅಮ್ಮನ ತಮ್ಮ, ಮಾಮ, ಸೋದರ ಮಾಮ ಇದಾರಲ್ಲ, ಅವರು ಸ್ವಲ್ಪ ಈ ತರ, ನಾನು ಜಾಸ್ತಿ ಅವ್ರ ಜೊತೆ ಅವರು ನನ್ನನ್ನು ಎತ್ತಾಡ್ಸಿ ಬೆಳೆಸಿರೋದು. ಸೊ ಜಾಸ್ತಿ ನನ್ನ ಮಾಮ ಅಪ್ಪ ಕಳಿಸ್ತಾ ಇಲ್ಲ, ನನ್ಗೆ ಹೋಗಕ್ ಇಷ್ಟ ಅಂತೆಲ್ಲ ಹೇಳ್ದಾಗ ನಮ್ಮ ಮಾಮ ನಮ್ಮ ಅಪ್ಪನ ಕನ್ವಿನ್ಸ್ ಮಾಡಿ, ಅವಳು ಏನೋ ಮಾಡ್ಬೇಕಂತಿದ್ದಾಳೆ, ಸಪೋರ್ಟ್ ಮಾಡ್ಬೇಕು ಫ್ಯಾಮಿಲಿ ಆದವ್ರು ಅಂತ ಹೇಳಿ, ಆಮೇಲೆ ಆಡಿಷನ್ಸ್ ಎಲ್ಲ ಬಂದು ಎಲ್ಲ ಸಪೋರ್ಟ್ ಮಾಡ್ತಾ ಇವತ್ತಿಗೆ ನಾನೇನಾದ್ರೂ ಡಿಸ್ಟರ್ಬ್ ಆಗಿದ್ದೀನಿ, ಏನೋ ಒಂದು ಕರಿಯರ್ ರಿಲೇಟೆಡ್ ಏನೋ ಸ್ವಲ್ಪ ಏನೋ ಆಗ್ತಿದೆ ಅಂದಾಗ ಅವರೇ ಬೂಸ್ಟ್ ಮಾಡೋದು ನನ್ನನ್ನ. ಇಳ್ದ್ಬಿಟ್ಟಿದ್ಯಾ, ಈಜ್ಲೇಬೇಕು ಅಂತ. ಅಪ್ಪ ಅಮ್ಮ ಇಬ್ರು ಎಲ್ರು. ಈಗ ಹೆಂಗೆ ಫೀಲ್ ಆಗ್ತಿದಾರೆ ಅಪ್ಪ ಅಮ್ಮ? ಅಂದ್ರೆ ಆಗ ಪರ್ಮಿಷನ್ ಕೊಡೋದಕ್ಕೆ, ಯಾಕಂತಂದ್ರೆ ನೀವೇ ಹೇಳ್ದಂಗೆ ಒಂದು ಹೆಣ್ಮಗಳು ಇಂಡಸ್ಟ್ರಿಗೆ ಹೋಗ್ತಾರೆ ಅಂತಂದಾಗ ಒಂದ್ 100 ಜನ ಒಂದೊಂದ್ 100 ಮಾತುಗಳನ್ನ ಹಾಡ್ತಾರೆ. ಅದ್ರೊಟ್ಟಿಗೆ ಅವರು ಪಾಪ ಮಗಳನ್ನ ಹೆಂಗ್ ಕಳ್ಸ್ಕೊಡ್ಬೇಕಪ್ಪ ಅನ್ನೋಂಥದ್ದೊಂದು ಅವ್ರಿಗೂ ಒಂದು ಸೆಕ್ಯೂರಿಟಿ ಫೀಲ್ ಅನ್ನೋದು ಬೇಕಾಗುತ್ತೆ. ಸೊ ಆಗಿದ್ದಕ್ಕೂ ಫೀಲಿಂಗು ಈಗಿದ್ದ ಫೀಲಿಂಗು ಚೇಂಜಸ್ ಆಗೇ ಆಗಿರುತ್ತೆ. ಹೆಂಗ್ ಪ್ರೌಡ್ ಮೂವ್ಮೆಂಟ್ ಅಲ್ಲಿ ಇದ್ದಾರೆ ಅಂತ. ಅವಾಗ ಎಲ್ಲಾ ಕಡೆ ಒಂದು ಆಡಿಷನ್ ಆಗಿರ್ಬೋದು, ಒಂದು ಲುಕ್ ಟೆಸ್ಟ್ ಆಗಿರ್ಬೋದು, ಅಥವಾ ಒಂದು ಶೂಟಿಂಗ್ ಆಗಿರ್ಬೋದು, ಎಲ್ಲಾ ಕಡೆ ಅಮ್ಮ ಇವತ್ತು ಬರ್ತಾರೆ. ಬಟ್ ಅವಾಗಂತೂ ಕಂಪಲ್ಸರಿ ಇರ್ಲೇಬೇಕು ಅನ್ನೋ ತರ ಬರ್ತಾ ಇದ್ದಿದ್ದು. ಬಟ್ ಇವಾಗ ಹೆಂಗೆ ಅಂದ್ರೆ ದೇ ಆರ್ ವೆರಿ ಕಾನ್ಫಿಡೆಂಟ್. ಓಕೆ, ಇವಳು ಮಾಡ್ತಾಳೆ, ಏನೋ ಒಂದು ಮಾಡ್ತಾಳೆ, ಅಂಡ್ ಈಗ ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋ ಒಂದು ಬುದ್ಧಿ ಬಂದಿದೆ ಅವಳಿಗೆ ಅನ್ನೋದು ಗೊತ್ತಿದೆ ಅವರಿಗೆ. ಅಂಡ್ ಇಬ್ರು ಪ್ರೌಡ್ ಫೀಲ್ ಮಾಡ್ತಾರೆ. ಏನೋ ಚೆನ್ನಾಗ್ ಆಗ್ತಾ ಇದೆ, ಒಳ್ಳೆ ರೀತಿಲಿ ಹೋಗ್ತಾ ಇದ್ದಾಳೆ, ಹೆಸರು ಹಾಳು ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ. ದೇ ಆರ್ ವೆರಿ ಪ್ರೌಡ್. ಮೂಲತಃ ಕಾವ್ಯಶ್ರೀ ಅವರು ಯಾವ ಊರ್ ಕಡೆಯವರು ಅಂತ? ಕ್ಯಾರ್ಪೇಟೆ, ಮಂಡ್ಯ ಡಿಸ್ಟ್ರಿಕ್ಟ್, ಕ್ಯಾರ್ಪೇಟೆ ತಾಲೂಕ್, ತಗಡೂರು ಗ್ರಾಮ. ಅಂದ್ರೆ ಹುಟ್ಟಿದ್ದಷ್ಟೇ ಅಲ್ಲಿ, ಬಟ್ ಕಂಪ್ಲೀಟ್ ಬೆಳೆದಿದ್ದು ಸ್ಕೂಲ್ ಎಲ್ಲ ಬ್ಯಾಂಗ್ಳೂರಲ್ಲೇ. ಮಂಡ್ಯ ಸ್ಲ್ಯಾಂಗ್ ಎಲ್ಲ ಬರುತ್ತಾ ಅಂತ? ಬರುತ್ತೆ, ಮನೇಲೆಲ್ಲ ಸ್ವಲ್ಪ ಅದೇ ತರ ಮಾತಾಡ್ತಾರೆ. ನಾಟ್ ಪ್ರಾಪರ್ ಮಂಡ್ಯ ತರ ಅಲ್ದೇ ಇದ್ರು ಬರುತ್ತೆ. ಅದೇ ಸಿನಿಮಾದಲ್ಲಿ ನೋಡ್ಬೋದು ನೀವು, ನಮ್ ಸಿನಿಮಾದಲ್ಲಿ ಅದೇ ಹಳೆ ಮೈಸೂರು, ಮಂಡ್ಯ ಆ ಭಾಷೆ ಆ ತರನೇ ಮಾಡಿರೋದು. ಪೃಥ್ವಿ ಸರ್ಗೆ ಸ್ವಲ್ಪ ಕಷ್ಟ ಆಯ್ತು, ಅವ್ರು ಮಂಗ್ಳೂರವ್ರು ಆಗಿರೋದ್ರಿಂದ. ಇವಾಗ ಯಾವ್ದೇ ಒಂದ್ ಭಾಷೆ, ಇವಾಗ ಮಂಗ್ಳೂರವ್ರು, ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತಾ ಇದ್ರೆ, ಇಂಚರ ಅಂತ ಇದ್ದಾಳೆ, ಅವಳು ಸ್ವಲ್ಪ ಮಂಗ್ಳೂರವಳೆ. ನಾನು ಅವಳ ಜೊತೆ ಮಾತಾಡ್ತಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಅದೇ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀನಿ. ಸೊ ನನಗೇನ್ ಅಷ್ಟು ಕಷ್ಟ ಆಗಲ್ಲ. ಅಂಡ್ ತೆಲುಗುನು ಅಷ್ಟೇ, ನಾನು ತೆಲುಗು ಸೀರಿಯಲ್ ಮಾಡುವಾಗ ಏನ್ ಒಂದು 2 months ಅಲ್ಲೆಲ್ಲ ಫುಲ್ ಕಂಪ್ಲೀಟ್ ತೆಲುಗು ಕಲ್ತ್ಬಿಟ್ಟೆ.
ಹಂಗೆ ಅಂದ್ರೆ ನಂಗೆ ಅಷ್ಟು ಕಲಿಬೇಕು ಅಂತಂದ್ರೆ ಕಲ್ತ್ಬಿಡ್ತೀನಿ, ಹಂಗೆ ಟೈಮ್ ಕೊಡಲ್ಲ ಜಾಸ್ತಿ. ಐ ಥಿಂಕ್ ನೀವು ವೆಜಿಟೇರಿಯನ್ ಅನ್ಸುತ್ತಲ್ಲ. ಹೌದು, ವೆಜಿಟೇರಿಯನ್. ಯಾಕೆ? So, ಶೈವ ಅಂತಿತ್ತಲ್ಲ, ಸೊ ಅದು ಅಲ್ಲದೆ ಆಲ್ಮೋಸ್ಟ್ ಮಂಡ್ಯ ಕಡೆಯವರೆಲ್ಲಾನು ಕೂಡ ನಾನ್ ವೆಜ್ ಪ್ರಿಯರು. ಹಾ ಸೊ ಬಟ್ ಶೈವ ಅಂತಿತ್ತಲ್ಲ, ಸೊ ನಿಮ್ ಹೆಸರು ನೋಡೇ ಕಂಡಿಡ್ಬಿಟ್ಟೆ ನಾನು. ಹೌದು, ಕಾವ್ಯ ಶೈವ, ವೀರಶೈವ. ಓಕೆ, ಕಾವ್ಯ ಅವ್ರಿಗೆ ಮುದ್ದೆ ಮಾಡಕ್ ಬರುತ್ತಾ? ಬರೋಲ್ಲ. ತಿನ್ನಕ್ ಡೈಲಿ ಮುದ್ದೆನೆ ತಿನ್ನೋದು ನಾನು. ಹಾ. ರಾತ್ರಿ ಮೆಂತ್ಯ ಮುದ್ದೆ ಇಲ್ಲ ಹ್ಮ್. ರಾಗಿ ಮುದ್ದೆ, ಹ್ಮ್. ಅದೇ ಎವ್ರಿ ನೈಟ್ ನಮ್ಮ ಮನೇಲಿ ಮುದ್ದೆನೆ. ಹ್ಮ್. ಬಟ್ ಮಾಡಕ್ ಬರಲ್ಲ, ತಿನ್ನಕ್ ಬರುತ್ತೆ ಅಷ್ಟೇ. Okay. ಅಮ್ಮ ಮಾಡಿರುವಂತ ಯಾವ ಅಡಿಗೆ ತುಂಬಾ ಇಷ್ಟಪಟ್ಟು ತಿಂತೀರಾ ಅಂತ? ಅಮ್ಮ ಮಾಡೋ ಅಕ್ಕಿ ರೊಟ್ಟಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹ್ಮ್. ಆ ಅದ್ ಬಿಟ್ರೆ ನಮ್ಮಮ್ಮ ಯೂಟ್ಯೂಬ್ ನೋಡ್ಕೊಂಡು ಅದು ಇದು ಟ್ರೈ ಮಾಡ್ತಾ ಇರ್ತಾರೆ. ಹ್ಮ್. ಆ ಪನ್ನೀರ್ ಬಟರ್ ಮಸಾಲ ಮಾಡಿದ್ರು ರೀಸೆಂಟ್ ಆಗಿ ನೋಡ್ಕೊಂಡು ಟಿವಿಯಲ್ಲಿ. ಹ್ಮ್. ಅದು ಚೆನ್ನಾಗಿತ್ತು, ಇಟ್ ಇಸ್ ನೈಸ್. ಪನ್ನೀರ್ನು ಮನೇಲೆ ಮಾಡ್ತಾರೆ ನಮ್ಮಮ್ಮ, ಅದನ್ನು ಯೂಟ್ಯೂಬ್ ನೋಡ್ಕೊಂಡು ಅದನ್ನ ಕಲ್ತ್ಕೊಂಡು. ಸೊ ಅದೇ So- ಯೂನಿಕ್ ಆಗಿ ಟ್ರೈ ಮಾಡ್ತಿರ್ತಾರೆ ಎಷ್ಟೋ ಜನಕ್ಕೆ ನಮ್ಮ ಮನೇಲಿ. ಹ್ಮ್. ನಮ್ಮಮ್ಮ ಮಾಡೋ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಓಕೆ, ಹಂಗೆ ನೀವ್ ಯಾವತ್ತೂ ಟ್ರೈ ಮಾಡಕ್ ಹೋಗಿಲ್ಲ? ಟ್ರೈ ಮಾಡಿಲ್ಲ. ಮನೇಲಿ ಇದ್ರೂ ನಾನು ಏನ್ ಇನ್ವಾಲ್ವ್ ಆಗಲ್ಲ ಕಿಚನ್ ಆಕ್ಟಿವಿಟೀಸ್ ಅಲ್ಲಿ. ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತಾನೆ ಇರ್ತೀನಿ. ಕಾವ್ಯ ಅವ್ರು ನಟಿ ಆಗಿಲ್ಲ ಅಂತಂದ್ರೆ ಏನಾಗಿರ್ತಿದ್ರು ಅಂತ? IT ವರ್ಕ್ ಮಾಡ್ತಾ ಇದ್ದೆ, ಇಂಜಿನಿಯರಿಂಗ್ ಮುಗಿಸಿ. ಓಕೆ, ಸ್ಕೂಲು ಕಾಲೇಜ್ ಡೇಸ್ ಎಲ್ಲಾನು ಬೆಂಗಳೂರಲ್ಲೇ ಆಗಿರೋದ್ರಿಂದ ಸೊ ಪ್ರಪೋಸಲ್ಸ್ ಅಂತೂ ಯಾವಾಗ ಶುರುವಾಗಿತ್ತು ಅಂತ? ಯಾವ ಪ್ರಪೋಸಲ್ಸ್ ಇಲ್ಲ. ನಾನ್ Madam, ಫುಲ್ ಸುಳ್ಳು ಹೇಳ್ತಿದ್ರ ಮೇಡಮ್? ನಿಜವಾಗ್ಲು ನಾನ್ ಚೆನ್ನಾಗಿರ್ಲಿಲ್ಲ ಅವಾಗ. ಅದಿಂಗ್ ಹೇಳ್ತೀರಾ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು? ನನಗ್ ಗೊತ್ತು, ನಾನ್ ಚೆನ್ನಾಗಿ ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ಎಷ್ಟು ಹಿಂಗಿದ್ನ ನಾನು ಅಂತ. ತುಂಬಾ ಗ್ರೂಮ್ ಆಗಿದ್ದೀನಿ ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಬಂದ್ಮೇಲೆ. ಹ್ಮ್. ಇಂಡಸ್ಟ್ರಿಗೆ ಬಂದಿಲ್ಲ ಅಂದಿದ್ರೆ ಹಂಗೆ ಎದ್ಬಿಡ್ತಾ ಇದ್ದೆ ಅನ್ಸುತ್ತೆ. ಹ್ಮ್. ಬಟ್ ಇಲ್ಲಿಗೆ ಒಂದ್ ಸ್ವಲ್ಪ ತೀರಾ ಅಲ್ದೇ ಇದ್ರು ಒಂದಿಷ್ಟು ಗ್ರೂಮ್ ಆಗ್ಲೇಬೇಕಾಗಿತ್ತು, ಆಗಿದ್ದೇನೆ. ಹ್ಮ್. ಪ್ರಪೋಸಲ್ ಅಂತ ಯಾವ್ದು ಬಂದಿಲ್ಲ. ನಾನು ಏನ್ ಮಾಡ್ತಾ ಇದ್ದೆ ಗೊತ್ತಾ, ಒಂದ್ ಇನ್ಸಿಡೆಂಟ್ ಹೇಳ್ಬೇಕು. ಹ್ಮ್. ನಾವು LKG ಇಂದ 7th ವರೆಗೂ ಒಂದು ಇಷ್ಟು ಜನ ಫ್ರೆಂಡ್ಸ್, ಅಂದ್ರೆ ಅವಾಗಿಂದಾನು 7th ವರೆಗೂ ಒಂದ್ ಸೆಟ್ ಆಫ್ ಫ್ರೆಂಡ್ಸ್ ಇದ್ವಿ ನಾವು. ಅವಾಗೆಲ್ಲ ಹೆಂಗೆ ಅಂದ್ರೆ ಕ್ಲಾಸಲ್ಲಿ ಟೀಚರ್ ಆಗಿರ್ಬೋದು, ಮನೇಲಿ ಪೇರೆಂಟ್ಸ್ ಆಗಿರ್ಬೋದು, ಚೆನ್ನಾಗಿ ಓದೋರ್ನೇ ಫ್ರೆಂಡ್ಸ್ ಮಾಡ್ಕೋಬೇಕು ಅನ್ನೋದೊಂದು ತಲೆಗೆ ತುಂಬಿಟ್ಟಿದ್ರು, ಅಥವಾ ಅದ್ ಹಂಗೆ ಬಂದ್ಬಿಟ್ಟಿತ್ತು. ನಾವು ಈಗ ಫಸ್ಟ್ 4 ರ್ಯಾಂಕ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಅವೆಲ್ಲ ಒಂದಿಷ್ಟು ಫ್ರೆಂಡ್ಸ್. ಆ ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲಿ 7th ಒಬ್ಳು ಆಡ್ ಆನ್ ಆಗ್ತಾಳೆ, ಸಹನಾ ಅಂತ. ಸೊ ಏನ್ ಮಾಡ್ತಾನೆ, ನಮ್ದು ಗ್ರೂಪ್ ಅಲ್ಲೇ ಇದ್ದಿದ್ ಫ್ರೆಂಡ್ ರಾಕೇಶ್ ಅಂತ. ಆಲ್ ಆಫ್ ಅ ಸಡನ್ ಅವ್ನ್ ಮ್ಯಾಥಮೆಟಿಕ್ಸ್ ಅಲ್ಲಿ ವೆರಿ ಪಂಟ, ಅವನು ತುಂಬಾ ಶಾರ್ಪ್ ಇದ್ದ. ಸೊ ಎಲ್ಲ ಅವಳಿಗೆಲ್ಲ ಹೇಳ್ಕೊಡೋದು ಅಥವಾ ಜಾಸ್ತಿ ಅವಳಿಗೆ ಟೈಮ್ ಕೊಡೋದೆಲ್ಲ ಮಾಡ್ತಿದ್ವಿ. ನಾವೆಲ್ಲ ಫ್ರೆಂಡ್ಸು ಪೊಸೆಸಿವ್ ಫೀಲ್ ಆಗ್ಬಿಟ್ಟಿದ್ವಿ ನಾವು. ಏನ್ ಇವನು ನಮ್ಗೆ ಟೈಮೇ ಕೊಡ್ತಾ ಇಲ್ಲ. ಮ್ಯಾಥ್ಸ್ ಆಕ್ಚುಲಿ ಯೂಶಲಿ ಮ್ಯಾಥ್ಸ್ ಎಲ್ಲ ಅವನೇ ಹೇಳ್ಕೊಡ್ತಾ ಇದ್ದಿದ್ದು ನಮಗೆ. ಏನ್ ಟೈಮೇ ಕೊಡ್ತಾ ಇಲ್ವಲ್ಲ ನಮ್ಗೆಲ್ಲ ಅನ್ನೋ ತರ ಪೊಸೆಸಿವ್ನೆಸ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅವನ್ ಏನ್ ಮಾಡಿದ್ದ, ಒಂದಿನ ಲವ್ ಲೆಟರ್ ಬರೆದು ನನಗ್ ಕೊಟ್ಟು ಅವಳು ಕೊಡು ಅಂತ ಕೊಟ್ಟಿದ್ದ. ಐ ಮೀನ್ ಇಟ್ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ನನಗೆ ಲವ್ ಅಂದ್ರೆ ತಪ್ಪು, ಹಿ ಇಸ್ ಡೂಯಿಂಗ್ ಸಮಥಿಂಗ್ ರಾಂಗ್. ನಾನೇನ್ ಮಾಡಿದೆ, ಆ ಲವ್ ಲೆಟರ್ ನ ಅವಳಿಗೆ ಕೊಟ್ಟುಬಿಟ್ಟು ನೆಕ್ಸ್ಟ್ ಬ್ರೇಕ್ ಟೈಮ್ ಅಲ್ಲಿ ಸ್ಟಾಫ್ ರೂಮ್ಗೆ ಹೋಗಿ ಮೇಡಮ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದೆ, ನಮ್ ಕ್ಲಾಸ್ ಟೀಚರ್ಗೆ. ಮೇಡಮ್, ರಾಕೇಶ್ ಸಹನಂಗ್ ಲವ್ ಲೆಟರ್ ಕೊಟ್ಟಿದ್ದಾನೆ ಅಂತ. ವಾಟ್, ಏನ್ ಯಾವ ಏಜ್ ಅಲ್ಲಿ ಇದೀರಾ ನೀವು, ಏನ್ ಲವ್ ಅಂತೆಲ್ಲ ಮಾತಾಡ್ತೀವಿ. ಆಕ್ಚುಲಿ ನಮ್ಗೆ 7th ಸ್ಟ್ಯಾಂಡರ್ಡ್ ಅಂದ್ರೆ ಆ ಇಡೀ ಕ್ಯಾಂಪಸ್ ಅಲ್ಲಿ ನಾವೇ ದೊಡ್ಡವರು, ಐ ಮೀನ್ ಸೀನಿಯರ್ಸ್ ನಾವು ಅನ್ನೋ ತರ. ಸೊ ನಮಗೆ ಅವರೆಲ್ಲ ದೊಡ್ಡವ್ರು ಅನ್ನೋ ತರಾನೇ ಫೀಲ್. ಇವ್ರು ಮ್ಯಾಮ್ ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ. ಆಮೇಲೆ ಕರ್ಸಿದ್ರು ಅವ್ರಿಬ್ರು ಸ್ಟಾಫ್ ರೂಮ್ ಕರ್ಸಿ. ಏನು ಕಾವ್ಯ ಹಿಂಗ್ ಹೇಳಿದ್ಲು ಅಂತಂದಾಗ ಅವನೇನು ಮಾತಾಡ್ಲಿಲ್ಲ, ಅವಳು ಏನು ಮಾತಾಡ್ಲಿಲ್ಲ. ಆಮೇಲೆ ಇನ್ನೊಬ್ಳು ಫ್ರೆಂಡ್ ಬಂದ್ಲು, ಐ ಮೀನ್ ನಮ್ ಗ್ರೂಪ್ ಅಲ್ಲೇ ಇದ್ದಿದ್ದು. ಹೌದು ಮ್ಯಾಮ್, ಆಕ್ಚುಲಿ ರಾಕೇಶ್ ಸಹನನ್ನ ಒಂದಿಷ್ಟು ಶಿ ಆಲ್ಸೋ ಕೌಂಟೆಡ್ ಎಷ್ಟು ಸಲ ತಿರುಗಿ ನೋಡ್ತಾನೆ ಅವಳನ್ನ ಅಂತ. ಒಂದು 20 to 25 ಟೈಮ್ಸ್ ತಿರುಗಿ ನೋಡಿದಾನೆ ಮ್ಯಾಮ್ ಸಹನನ್ನ, ನಾನ್ ನೋಡಿದೀನಿ ಅಂತ. ಆಮೇಲೆ ಅವ್ರಿಬ್ರು ಏನು ಮಾತಾಡ್ಲಿಲ್ಲ. ದೆನ್ ಅವ್ನ್ ರಾಕೇಶ್ ಕ್ಲಾಸ್ ಟೀಚರ್, ಐ ಮೀನ್ ಕ್ಲಾಸ್ CR ಏನೋ ಇರ್ತಾರೆ, ಕ್ಲಾಸ್ ಲೀಡರ್. ಅವಾಗ ನಾವೆಲ್ಲ ಎಷ್ಟೇ ಮಾತಾಡಿದ್ರು ನಮ್ಮ ಹೆಸರು ಬರೀತಾ ಇಲ್ಲ. ಯಾಕೆ ಬರೀತಾ ಇಲ್ಲ ಹೆಸರು, ಯಾಕೆ ಬರೀತಾ ಇಲ್ಲ ಅವನು, ನಾವ್ ಮಾತಾಡಿದ್ರು ಬರೀತಾ ಇಲ್ವಲ್ಲ ಅಂತ. ಅವ್ನ್ ಹಿ ಸ್ಟಾಪ್ ಟಾಕಿಂಗ್ ಟು ಅಸ್, ಮಾತಾಡೋದೇ ನಿಲ್ಸ್ಬಿಟ್ಟಿದ್ದ. ಆಮೇಲೆ ಸ್ಲಾಮ್ ಬುಕ್, ಫೇರ್ವೆಲ್ ಎಲ್ಲ ಆದ್ಮೇಲೆ ಸ್ಲಾಮ್ ಬುಕ್ ಕೊಡ್ತಾರಲ್ಲ, ಸ್ಲಾಮ್ ಬುಕ್ ಅಲ್ಲೂ ನಾವೇನಾದ್ರೂ ಕೊಟ್ರೆ ಅದೇನೋ ಬರೀತಾ ಇರ್ಲಿಲ್ಲ, ರಿಟರ್ನ್ ಕೊಟ್ಬಿಡ್ತಾ ಇದ್ದ. ಅದಾದ್ಮೇಲೆ ಕನೆಕ್ಷನ್ ಹೋಗ್ಬಿಡ್ತು. ಐ ಮೀನ್ 7th ಆದ್ಮೇಲೆ ಮುಗೀತು. ನೆಕ್ಸ್ಟ್ ಹೈಸ್ಕೂಲ್ ಬೇರೆ ಬೇರೆ ಸ್ಕೂಲಿಗೆ ಡಿಸ್ಪೋಸ್ ಆದ್ವಿ. ಅದಾದ್ಮೇಲೆ ಕನೆಕ್ಷನ್ ಇರ್ಲಿಲ್ಲ. ನನಗೆ ಅವಾಗ ಏನಂದ್ರೆ ಲವ್ ಮಾಡಿರೋ ತಪ್ಪು, ಹಿ ಇಸ್ ಡೂಯಿಂಗ್ ಸಮಥಿಂಗ್ ರಾಂಗ್, ಏನೋ ದೊಡ್ಡದಾಗಿ ತಪ್ಪು ಮಾಡ್ತಿದ್ದಾನೆ ಅನ್ನೋದೇ ತಲೆಯಲ್ಲಿ ಇದ್ದಿದ್ದು. ಬಟ್ ಸ್ವಲ್ಪ ಇವಾಗ ಕಾಲೇಜ್ ಡೇಸ್ಗೆಲ್ಲ ಬಂದ್ಮೇಲೆ ಅದ್ ನೆನ್ಸ್ಕೊಂಡಾಗ ನಗು ಬರ್ತಾ ಇದ್, ನಾನು ಹಿಂಗ್ ಮಾಡ್ಬಿಟ್ಟಿದೀನಿ ಅಲ್ವಾ ಅಂತ.
ಅಂತ. ಅದಾದ್ಮೇಲೆ ಕಾಲೇಜ್ ಡೇಸ್ ಅಲ್ಲಿ ಫೇಸ್ಬುಕ್ ಥ್ರೂ ನಾವೆಲ್ಲ ಮತ್ತೆ ಕಾಂಟ್ಯಾಕ್ಟ್ ಸಿಕ್ತು. ಗ್ರೂಪ್ ಅಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ, ನೋಡ್ ಅವಾಗ ಅವಳು ಹೆಂಗ್ ಮಾಡಿದ್ಲಲ್ವಾ ನಮ್ಗೆ ಅಂತ. ಬಟ್ ಇಟ್ ವಾಸ್ ಫನ್. ಸೊ ನನಗೆ ಅವಾಗಿಂದ ಲವ್ ಅಂದ್ರೆ ಸ್ವಲ್ಪ ತಪ್ಪು, ಇಟ್ ಇಸ್ ಅ ಮಿಸ್ಟೇಕ್ ಅನ್ನೋದೇ ತಲೆಯಲ್ಲಿ ಇರೋದ್ರಿಂದ. ಅಂಡ್ ನಾನು ಆ ಥರ ವೈಬ್ಸ್ ಏನು ಕೊಟ್ಟಿರ್ಲಿಲ್ಲ ಸ್ಕೂಲ್ ಕಾಲೇಜಸ್. ಅಂಡ್ ಕಾಲೇಜ್ ನಾನು ವುಮೆನ್ ಕಾಲೇಜಲ್ಲಿ ಓದಿದ್ದು. ಸೊ ಇನ್ನೂ ಕಮ್ಮಿ ನನಗೆ ಆ ಥರ ಪ್ರಪೋಸಲ್ಸ್ ಬರೋದು ಅದೆಲ್ಲ. ರಾಕೇಶ್ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಏನಾದ್ರು ಸಿಕ್ಕಿದಾರ? ಇಲ್ಲ, ಅಂದ್ರೆ ಯಾವಾಗಾದ್ರೂ ರೇರ್ ನಮ್ದು ಸ್ಕೂಲ್ ಗ್ರೂಪ್ಸ್ ಅಲ್ಲಿ ಮಾತಾಡ್ತಿರ್ತಾರೆ ಅಷ್ಟೇ. ಅಷ್ಟೇ. ಬಟ್ ನೀವು ಮಾಡಿದ್ ತಪ್ಪಲ್ವಾ? ಲವ್ ಅಂತಂದ್ರೆ ತಪ್ಪು ಅಂತೀರ, ಸಿನಿಮಾದಲ್ಲಿ ಯಾಕೆ ಲವ್ ಮಾಡಿದ್ರಿ ಅಂತ. ಅವಾಗ ಸ್ಕೂಲಲ್ಲಿ ಇದ್ದಾಗ ತಪ್ಪು ಅದು. ಈಗೇನಿಲ್ಲ. ಏನ್ ಈ ತರ ಎಲ್ಲ ಲವ್ ಎಲ್ಲ ಮಾಡ್ಕೊಂಡು ಅವ್ನ್ ಏನ್ ಮಾಡ್ತಾ ಇದ್ದ ಬಂದ್ಬಿಟ್ಟು, ನಾವೆಲ್ಲ ಪಕ್ಕದಲ್ಲೇ ಇರ್ತೀವಿ, ಅವಳು ಬರ್ತಾಳೆ ಬಂದ್ಬಿಟ್ಟು ಸಹನಾ ಕೇಮ್ ಇನ್ ಮೈ ಡ್ರೀಮ್ ಯೆಸ್ಟರ್ಡೇ ಅಂತೆಲ್ಲ ಹೇಳೋದು. ನಾವೆಲ್ಲ ವಾಟ್ ಇವ್ನ್ ಏನು ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ, ಎಲ್ಲೋ ತಪ್ಪು ದಾರಿ ಹಿಡಿತಾ ಇದ್ದಾನೆ ಅನ್ನೋ ತರ. ಅಂದ್ರೆ ಹಿ ವಾಸ್ ಟಾಪರ್, ಸುಮ್ನೆ ಓದೋ ಟೈಮಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅನ್ನೋ ತರದ್ದೆಲ್ಲ ಇತ್ತು. ಬಟ್ ಇವಾಗ ಅದೇ ಅವ್ನು ಹೇಳ್ತಾನೆ, ನನ್ ಲೈಫೇ ಹಾಳು ಮಾಡ್ಬಿಟ್ಟೆ ನೀನು ಅಂತ. ಸಿಕ್ಕಿಲ್ಲ, ಕಾನ್ವರ್ಸೇಷನ್ಸ್, ಗ್ರೂಪ್ ಕಾನ್ವರ್ಸೇಷನ್ಸ್ ಅಥವಾ ಎಲ್ಲಾದ್ರೂ ವಾಟ್ಸ್ಆಪ್ ಅಲ್ಲಿ ಇದ್ ಮಾಡಿದಾಗ. ಸಹನಾನು ಕಾಂಟ್ಯಾಕ್ಟ್ ಅಲ್ಲಿ ಇದಾರ? ಹಾ, ಕಾಂಟ್ಯಾಕ್ಟ್ ಆಕ್ಚುಲಿ ಅದಾದ್ಮೇಲೆ ಅವಳು ನನ್ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಲು ಟೈಮಲ್ಲಿ. ನಾವಿಬ್ರು ಸೇರ್ಕೊಂಡು ಅವನಿಗೆ ರೇಗಿಸ್ತಾ ಇದ್ವಿ, ಆತರ ಎಲ್ಲ ಫನ್ ಎಲಿಮೆಂಟ್ಸ್ ಇರ್ತಾ ಇತ್ತು. ಟಚ್ ಅಲ್ಲಿ ಇದಾರೆ ಇವಾಗ್ಲೂ. ಅಂದ್ರೆ ಯಾವಾಗ್ಲೂ ರೇರ್ ನಂದೇನಾದ್ರೂ ಮೂವಿ ಅಥವಾ DKD ಟೈಮಲ್ಲಿ ವಿನ್ ಆದಾಗ ಅಥವಾ ಅದಕ್ಕೆಲ್ಲ ಕಂಗ್ರಾಚುಲೇಟ್ ಮಾಡ್ತಿರ್ತಾರೆ ಅಷ್ಟೇ. ಲವ್ ಅಂತೂ ಇಷ್ಟ ಇಲ್ಲ ಅಂತ ಹೇಳಿದ್ರಿ. ಮದ್ವೆ ಆಗುವಂತ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ನನಗೆ ಇವಾಗ ಗೊತ್ತಿಲ್ಲ. ಮದ್ವೆ ರಿಲೇಶನ್ಶಿಪ್ಸ್ ಅಂದ್ರೇನೆ ಭಯ ಆಗೋಗಿದೆ ನನಗೆ. ಯಾಕೆ ಮೇಡಮ್? ಯಾವ್ದು ನಾನು ಬೆಸ್ಟ್ ಒಳ್ಳೆ ಎಕ್ಸಾಂಪಲ್ಸ್ ನೋಡಿಲ್ಲ. ಮದ್ವೆ ಅಂದ್ರೆ ಇದೆ ಬೆಸ್ಟ್, ಇಲ್ಲಿ ಒಳ್ಳೆ ಎಕ್ಸಾಂಪಲ್ಸ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಪೇರೆಂಟ್ಸ್ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ಅವಾಗ ನಮ್ಮಪ್ಪ ಏನಾದ್ರು ನಮ್ಮಪ್ಪಂಗೆ ಏನಾದ್ರು ಹೇಳಿದಾಗ ನಮ್ಮಪ್ಪ ರಿಯಾಕ್ಟ್ ಮಾಡ್ಬಿಡ್ತಾರೆ, ನಿಂಗೆ ಗೊತ್ತಾಗಲ್ಲ ಸುಮ್ನೆ ಇರೋ ಅಂತ, ಅಥವಾ ಆತರ ಏನಾದ್ರು ಹೇಳ್ತಾರೆ, ಇನ್ ರಿಟರ್ನ್ ಏನಾದ್ರು ಹೇಳ್ತಾರೆ. ಅದೇ ನಾವು ಇವಾಗ ನಾನು ಲವ್ ಮಾಡೋ ಅಥವಾ ಮದ್ವೆ ಆಗೋ ಹುಡ್ಗಂಗೆ ನಾನ್ ಜಸ್ಟ್ ಥಿಂಕ್ ಮಾಡ್ತೀನಿ, ನನ್ಗೆ ಏನಾದ್ರು ಹಿಂಗ್ ಹೇಳಿದ್ರೆ ನಾನು ಸುಮ್ನೆ ಇರ್ತೀನ, ನಾನು ಇನ್ ರಿಟರ್ನ್ ಹೇಳ್ತೀನಿ. ಬಟ್ ನಮ್ಮಮ್ಮ ಸುಮ್ನಾಗ್ಬಿಡ್ತಾ ಇದ್ರು. ಅಥವಾ ಏನೋ ಒಂದು ಜಗಳ ಆಗ್ತಿರುತ್ತೆ, ಅಥವಾ ಏನೋ ಒಂದು ಕ್ವೆಶ್ಚನ್ ಮಾಡ್ಬೇಕು ಪೇರೆಂಟ್ಸ್. ಈಗ ನಮ್ಮಪ್ಪ ಏನಾದ್ರು ಎಲ್ಲಾದ್ರೂ ಹೋಗಿದ್ದಾರೆ ಅಥವಾ ಎಲ್ಲಾದ್ರೂ ಲೇಟ್ ಆಗಿ ಬರ್ತಾರೆ ಅಂದಾಗ ನಮ್ಮಮ್ಮ ಎಲ್ರಿ ಹೋಗಿದ್ರಿ, ಇಲ್ಲೇ ಸ್ವಲ್ಪ ಕೆಲ್ಸ ಇತ್ತು ಹೋಗಿದ್ದೆ. ಅಥವಾ ನಮ್ಮಮ್ಮ ಎಲ್ಲಾದ್ರೂ ಹೋಗಿದ್ರೆ ಎಲ್ಲ ಸ್ವಲ್ಪ ಕೆಲ್ಸ. ಬಟ್ ಇವಾಗ ಏನಾಗುತ್ತೆ ಗೊತ್ತಾ, ಡಿಸ್ಕಷನ್ಸ್ ಮಾಡ್ತಾನೆ ಚಿಕ್ಕ ವಿಷಯನೇ ದೊಡ್ಡ ಜಗಳ ಆಗಿ ಅದು ಡಿವೋರ್ಸ್ ಅಂತೆ, ಬ್ರೇಕಪ್ ಅಂತೆ ಅಂತೆಲ್ಲ ಆಗ್ತಾ ಇದೆ. ನನಗೀಗ ಹುಡುಗನ್ ಕ್ವಾಲಿಟೀಸ್ ಕೇಳಿದ್ರೆ ಯಾವ ರಿಲೇಶನ್ಶಿಪ್ ಪರ್ಫೆಕ್ಟ್ ಆಗಿರಲ್ಲ. ಬಟ್ ಮೇಜರ್ ಪ್ರಿಯಾರಿಟಿ ಅಂತಂದ್ರೆ ಈ ಶುಡ್ ಬಿ ಒನ್ ಗರ್ಲ್ ಮ್ಯಾನ್ ಆಗಿದ್ರೆ ದಟ್ ಇಸ್ ಮೈ ಮೇಜರ್ ಪ್ರಿಯಾರಿಟಿ. ಅದ್ ಬಿಟ್ಟು ಬೇರೆ ಎಲ್ಲ ನನ್ನ ಕರಿಯರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈ ಹುಡುಗ ಹೈಟ್ ಆಗಿರ್ಬೇಕು, ಚೆನ್ನಾಗಿ ಹೈಟು ವೈಟು ಪರ್ಸನಾಲಿಟಿ ಚೆನ್ನಾಗಿರ್ಬೇಕು, ಹಾಗೇನೆ ಇದೇ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ಬೇಕು, ಹಿಂಗೆ ಕೆಲವೊಬ್ರಿಗೆ ಆಸೆ ಇದ್ದೇ ಇರುತ್ತಲ್ಲ. ಇದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರೆ ಪ್ರಾಬಬ್ಲಿ ಇಲ್ಲಿ ಎನ್ವಿರಾನ್ಮೆಂಟ್ ಗೊತ್ತಾಗುತ್ತೆ, ಅದು ಪ್ಲಸ್ ಆಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದು ಮೈನಸ್ಸು ಆಗ್ಬಹುದು ನಾನು ನೋಡಿರೋ ಹಂಗೆ. ಅಂದ್ರೆ ಕರಿಯರ್ ಗ್ರೋತ್ ಅದು ಇಬ್ರದ್ದು ಈಕ್ವಲ್ ಇಲ್ಲ ಅಂತಂದಾಗ ಮೇ ಬಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಬರುತ್ತೆ. ಅವಳು ಬೆಳೀತಾ ಇದ್ದಾಳೆ, ನಾನ್ ಬೆಳೀತಿಲ್ಲ, ಅಥವಾ ಅವ್ನ್ ಬೆಳೀತಾ ಇದ್ದಾನೆ, ನಾನ್ ಬೆಳೀತಾ ಇಲ್ಲ ಅನ್ನೋದು ಬರ್ಬಹುದೇನೋ ಅನ್ನೋದು ನನ್ನ ತಲೆಯಲ್ಲಿದೆ. ಅಂಡ್ ಫೈನಾನ್ಷಿಯಲಿ ಕೂಡ ಡಿಫ್ರೆನ್ಸಸ್ ಬರಬಹುದು. ಎಷ್ಟು ಪ್ಲಸ್ ಇದೆಯೋ ಅಷ್ಟೇ ಮೈನಸ್ಸು ಇದೆ. ಸೇಮ್ ಒಂದೇ ಸೇಮ್ ಫೀಲ್ಡ್ ಅಲ್ಲಿ ಆದ್ರೆ ಒಂದೇ ಫೀಲ್ಡ್ ಅಲ್ಲಿ ಆಗಿರೋದ್ರಿಂದ, ಅಂದ್ರೆ ಒಂದೇ ಫೀಲ್ಡ್ ಅವ್ನ ನನ್ ಮದ್ವೆ ಆದ್ರೆ ಎಲ್ಲಿ ಎನ್ವಿರಾನ್ಮೆಂಟ್ ಹೇಗಿದೆ, ಹೆಂಗಿರುತ್ತೆ ಇಲ್ಲಿ ಅನ್ನೋದು ಗೊತ್ತಾಗುತ್ತೆ. ನಾನು ಅವ್ರಿಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಹೆಂಗಿರುತ್ತೆ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಡ್ರಾಬ್ಯಾಕ್ಸ್ ಏನು ಅಂತಂದ್ರೆ ಅದೇ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಬರಬಹುದೇನು ಅನ್ನೋದು. ಗಂಡ ಹೆಂಡತಿ ಸುಮ್ಮನಿದ್ರು ತಂದಿಕ್ಕೋ ಜಾಸ್ತಿ ಆ ತರದ್ದೆಲ್ಲ ಇರುತ್ತೆ. ಅಂಡ್ ನಮ್ಗೆ ಗೊತ್ತಿಲ್ಲದೆ ಆ ಥಾಟ್ಸ್ ನಮ್ ತಲೆಯಲ್ಲಿ ಬಂದ್ಬಿಡತ್ತೆ. ಸೊ ಸದ್ಯಕ್ಕಂತೂ ಆ ಯೋಚನೆಗಳಿಲ್ಲ. ಲುಕ್ಸ್ ವೈಸ್ ಅಂದ್ರೆ ಇವಾಗ ನೋಡಿ, ಕೆಲವೊಂದ್ಸಲ ಕ್ಯಾರೆಕ್ಟರ್ ಇಷ್ಟ ಆಗ್ಬಿಟ್ರೆ ಅವ್ರು ಚೆನ್ನಾಗೇ ಕಾಣಿಸ್ತಾರೆ ನಮಗೆ. ಈ ಕ್ಯಾರೆಕ್ಟರ್ ಇಷ್ಟ ಆಗ್ಲಿಲ್ಲ ಅಥವಾ ಅವ್ರ ಬಿಹೇವಿಯರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರು ಎಷ್ಟೇ ಚೆನ್ನಾಗಿದ್ರು ನಮ್ಗೆ ಚೆನ್ನಾಗ್ ಅನ್ಸಲ್ಲ. ಸೊ ಲುಕ್ಸಿಗೆ ಅಷ್ಟು ನಾನು ಇಂಪಾರ್ಟೆನ್ಸ್ ಕೊಡಲ್ಲ.
ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತೀರ. ಸೊ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಪೋಸ್ ಮಾಡಿದಾರ ಅಂತ? ಅದು ಬರ್ತಾನೆ ಇರುತ್ತೆ. ಅದ್ ಕಾಮೆಂಟ್ಸ್ ಅಲ್ಲಿ ಐ ಲವ್ ಯು ಅಂತೆಲ್ಲ ಹಾಕ್ಬಿಡ್ತಾರೆ. ನಾನು ಇನಿಷಿಯಲಿ ಇಂಡಸ್ಟ್ರಿಗೆ ಬಂದಾಗ ನಾನು ಹೇಳಿದ್ನಲ್ಲ ಮನೇಲೆಲ್ಲ ಹಂಗೆ ಇದೆಲ್ಲ ತುಂಬಾ ಸ್ಟ್ರಿಕ್ಟ್ ಅಂತ. ಅವ್ರು ಯಾರಂತಾನೆ ಗೊತ್ತಿರಲ್ಲ ನನಗೆ. ಐ ಲವ್ ಯು ಆತರ ಎಲ್ಲ ಏನೇನೋ ಕಾಮೆಂಟ್ಸ್ ಹಾಕಿದಾಗ ನಾನು ಡಿಲೀಟ್ ಮಾಡ್ಬಿಡ್ತಾ ಇದ್ದೆ. ಅಯ್ಯೋ ನನ್ ರಿಲೇಟಿವ್ಸ್ ಯಾರಾದ್ರೂ ನೋಡಿ ನಮ್ಮ ಅಪ್ಪಂಗೆ ಹೇಳ್ಬಿಟ್ರೆ ಈ ತರ ಎಲ್ಲ, ಅಂದ್ರೆ ಅಷ್ಟು ಇಮ್ಯಾಚ್ಯೂರ್ ನನ್ಗೆ ಅವಾಗ ಇಮ್ಯಾಚ್ಯೂರಿಟಿ ಇದ್ದಿದ್ದು. ಬಟ್ ಇವಾಗೆಲ್ಲ ನಾನು ಏನು ಡಿಲೀಟ್ ಮಾಡಕ್ ಹೋಗಲ್ಲ. ಕಾಮೆಂಟ್ಸ್ ಅಲ್ಲೇ ಡೈರೆಕ್ಟ್ ಆಗಿ ಮಾಡ್ತಾರೆ ಅಂದ್ರೆ ಇನ್ ಆಫ್ ಕೋರ್ಸ್ DMs ಅಲ್ಲಿ ತುಂಬಾ ಬರ್ತಾನೆ ಇರುತ್ತೆ. ನಾನು ಮತ್ತೆ ನನ್ನ ಕಸಿನ್ ವಿಶು ಅಂತ ಇದ್ದಾನೆ ನಮ್ಮಣ್ಣ, ನಾನು ಒಂದೊಂದ್ಸಲ ವಿಡಿಯೋ ಕಾಲ್ಸ್ ಎಲ್ಲ ಎವ್ರಿ ಈವ್ನಿಂಗ್ ನಾವು ಕಸಿನ್ಸ್ ವಿಡಿಯೋ ಕಾಲ್ ಮಾಡ್ತಾ ಇರ್ತೀವಿ. ಮಾಡಿ ನಾನು ಸ್ಕ್ರೀನ್ ಶೇರ್ ಮಾಡ್ತಿರ್ತೀನಿ, ನೋಡು ಇಲ್ಲಿ ಈ ತರ ಇವತ್ತು ಈ ತರ ಬಂದಿದೆ ಅಂತ ಅವನು ರೇಗಿಸ್ತಾ ಇರ್ತಾನೆ. ಸೊ ಆತರ ಬರ್ತಿರತ್ತೆ ಚೆಕ್ ಇನ್ಸ್ಟಾಗ್ರಾಮ್. ಮಾಡ್ಬಿಟ್ಟು ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಕೆಲವೊಂದ್ ಕ್ರೇಜಿ ಆಗಿ ಬಂದಿರುತ್ತಲ್ವಾ, ಅದನ್ನ ನೋಡಿ ಹಿಂಗೆ ಅಂದ್ರೆ ನಾನ್ ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಇಷ್ಟು ಡೆಪ್ತ್ ಆಗಿ ಹೋಗಿ ಅಂಡ್ ಅವ್ರೇನ್ ನಾನು ಒಬ್ಳಿಗೆ ಮಾಡಿರಲ್ಲ. ಹೌದು. ಅದೇ ಮೆಸೇಜ್ ಕಟ್ ಕಾಪಿ ಪೇಸ್ಟ್ ಎಷ್ಟೋ ಜನಕ್ಕೆ ಹೋಗಿರುತ್ತೆ. ಸೊ ಅದು ಸೀರಿಯಸ್ ಆಗಿ ತಗೊಳ್ಳೋಂತ ಪ್ರಪೋಸಲ್ಸ್ ಅಲ್ಲ. ಮಾತಾಡ್ತಾ ಹೇಳ್ತಾ ಇದ್ರಿ ಕ್ರೇಜಿ ಆಗಿ ಅಂತ. ರೀಸೆಂಟ್ ಆಗಿ ಕ್ರೇಜಿ ಅಷ್ಟು ಪ್ರಪೋಸಲ್ ಯಾವ್ದಾದ್ರು ಶೇರ್ ಮಾಡೋದಾದ್ರೆ? ಮರ್ತೋಗಿದೆ ನನಗೆ. ನಾನ್ ಶೈವ ಅಂತ ಹಾಕಿರೋದ್ರಿಂದ ನಾನು ಲಿಂಗಾಯತ್ ಅಂತ ಗೊತ್ತಾಗಿ ಯಾರೋ ಒಬ್ರು ನಾನು ಲಿಂಗಾಯತ್, ನಮ್ಮ ಮನೇಲಿ ಹುಡುಗಿ ನೋಡ್ತಾ ಇದಾರೆ, ನಮ್ಮಮ್ಮ ನಿಮ್ ಸೀರಿಯಲ್ ಫ್ಯಾನು, ಡೈಲಿ ನೋಡ್ತಿರ್ತಾರೆ, ನಿಮ್ ತರಾನೇ ಸೊಸೆ ಬೇಕು ಅಂತ ಕೇಳ್ತಾ ಇದಾರೆ, ಇಫ್ ಯು ಡೋಂಟ್ ಮೈಂಡ್ ವಿಲ್ ಯು ಅಕ್ಸೆಪ್ಟ್ ಮೈ ಪ್ರಪೋಸಲ್ ಅಂತ ಕಳ್ಸಿ ಸೀರಿಯಲ್ ನೋಡಿ ಪ್ರಪೋಸಲ್ ಬಂದ್ ಮಾಡ್ಬಿಟ್ಟಿದ್ರ? ಆತರ ಬರ್ತಾ ಇರತ್ತೆ. ನೀವ್ ಅವ್ರಿಗೆ ಏನ್ ರಿಪ್ಲೈ ಕೊಟ್ಟಿದ್ರಿ? ನಾನ್ ಅಕ್ಸೆಪ್ಟೇ ಮಾಡಲ್ಲ. ನೋಡ್ ಸುಮ್ನೆ ಆಗೋದಷ್ಟೇ. ಅಂಡ್ ಅಕ್ಸೆಪ್ಟ್ ಮಾಡಿತ್ತು ಅಂತ ಇಟ್ಕೊಳ್ಳಿ, ಕಾಫಿ ಆಯ್ತಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ತಿಂಡಿ ಆಯ್ತಾ, ರಿಪ್ಲೈ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಏನ್ ಆಟಿಟ್ಯೂಡ್ ಅಲ್ಲ, ಒಂದ್ಸಲ ರಿಪ್ಲೈ ಮಾಡಿ ಸುಮ್ನಾಗ್ಬಿಟ್ರಿ 100%. ಸೊ ಬೆಟರ್ ಐ ನಾಟ್ ಅಕ್ಸೆಪ್ಟ್. ಅಲ್ಲ, ರಿಪ್ಲೈ ಮಾಡಿದ್ರು ಕಷ್ಟ, ರಿಪ್ಲೈ ಮಾಡಿಲ್ಲ ಅಂದ್ರೂ ಕಷ್ಟ. ಅದಕ್ಕೆ ಅಕ್ಸೆಪ್ಟೇ ಮಾಡಲ್ಲ. ಬೇಡ. ಬಟ್ ರೇರ್ ನಾ ನೋಡೋದು ಯಾವಾಗ್ಲೂ ಒಂದೊಂದ್ಸಲ ನೋಡ್ತಿರ್ತೀನಿ ರಿಕ್ವೆಸ್ಟ್. ಮತ್ತೆ ಯಾಕಂದ್ರೆ ಈ ಪ್ರಮೋಷನ್ ರಿಲೇಟೆಡ್ ಎಲ್ಲ ಇನ್ಸ್ಟಾಗ್ರಾಮ್ DMs ಬರ್ತಿರ್ತಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಅಲ್ಲೇ ಅವಾಗ ಹಿಂಗೆ ನೋಡ್ತಾ ಇರೋದು. ಸೋಷಿಯಲ್ ಮೀಡಿಯಾದಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಸೋಷಿಯಲ್ ಮೀಡಿಯಾದಿಂದ ಯಾವತ್ತಾದ್ರೂ ಒಂದು ಟ್ರಬಲ್ ಅನ್ನ ಫೇಸ್ ಮಾಡಿದ್ದುಂಟಾ ಅಂತ? ಇಲ್ಲ, ಅದ್ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಹಂಗೆ. ನನಗೆ ಟ್ರಬಲ್ ಅಂತ ಯಾವತ್ತೂ ಆಗಿಲ್ಲ. ನಾನು ಪ್ರತಿಯೊಂದು ಪೋಸ್ಟ್ ಮಾಡ್ಬೇಕಾದ್ರೆ ಇದ್ ಮಾಡಿದ್ರೆ ಏನಾದ್ರೂ ಆಗ್ಬಹುದೇನೋ ಅಂತ ಯೋಚನೆ ಮಾಡಿನೇ ಪೋಸ್ಟ್ ಮಾಡ್ತೀನಿ. ಸೊ ಆ ಕಾನ್ಶಿಯಸ್ನೆಸ್ ಇರೋದ್ರಿಂದ ನನಗೆ ಇನ್ನೂ ಆತರ ಟ್ರಬಲ್ ಯಾವ್ದು ಬಂದಿಲ್ಲ, ಬರೋದು ಬೇಡ. ಸೊ ಬಂದಿಲ್ಲ ನನಗೆ ಯಾವ್ದು. ಅದನ್ನ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಹಂಗೆ. ಇವಾಗ ನಾನು ಸೀರಿಯಲ್ ಮಾಡ್ಬೇಕಾದ್ರೆ ಸೀರಿಯಲ್ ರಿಲೇಟೆಡ್ ಪ್ರಮೋಷನ್ಸ್, ಇವಾಗ ಮೂವಿ ರಿಲೇಟೆಡ್ ಪ್ರಮೋಷನ್ಸ್ ಮಾಡ್ತಿರ್ತೀನಿ. ಅಂಡ್ ಅದಲ್ಲದೆ ನಾನೇ ಬೇರೆ ಲುಕ್ಸ್ ಅಲ್ಲಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಸಿ ಹಾಕ್ತಾ ಇರ್ತೀನಿ. ಅದು ಬಿಟ್ರೆ ಬೇರೆ ತರ ನಾನು ಏನು ಮಾಡಕ್ ಹೋಗಿಲ್ಲ. ಸೊ ನನ್ಗೇನು ಆತರ ಡ್ರಾಬ್ಯಾಕ್ಸ್. ಕಮೆಂಟ್ಸ್ ಅಲ್ಲಿ ಏನಾದ್ರು ನೆಗೆಟಿವ್ ಬಂದ್ರು ಅದ್ರ ಬಗ್ಗೆ ಏನ್ ಥಿಂಕ್ ಮಾಡಕ್ ಹೋಗಲ್ಲ ಜಾಸ್ತಿ, ಅದು ಇದಾಗಲ್ಲ. ಬಟ್ ನಿಮ್ದು ರೀಸೆಂಟ್ ಆಗಿ ಮೊನ್ನೆ ನಾನು ಕಲ್ಮಶ ಇಲ್ಲ ಅನ್ನೋದನ್ನ ನಿಷ್ಕಲ್ಮಶ ಇಲ್ಲ ಅಂತ ಹೇಳ್ಬಿಟ್ಟಿದೀನಿ. ಅದು ಕಾಮೆಂಟ್ಸ್ ಅಲ್ಲಿ ಬರ್ತಾ ಇದೆ, ನಾನು ಅದನ್ನ ಕರೆಕ್ಟ್ ಮಾಡಿದೀನಿ. ಗೊತ್ತಾಗ್ದೆ ನಾನೇನೋ ಹೇಳ್ಬಿಟ್ಟಿದೀನಿ ಫ್ಲೋ ಅಲ್ಲಿ. ಅದು ಆತರ ಸಮ್ಟೈಮ್ಸ್ ಆಗುತ್ತೆ, ಏನ್ ಮಾಡೋದಕ್ಕಾಗಲ್ಲ. ಮಾತಾಡ್ತಾ ಫ್ಲೋ ಅಲ್ಲಿ ಟಂಗ್ ಟ್ವಿಸ್ಟ್ ಆಗುವಂತ ಕಾಮನ್ ಆಗಿರುತ್ತದೆ. ಸೋಷಿಯಲ್ ಮೀಡಿಯಾ ಅಂತೂ ಆಯ್ತು. ಅದಾದ ನಂತರ ಹಣಕಾಸಿನ ವಿಚಾರ ಅಂತ ಬಂದಾಗ, ಯಾಕಂತಂದ್ರೆ ನಟಿ ಅಂದ ಮೇಲೆ ಯಾವಾಗ್ಲೂ ಪ್ರಾಜೆಕ್ಟ್ಸ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇತ್ತೀಚೆಗೆ ಏನಂತಂದ್ರೆ ಬರುವಂತಹ ಅಪ್ಕಮಿಂಗ್ ಆಕ್ಟರ್ಸ್ ಎಲ್ಲಾನು ಕೂಡ ಬ್ಯಾಕ್ ಗ್ರೌಂಡ್ ಫಿನಾನ್ಷಿಯಲಿ ತುಂಬಾ ನಾವು ಸೇಫ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ನೀವ್ ಯಾವ ರೀತಿ ಪ್ಲಾನ್ ಮಾಡಿದ್ರಾ ಹಣಕಾಸಿನ ವಿಚಾರದಲ್ಲಿ? ಯಾವ ರೀತಿ ಒಂದು ಸೂಕ್ಷ್ಮವಾಗಿದ್ದೀರಾ ಅಂತ? ಖಂಡಿತ ಸೂಕ್ಷ್ಮವಾಗಿದ್ದೀನಿ. ನಾನು ಸುಮ್ನೆ ಖರ್ಚು ಮಾಡಲ್ಲ, ಸುಮ್ನೆ ಖರ್ಚು ಮಾಡಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾನು ನನ್ನ ಅಕ್ಕನ್ಗೂ, ನಿನ್ನೆ ನನ್ಗೂ ನಮ್ಮಮ್ಮ ಅಕ್ಕನ್ಗೂ ಇದೇ ತರ ಇದು ಕಾನ್ವರ್ಸೇಷನ್ ಆಯ್ತು. ನಮ್ಮ ಅಕ್ಕ ನಮ್ಮಮ್ಮ ಹೆಂಗೆ ಅಂತಂದ್ರೆ ಫ್ಯೂಚರ್ ಪ್ಲಾನ್ಸ್ ಜಾಸ್ತಿ ಮಾಡೋದು, ಅದಕ್ಕೇನೋ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು, ಆ ತರದ್ದೆಲ್ಲ. ನಾನ್ ಹೆಂಗಂದ್ರೆ ಪ್ರೆಸೆಂಟ್ ಅಲ್ಲಿ ನನಗೆ ಏನ್ ಬೇಕು, ಇವಾಗ ನನ್ ಪ್ರೆಸೆಂಟ್ ಅಲ್ಲಿ ಯಾವ್ದೋ ಒಂದ್ ಬಟ್ಟೆ ಬೇಕಾ ತಗೊಂಡ್ಬಿಡ್ತೀನಿ, ಪ್ರೆಸೆಂಟ್ ಏನೋ ತಿನ್ಬೇಕು ಅನ್ಸುತ್ತಾ ತಿನ್ಬಿಡ್ತೀನಿ. ಸೊ ದಟ್ ಇಸ್ ಹೌ ಐ ಆಮ್. ಬಟ್ ಸುಮ್ನೆ ಖರ್ಚು ಮಾಡೋದು ಆ ತರದ್ದೆಲ್ಲ ಮಾಡಲ್ಲ. ಅಂಡ್ ಇಂಡಸ್ಟ್ರಿಗೆ ಬರೀ ದುಡ್ಡು ಮಾಡ್ಲೇಬೇಕು ಅನ್ನೋದಲ್ಲ ನನ್ ಥಾಟ್. ದುಡ್ಡು ಮಾಡ್ಲೇಬೇಕು ಅಂತಂದ್ರೆ ಇವಾಗ IT ವರ್ಕ್ ಮಾಡ್ಬೋದು, ಅಥವಾ ಬೇರೆ ಬಿಸ್ನೆಸ್ ಆಗಿರ್ಬೋದು, ಬೇರೆ ಆಪ್ಷನ್ಸ್ ಇದೆ. ಬರೀ ದುಡ್ಡು ಮಾಡ್ಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿಲ್ಲ. ಹಂಗಾಗಿದ್ರೆ ಪ್ರಾಜೆಕ್ಟ್ಸ್ ಒಪ್ಕೊಂತ ಇದೆ. ಅಂದ್ರೆ ಆಫ್ಟರ್ DKD ನನ್ನ ಸೀರಿಯಲ್ಸ್ ಇವಾಗ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಬೇರೆ ಪ್ರಾಜೆಕ್ಟ್ಸ್ ಬಂದಾಗ ಒಪ್ಕೊಬಿಡೋಣ, ಮಾಡ್ಬಿಡೋಣ
ದುಡಿಯೋ ಟೈಮಲ್ಲಿ ದುಡ್ಕೊಂಬೋಣ ಅನ್ನೋ ಥಾಟು ಇರುತ್ತೆ. ಹ್ಮ್. ಬಟ್ ದಟ್ಸ್ ನಾಟ್ ದ ಓನ್ಲಿ ಗೋಲ್ ನನಗೆ. ಬರೀ ದುಡ್ಡು ಮಾಡ್ಬೇಕು ಅನ್ನೋದಷ್ಟೇ ಅಲ್ಲ ನನ್ನ ಗೋಲು. ಚೆನ್ನಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಬೇಕು, ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅನ್ನೋದಿದೆ. ಫೈನಾನ್ಷಿಯಲಿ ಕೋರ್ಸ್ ಕಷ್ಟ ಆಗತ್ತೆ, ಯಾಕಂದ್ರೆ ಸ್ಟೇಬಲ್ ಇಲ್ಲ ನಮ್ ಕೆಲ್ಸ. ಯಾವ್ದೋ ಒಂದ್ ಪ್ರಾಜೆಕ್ಟ್ ಮುಗಿದ್ಮೇಲೆ ಇನ್ನೊಂದ್ ಪ್ರಾಜೆಕ್ಟ್ ಕ್ವಿಕ್ ಸಡನ್ ಆಗಿ ಸಿಕ್ಬಿಡಲ್ಲ, ಸ್ವಲ್ಪ ಡಿಲೇ ಆಗತ್ತೆ. ಅಂಡ್ ಎಲ್ಲಾ ಟೈಮಲ್ಲೂ ಹಂಗೆ ಆಗಲ್ಲ. ಎಷ್ಟೋ ಜನಕ್ಕೆ ಒಂದ್ ಪ್ರಾಜೆಕ್ಟ್ ಆಗ್ತಿದಂಗೆ ಇನ್ನೊಂದ್ ಪ್ರಾಜೆಕ್ಟ್ ಸಿಕ್ಬಿಡತ್ತೆ. ಅಗೇನ್ ಇಟ್ ಡಿಪೆಂಡ್ಸ್. ಅಂದ್ರೆ ದುಡಿಯೋ ಟೈಮಲ್ಲಿ ಏನ್ ಸೇವ್ ಮಾಡ್ಕೊಂಡಿರ್ತೀವಿ ಅದನ್ನ ಇಟ್ಕೊಂಡಿರ್ಬೇಕಷ್ಟೇ. ಅದನ್ನೇನಾದ್ರು ಬೇರೆ ಇನ್ವೆಸ್ಟ್ಮೆಂಟ್ ಆತರ ಏನಾದ್ರು ಪ್ಲಾನ್ ಮಾಡ್ತೀರಾ ಅಂತ? ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದ್ರು ಉದ್ಯಮಿ ಆಗುವಂತಹ ಚಾನ್ಸಸ್ ಇದೆಯಾ? ಇಲ್ಲಪ್ಪ, ಇಲ್ಲ ಆ ತರದೆಲ್ಲ ಏನು ಆತರ ಏನಿಲ್ಲ. ನಾನ್ ಸಿಂಪಲ್ ಏನ್ ಇವಾಗ ಅರ್ನ್ ಮಾಡ್ತಾ ಇದೀನಿ, ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಆ ತರದ್ದು ನೆಕ್ಸ್ಟ್ ಇನ್ವೆಸ್ಟ್ ಮಾಡೋದು ಸದ್ಯಕ್ಕೆ ಆತರ ಏನು ಥಾಟ್ಸ್ ಇಲ್ಲ. ಆತರ ಏನಿಲ್ಲ. ತೀರಾ ಇಟ್ಕೊಳಕ್ಕೆ ಆಗಲ್ಲ, ಅಷ್ಟು ದುಡ್ಡು ಬಂದಾಗ ಬೇಕಿದ್ರೆ ನೋಡೋಣ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಬಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಬಂದು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಸಿಕ್ಕಾಗ ನೋಡೋಣ, ಅವಾಗ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ. ಅಷ್ಟೇ. ಅಪ್ಪ ಅಮ್ಮನ ಕೈಯಲ್ಲಿ ಯಾವತ್ತಾದ್ರೂ ಸಿಕ್ಕಾಪಟ್ಟೆ ಒಡ್ಸ್ಕೊಂಡಿರುವಂತಹ ಮೂಮೆಂಟ್ ಅಥವಾ ಬೈಸ್ಕೊಂಡಿರುವಂತಹ ಮೂಮೆಂಟ್ ಶೇರ್ ಮಾಡೋದಾದ್ರೆ? ನಮ್ಮಮ್ಮ ಹೊಡೆದಿಲ್ಲ, ನಮ್ಮಪ್ಪ ನನ್ಗೂ ನನ್ ತಮ್ಮಂಗೂ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಅಂದ್ರೆ ಅದೇ ಹೇಳೋದಲ್ಲ, ಸ್ಟ್ರಿಕ್ಟ್. ನಾವಿಬ್ರು ಇವಾಗೇನೋ ಇಬ್ರು ಹೋಮ್ವರ್ಕ್ಸ್ ಎಲ್ಲ ಮುಗಿಸಿ ಚಿಕ್ಕೋರಿದ್ದಾಗ ಮುಗಿಸಿ ಮಲ್ಕೊಂಡ್ಬಿಟ್ರೆ ಬೇಗ ಮಲ್ಕೊಂಡ್ಬಿಡ್ಬೇಕು. ನಮ್ಮ ಅಪ್ಪಂಗೆ ಹೆಂಗೆ ಅಂದ್ರೆ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ಬೇಕು. 8:30 ಮ್ಯಾಕ್ಸ್ ಟು ಮ್ಯಾಕ್ಸ್. 8:39 ಮಲ್ಕೊಂಡ್ಬಿಡ್ಬೇಕು. ನಾವೇನ್ ಮಾಡ್ತಾ ಇದ್ವಿ, ಬಂದು ಸ್ಕೂಲಿಂದ ಮಲ್ಕೊಂಡ್ಬಿಡ್ತಾ ಇದ್ವಿ, ನಿದ್ದೆ ಬರ್ತಾ ಇರ್ಲಿಲ್ಲ ಬೇಗ. ಸೊ ಇಬ್ರು ಏನಾದ್ರೂ ಮಾತಾಡೋದು, ಏನಾದ್ರೂ ಆಟ ಆಡೋದು ಮಾಡ್ತಾ ಇದ್ವಿ. ಒಂದಿನ ನಾವಪ್ಪ ಇಬ್ರು ಕರೆದು, ನಾವಪ್ಪ ಕರಿತಿದಾರೆ ಅಂದ್ರೆ ಭಯ ನಮಗೆ, ಇನ್ಕೋ ಕರಿತಾ ಇದಾರೆ, ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಕರೆದು ಹಿಂಗೆ ಈ ತರ ಮಾಡಿ ಹೊಡೆದಿದ್ರು. ಅದನ್ನ ಅಮ್ಮಂಗೆ ಇವಾಗ್ಲೂ ಹೇಳ್ತೀನಿ, ಪಪ್ಪ ಹಿಂಗ್ ಹೊಡಿತಾ ಇದ್ರು ಅವಾಗ ಅಂತ. ಬಟ್ ಅದೇ ಒಂದ್ ಸರ್ಟನ್ ಏಜ್ ಮಕ್ಳಿಗೆ ಅದೊಂದು ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟ್ ಇತ್ತು ನಮ್ಮ ಮನೇಲಿ. ನಮ್ಮಮ್ಮ ಯಾವಾಗ್ಲೂ ಹೊಡಿತಾ ಇರ್ಲಿಲ್ಲ. ನಮ್ಮಮ್ಮ ಕಣ್ಣು ಹಿಂಗ್ ಬಿಟ್ರೆ ಹೆದರ್ಕೊಂಡ್ಬಿಡ್ಬೇಕಾಗ್ತಿತ್ತು ಅಷ್ಟೇ. ಅಲ್ಲೇ ಯಾರಾದ್ರೂ ಒಂದಿಷ್ಟು ಜನ ಇದ್ದಾಗ ಕಣ್ ಬಿಡ್ತಿದಾರೆ ಅಂದ್ರೆ ಹೆದರ್ಕೊಬೇಕು ಅಷ್ಟೇ. ಅದೇ ವೆಪನ್. ಅಂಡ್ ಅಷ್ಟಕ್ಕೆ ಸುಮ್ನಾಗ್ತಿರ್ಲಿಲ್ಲ. ಎಲ್ಲ ಹೋದ್ಮೇಲೆ ನಮಗ್ ಭಯ, ಇವಾಗ ಬೈತಾರ ನಂಗೆ ಗೊತ್ತು, ಅದ್ ನೆನ್ಸ್ಕೊಂಡ್ ಮತ್ ಬೈತಾರೆ ಅನ್ನೋದು ಭಯ ಇರ್ತಾ ಇತ್ತು. ಹೊಡ್ದಿಲ್ಲ ಯಾವಾಗ್ಲೂ. ನಿಮ್ಮ ಸೀರಿಯಲ್ ಲೈಫ್ ಅಲ್ಲಿ ದೊಡ್ಡಣ್ಣ ಅವರೊಟ್ಟಿಗೆ ಆಕ್ಟ್ ಮಾಡಿರುವಂತಹ ಮೂಮೆಂಟ್? ಸಿಕ್ಕಾಬಟ್ಟೆ ಖುಷಿ ಆಗಿತ್ತು. ಅಂದ್ರೆ ನಮ್ ಸೀರಿಯಲ್ ಕಾಸ್ಟಿಂಗ್ ಎಲ್ಲ ಮುಗ್ದಿರ್ಲಿಲ್ಲ, ಅಂದ್ರೆ ಇನ್ನು ಬೇರೆ ಪ್ರೊಡಕ್ಷನ್ ಇದ್ದಿದ್ ನಮ್ದು. ಸೀರಿಯಲ್ ಕಾಸ್ಟಿಂಗ್ ಎಲ್ಲ ಮುಗಿಸಿ ಹೋಲ್ಡ್ ಮಾಡಿದ್ರು. ಮೇ ಬಿ ಒಂದು ಮಾರ್ಚ್ ಅಲ್ಲಿ ಒಂದು ಪ್ರೊಮೋ ಬಿಟ್ರು. ಅದಾದ್ಮೇಲೆ ಸುದ್ದಿನೇ ಇಲ್ಲ ನಮ್ ಪ್ರಾಜೆಕ್ಟ್. ಏನಾಗ್ತಿದೆ ಏನು, ನಾನು ಕಾಲ್ ಮಾಡ್ತಾ ಇದ್ದೆ ಚಾನಲ್ ಅವರಿಗೆ. ಸೊ ಅದಾದ್ಮೇಲೆ ಪ್ರೊಡಕ್ಷನ್ ಚೇಂಜ್ ಆಯ್ತು. ಅದಾದ್ಮೇಲೆ ಕಾಸ್ಟಿಂಗು ಚೇಂಜ್ ಆಯ್ತು. ದೊಡ್ಡಣ್ಣ ಸರ್ ಇದಾರೆ, ನನ್ ಮಾವ ದೊಡ್ಡಣ್ಣ ಸರ್, ಅತ್ತೆ ವೀಣಾ ವೆಂಕಟೇಶ್ ಅವ್ರು ಪ್ಲೇ ಮಾಡಿದ್ರು. ಫಸ್ಟ್ ಡೇ ನಾನು ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗ, ನಂದು ಜಾಸ್ತಿ ನಮ್ಮಪ್ಪನ ಮನೆ ಕಡೆನೆ ಇದ್ದಿತ್ತು. ಫಸ್ಟ್ ಡೇ ನಂದು ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗ ನಾನು ಅವ್ರನ್ನ ಅವತ್ತೇ ಮೀಟ್ ಮಾಡಿದ್ದು. ನಾನು ಓಡಾಡ್ತಾ ಇದ್ದೆ ಸೆಟ್ಟಲ್ಲಿ, ಅವ್ರ ಒಂದ್ ಕಡೆ ಕೂತಿದ್ರು, ಓಡಾಡ್ತಾ ಇದ್ದೆ. ಯಾರಮ್ಮ ನೀನು ಅಂತಂದ್ರು. ನಾನು ಸರ್ ಇಲ್ಲೇ ಶೂಟಿಂಗ್ ನೋಡಕ್ ಬಂದಿದ್ದೀನಿ ಅಂತಂದೆ. ಸುಮ್ನೆ ಹಂಗೆ, ಸರಿ ಇಲ್ಲ ಇಲ್ಲಿ ಶೂಟಿಂಗ್, ಹೌದಾ ಸರಿ ಆಯ್ತು. ಕಟ್ ಮಾಡಿದ್ರೆ ನಂದು ಅವ್ರದ್ದು ಕಾಂಬಿನೇಷನ್ ಸೀನು. ಇವಳೇನೋ ಇವಳು ಶೂಟಿಂಗ್ ನೋಡಕ್ ಬಂದಿದ್ದೀನಿ ಅಂದ್ಲು, ಬಂದಿಲ್ಲಿ ನನ್ ಮುಂದೆ ನಿಂತ್ಕೊಂಡ್ ಆಕ್ಟ್ ಮಾಡಕ್ ಬಂದಿದ್ದಾಳೆ, ಎಷ್ಟ್ ಧೈರ್ಯ ಅವಳಿಗೆ ಹಂಗ ಹೇಳಕ್ಕೆ ಅಂತ. ಇಲ್ಲ ಅಪ್ಪಾಜಿ, ಅದು ಇನ್ನು ಇಂಟ್ರೊಡ್ಯೂಸ್ ಆಗಿರ್ಲಿಲ್ವಲ್ಲ, ಅದಕ್ಕೆ ಸುಮ್ನೆ ಹಂಗ ಹೇಳ್ದೆ ಅಷ್ಟೇ ಅಂತ. ಬಲೆ ಇದ್ಯಾ ನೀನು ಅಂತ ಹೇಳಿದ್ರು. ಅಪ್ಪಾಜಿ ಹೆಂಗೆ ಅಂದ್ರೆ ಹಿ ಇಸ್ ವೆರಿ ಸ್ವೀಟ್. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ ಅವರಿಗೆ. ಅವ್ರ ಮೂಡ್ ಹೆಂಗಿದೆ ಅಂತ ನೋಡ್ಕೊಂಡ್ ಮಾತಾಡ್ಬೇಕು ನಾವು. ಒಂದೊಂದ್ಸಲ ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ, ಒಂದೊಂದ್ಸಲ ಕಾಮಾಗಿ ನಾವೇ ಸುಮ್ನೆ ಇದ್ರು ಮಾತಾಡ್ಸ್ತಾರೆ. ಖುಷಿ ಆಗತ್ತೆ ಇವಾಗ ನೋಡಿ. ಇಸ್ ವೆರಿ ಲೆಜೆಂಡ್. ನಾವು ಅವ್ರ ಸಿನಿಮಾಸ್ ಎಲ್ಲ ಟಿವಿಲಿ ನೋಡ್ತಾ ಇದ್ವಿ, ಅವ್ರ ಜೊತೆನೆ ಸ್ಕ್ರೀನ್ ಶೇರ್ ಮಾಡೋದು. ಇಟ್ಸ್ ವೆರಿ ಬ್ಲೆಸ್ಡ್ ಮೊಮೆಂಟ್. ಖುಷಿ ಇತ್ತು ಅದ್ರ ಬಗ್ಗೆ. ಅಂಡ್ ಅವ್ರ ಹೆಂಗೆ ಅಂದ್ರೆ ಸೆಟ್ಟಲ್ಲೆಲ್ಲ ಇವಾಗ ಅವ್ರದೊಂದು ಟೈಮಿಂಗ್ಸ್ ಇರ್ತಾ ಇತ್ತಲ್ಲ, ಅದ್ ಮೀರದ್ ಮೇಲೂ ಯಾವ್ದೋ ಒಂದು ಅಸೋಸಿಯೇಟ್ ಬಂದು ಸರ್ ಪ್ಲೀಸ್ ಒಂದೇ ಒಂದ್ ಸೀನ್ ಅಂದಾಗ್ಲೂ ಸಿಟ್ಟು ಬರೋದು ಅವ್ರಿಗೆ ಅವ್ರ ಮೇಲೆ. ಬಟ್ ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಟೈಮ್ ಮುಗಿದ್ಮೇಲೆ ಮಾಡಿ ಅಂತಂದಾಗ ನಮ್ಗೆ ಮೂಡ್ ಆಫ್ ಆಗ್ಬಿಟ್ಟಿರುತ್ತೆ, ಅಯ್ಯೋ ಮಾಡ್ಬೇಕಲ್ಲ ಅಂತ ಮಾಡ್ತೀವಿ. ಬಟ್ ಅಪ್ಪಾಜಿ ಹಂಗ್ ಮಾಡ್ತಿರ್ಲಿಲ್ಲ. ಒಪ್ಕೊಂಡು ಮಾಡ್ಲೇಬೇಕಿದೆ, ನಾನ್ ಮುಗಿಸ್ಬೇಕು ಅಂತ. ಅದೇ ಅವ್ರಿಗೆ ಅವ್ರ ಏಜಿಗೆ ಮತ್ತೆ ಅವ್ರ ಹೆಲ್ತ್ ಹಿಂಗಿರುತ್ತೋ ಇವಾಗ, ಅದೆಲ್ಲ ಮೀರಿನು ಯೂಸ್ ಟು ಗಿವ್ ಅಸ್ 100% ಫಾರ್ ದಟ್ ಸೀನ್.
ಪರ್ಫೆಕ್ಟ್ ಆಗಿ ಬರ್ಬೇಕು ಹ್ಮ್. ಅಂತ. ಸೊ ಅದನ್ನ ನಾನು ಕಲಿತೆ ಅಪ್ಪಾಜಿಯಿಂದ. ಏನ್ ಕಾಶಿಲೆಲ್ಲ ಹೋದಾಗ ಹ್ಮ್. ತುಂಬಾ ಕಷ್ಟ ಆಗ್ತಿತ್ತು ನಮ್ಗೆ ಅಲ್ಲಿ ಶೂಟಿಂಗು. ವೆದರ್ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅಲ್ಲೇನು ಫೆಸಿಲಿಟೀಸ್ ಇರ್ತಾ ಹ್ಮ್. ಇರ್ಲಿಲ್ಲ. ಆದ್ರೂ ಅಪ್ಪಾಜಿ ಇಷ್ಟು ಕಾಮಾಗಿ ಶೂಟ್ ಮಾಡ್ತಿದ್ರು ಅಂದ್ರೆ ನಾನು ಆ ವಿಷಯ ಕಲ್ತಿರೋದು ಅಪ್ಪಾಜಿಯಿಂದ. ಅಂತ ಲೆಜೆಂಡ್, ಅಂತ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಹಂಗ್ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನ ಕಲಿಯೋದಿದೆ ಅದರಿಂದ ತುಂಬಾ. ಈಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ? ಹಾ, ಇದಾರೆ. ಸಿನಿಮಾ ಬಗ್ಗೆ ಏನಾದ್ರು ಹೇಳಿದ್ರಾ? ಸಿನಿಮಾ ಬಗ್ಗೆ ನಾನೇ ಹೇಳಿಲ್ಲ ಅವರಿಗೆ. ಹ್ಮ್. ಸೊ ಮೇ ಬಿ ನೋಡಿದ್ರು ಇವಳು ಹೇಳಿಲ್ವಲ್ಲ ಕಳ್ಳಿ ಅನ್ಕೊಂಡ್ ಕಾಲ್ ಮಾಡಿರಲ್ಲ ಅವರು. ಹ್ಮ್. ಬಟ್ DKD ಮಾಡ್ಬೇಕಾದ್ರೆ ಅವ್ರ ವೈಫ್ ಫಾಲೋ ಮಾಡ್ತಿರ್ತಾರೆ. ಹ್ಮ್. ಸೊ ಏನೇ ಅಪ್ಡೇಟ್ಸ್ ನನ್ ಬಗ್ಗೆ ಹೋದ್ರು ಅವ್ರ ವೈಫ್ ತ್ರೂನೇ ಹೋಗಿರುತ್ತೆ. ಅಂದ್ರೆ ಹ್ಮ್. ಅವ್ರು ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ನೋಡ್ಬಿಟ್ಟು ಕಳ್ಸಿರ್ತಾರೆ. ಅದನ್ನ ನಂಗೆ ಅಪ್ಪಾಜಿ ಫಾರ್ವರ್ಡ್ ಮಾಡೋದು. ಹ್ಮ್. ಸೊ ನೋಡ್ದೆ ನಿನ್ ಪರ್ಫಾರ್ಮೆನ್ಸ್ ಅಂತೆಲ್ಲ ನೋಡಿ ಮಾತಾಡಿ ಇದ್ ಮಾಡಿದ್ದಾರೆ. ಬಟ್ ಸಿನಿಮಾ ಬಗ್ಗೆ ಏನು ರೀಸೆಂಟ್ ಆಗಿ ಕಾಲ್ ಮಾಡಿಲ್ಲ. ಮಾತಾಡ್ತಾ DKD ಬಗ್ಗೆ ಮಾತಾಡಿದ್ರೆ, DKD ಅಲ್ಲಿ ನಿಮ್ಮ ಪಾರ್ಟ್ನರ್ ಕೂಡ ಹ್ಮ್. ತುಂಬಾ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಒಂದಷ್ಟು ಹ್ಮ್. ಮನೆಯಲ್ಲಾಗಿರ್ಬೋದು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ ನೀವು, ಒಂದು ಲಾಕ್ ತರ ಏನೋ ಮಾಡ್ಕೊಂಡು ಅನ್ಸುತ್ತೆ. ಸೊ ಹೆಂಗಿತ್ತು ಆ DKD ಬಗ್ಗೆ ಹೇಳೋದಾದ್ರೆ? DKD ನಾನು ನಿಜವಾಗ್ಲೂ ಇವಾಗ್ಲೂ ನೆನ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಗುವಂತ ಜರ್ನಿ ಅದು. ಯಾಕಂದ್ರೆ ತುಂಬಾ ಹೊಸ ಹೊಸ ಎಕ್ಸ್ಪೀರಿಯನ್ಸಸ್. ಈಗ ನಮ್ಗೆ ಯೂಶಲಿ ಏನಾಗ್ತಿತ್ತು, ಯಾವ್ದಾದ್ರು ಡಾನ್ಸ್ ಶೋ ಇತ್ತು ಅಂದ್ರೆ ಅಥವಾ ಯಾವ್ದಾದ್ರು ಅವಾರ್ಡ್ ಫಂಕ್ಷನ್ಸ್ ಇತ್ತು ಅಂದ್ರೆ ಶೂಟಿಂಗ್ ಮುಗಿಸಿ ಹೋಗಿ ಪ್ರಾಕ್ಟೀಸ್ ಏನೋ 1 hour ಪ್ರಾಕ್ಟೀಸ್ ಮಾಡಿ ಒಂದೇ ದಿನದಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಸ್ಟೇಜ್ ಅಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಅದೇನಾಗ್ತಿತ್ತು, ಲೈವ್ ಇರ್ತಿರ್ಲಿಲ್ಲ, ಪ್ರೀ ಶೂಟ್ ಆಗಿರೋದ್ರಿಂದ ನಾವು ತಪ್ಪು ಮಾಡಿದ್ರು ಮತ್ತೆ ಅದ್ ಕರೆಕ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ತಾ ಇದ್ವಿ. ಒಂದು ಸಾಂಗಿಗೆ ಒಂದೇ ಸ್ಟ್ರೆಚ್ ಅಲ್ಲಿ ನಾನು ಡಾನ್ಸ್ ಮಾಡಿದೀನಿ ಅಂದ್ರೆ ಇಟ್ ಇಸ್ DKD ಓನ್ಲಿ. ಆ ಸ್ಟೆಪ್ಸ್ ನೆನ್ಪಿಟ್ಕೊಂಡು ಅದೇ ಗ್ರೇಸ್, ಅದೇ ಎನರ್ಜಿನ ಕೊನೆಯವರೆಗೂ ಕ್ಯಾರಿ ಮಾಡೋದಿದೆಯಲ್ಲ, ಇಟ್ ಇಸ್ ರಿಯಲಿ ಡಿಫಿಕಲ್ಟ್. ಅಂಡ್ ಆಪೋಸಿಟ್ ಅಲ್ಲಿ ನನ್ ಡಾನ್ಸರ್ಸ್ ಪಂಟ್ರಿರ್ತಾರೆ, ನಾವು ನಾನ್ ಡಾನ್ಸರ್ಸ್, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಪ್ರತಿಯೊಂದು ಮೂವ್ ಅವ್ರದ್ದು ಬೇರೆ ತರಾನೇ ಇರುತ್ತೆ. ನಾನಿನ್ನು ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಯಾವ ಸ್ಟೆಪ್ ಅಂತ ಅನಲೈಸ್ ಮಾಡೋಷ್ಟ್ರಲ್ಲಿ ಅವ್ನು ಹೋಗ್ಬಿಟ್ಟಿರ್ತಾನೆ. ನಂದ್ ಹೆಂಗಾಗ್ತಿತ್ತಂದ್ರೆ ಫಸ್ಟ್ ಡೇ ಆಫ್ ಪ್ರಾಕ್ಟೀಸ್ ಅಲ್ಲಿ ನಾನು ಏನು ಮಾಡ್ತಾ ಇರ್ಲಿಲ್ಲ, ಜಸ್ಟ್ ನೋಡ್ಕೊಂತ ಇದ್ದೆ ಇದಾ ಅಂತ. ಸೊ ನೆಕ್ಸ್ಟ್ ಡೇ ಮನೇಲೆಲ್ಲ ಕೂತು ಪ್ರಾಕ್ಟೀಸ್ ಮಾಡಿ ಎಲ್ಲ ಹೋಗ್ಬಿಡ್ತಾ ಇದ್ದೆ. DKD ಜರ್ನಿ ಅದೇ ನಾನು ಹೇಳದ್ನಲ್ಲ, ಇಟ್ ಇಸ್ ವೆರಿ ಸ್ಪೆಷಲ್. ನನಗೆ ತುಂಬಾ ಕಲ್ತಿದ್ದೀನಿ ಅದರಿಂದ, ಹೊಸ ಹೊಸ ಎಕ್ಸ್ಪೀರಿಯನ್ಸಸ್. ಅಂಡ್ ಡಾನ್ಸರ್ಸ್ ಲೈಫ್ ಎಷ್ಟು ಕಷ್ಟ ಅನ್ನೋದು ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಅಂದ್ರೆ ನಾವು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋದ್ರೆ ಅವ್ರ ಬೆಳಗ್ಗೆ ತಿಂಡಿ ಮಧ್ಯಾಹ್ನ 2 ಗಂಟೆಗೆ, ಮಧ್ಯಾಹ್ನ ಊಟ ಸಂಜೆ 5 ಗಂಟೆಗೆ, ರಾತ್ರಿ ಊಟ ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ. ಬಟ್ ನಮಗೇನಂದ್ರೆ ಫಿಸಿಕಲ್ ಆಕ್ಟಿವಿಟಿ ಆಗಿರೋದ್ರಿಂದ ನನಗೆ ಎನರ್ಜಿ ಬೇಕು, ನಾನು ಮಾಡ್ಬೇಕು, ಅದ್ರ ತಿನ್ಬೇಕು, ಕರೆಕ್ಟ್ ಟೈಮ್ ತಿನ್ಬೇಕು ಅಂತ. ಬಟ್ ಅವರು ಅಂದ್ರೆ ಅದೊಂದು ಒಳಗ್ ಸ್ಪಾರ್ಕ್ ಇರುತ್ತೆ ಗೊತ್ತಾ, ಆ ಸ್ಪಾರ್ಕ್ ಅಥವಾ ಆ ಡೆಡಿಕೇಶನ್ ಅಥವಾ ಆ ಪ್ರೊಫೆಷನಲಿಸಮ್ ಅನ್ನೋದಕ್ಕಿಂತ ಹುಚ್ಚತನ ಅನ್ಸುತ್ತೆ ಅದನ್ನ ನನಗೆ. ಬಿಕಾಸ್ ಮಾಡ್ಬೇಕು, ನಾವೇನಾದ್ರೂ ಅಚೀವ್ ಮಾಡ್ಬೇಕು ಫೀಲ್ಡ್ ಅಲ್ಲಿ, ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋದು ತುಂಬಾ ಇದೆ ಅವರಿಗೆ. ಇಟ್ ವಾಸ್ ನೈಸ್. ಅಂಡ್ ಶಶಾಂಕ್ ಬಗ್ಗೆ ಹೇಳ್ಬೇಕಂದ್ರೆ ಅವನು ಅಷ್ಟೇ ಒಂಥರ ಹುಚ್ಚ. ಅವನು ಅಂದ್ರೆ ಜಡ್ಜಸ್ ಕೈಲಿ ಮತ್ತೆ ನಮ್ ಕೊರಿಯೋಗ್ರಾಫರ್ ಕೈಲಿ ಬೆಸ್ಟ್ ಅನ್ಸ್ಕೋಬೇಕು ಅನ್ನೋದೇ ಅವನು ಇದ್ದಿದ್ದು, ಆ ಥಾಟ್ ಇದ್ದಿದ್ದು. ಯಾರಾದ್ರೂ ಏನಾದ್ರು ಇವತ್ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಫುಲ್ ಡಿಪ್ರೆಸ್ ಆಗ್ಬಿಡ್ತಾ ಇದ್ದ. ಒಂಥರ ಡಿಪ್ರೆಸ್ ಅಂದ್ರೆ ಡಿಸ್ಟರ್ಬ್ ಆಗ್ಬಿಡ್ತಾ ಇದ್ದ. ಮ್ಯಾಮ್ ಬಿಡಿ ಮ್ಯಾಮ್, ಯಾಕೋ ಹಿಂಗಿದ್ಯಾ ಮ್ಯಾಮ್, ಬಿಡಿ ಮ್ಯಾಮ್ ಇವತ್ತು ಏನೂ ಆಗ್ಲೇ ಇಲ್ಲ ಮ್ಯಾಮ್, ವೇಸ್ಟ್ ಮ್ಯಾಮ್, ಇವತ್ತು ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಆ ತರ ಒಂಥರ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗ್ಬಿಡ್ತಾ ಇದ್ದ. ನಾನ್ ಅದನ್ನ ಅಷ್ಟು ಮನ್ಸಿಗೆ ತಗೊಂತಿರ್ಲಿಲ್ಲ. ಇವತ್ತಾಗಿಲ್ವಾ ನೆಕ್ಸ್ಟ್ ಡೇ ಚೆನ್ನಾಗ್ ಮಾಡೋಣ ಅನ್ನೋ ತರ ಇತ್ತು. ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಇತ್ತು ಅಂತ? ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ ಹ್ಯಾಟ್ಸ್ ಎಲ್ಲ ಜಾಸ್ತಿ ತಗೊಂಡಿದ್ರಿ ಅನ್ಸುತ್ತೆ. ಹೌದು, ನನಗೆ ಆ ಗೋಲ್ಡನ್ ಹ್ಯಾಟ್ ಬಗ್ಗೆ ಐಡಿಯಾ ಇರ್ಲಿಲ್ಲ. ನಮ್ ಫಸ್ಟ್ ಫೈರ್ ಬ್ರ್ಯಾಂಡ್, ಇಡೀ ಸೀಸನ್ ನಮ್ದೇ ಫಸ್ಟ್ ಫೈರ್ ಬ್ರ್ಯಾಂಡ್ ಬಂದಿದ್ದು. ಫೈರ್ ಬ್ರ್ಯಾಂಡ್ ಬಂತು ಅಷ್ಟೇ, ಅದೇ ಖುಷಿಲಿದ್ದೆ. ನೋಡಿದ್ರೆ ಆ ಹ್ಯಾಟ್ ನ ಶಿವಣ್ಣ ಹಾಕಕ್ ಬರ್ತಾ ಇದ್ರು, ಅವಾಗ ಇನ್ನೂ ಖುಷಿ ಆಗೋಯ್ತು. ಓ ವಾವ್, ನಾನು ಅನ್ಕೊಂಡೆ ಆ ಹ್ಯಾಟ್ ಇನ್ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗ್ತಂತ. ಹಂಗೆ ಅದು ಇವ್ನು ಹೇಳಿದ ನನ್ನ ಪಾರ್ಟ್ನರ್ ಶಶಾಂಕ್, ಮ್ಯಾಮ್ ಎವ್ರಿ ವೀಕ್ ನಾವು ಫೈರ್ ಬ್ರ್ಯಾಂಡ್ ತಗೋಬೇಕು, ಎವ್ರಿ ವೀಕ್ ನಾವು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ. ಅಂಡ್ ನಾನು DKDಗೆ ಅಂತಾನೆ ನಾನು ಟೈಮ್ ಇಟ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಾನು ಯಾವ ಪ್ರಾಜೆಕ್ಟ್ಸ್ ಒಪ್ಕೊಂತಾ ಇರ್ಲಿಲ್ಲ. ನನಗೆ ಗೊತ್ತು ನಾನು ಒಪ್ಕೊಂಡ್ರೆ ನಾನು ಬೆಸ್ಟ್ ಕೊಡಕ್ ಆಗಲ್ಲ ಅಂತ. ಅಂದ್ರೆ ಮಾಡ್ಬಹುದು, ಇವಾಗ ಸೀರಿಯಲ್ಸ್ ಎಲ್ಲ ಮಾಡಿದ್ರಲ್ಲ, ನಾನು ಮಾಡಬಹುದಾಗಿತ್ತು. ಬಟ್ ಐ ನ್ಯೂ ನಾನು ಬೆಸ್ಟ್ ಕೊಡಕ್ ಆಗಲ್ಲ. ಅಂಡ್ ಇಲ್ಲಿ ನನಗೆ ಅಫ್ಕೋರ್ಸ್ ಆ ಟ್ರೋಫಿ ನನಗೆ ನಿಜವಾಗ್ಲೂ ನನ್ನ ಒಂದು ಕರಿಯರ್ ಇದಕ್ಕೆ ಹೆಲ್ಪ್ ಆಗತ್ತೆ. ಅಂದ್ರೆ DKD ವಿನ್ನರ್ ಅನ್ನೋ ಒಂದು ಟೈಟಲ್ ಇಸ್ ವೆರಿ ಮಚ್ ಇಂಪ್ಯಾಕ್ಟ್ ಆಗತ್ತೆ ಅದು.
ಬಟ್ ನನಗೇನ ಡಾನ್ಸರ್ಸಿಗೆ ಇದೆಯಲ್ಲ, ನನ್ನ ಪಾರ್ಟ್ನರಿಗೆ ಅವ್ನ್ ಎಷ್ಟೋ ವರ್ಷದ ಕನ್ಸಂತೆ, ಅಂದ್ರೆ DKD ಮಾಡ್ಬೇಕು, DKD ವಿನ್ ಆಗ್ಬೇಕು, ನನ್ನಿಂದ ಅದು ಹಾಳಾಗ್ಬಾರ್ದು ಅನ್ನೋದು ನನ್ನ ಥಾಟ್. ಸೊ ಅದ್ರ ಬಗ್ಗೆ ನಾನು ತುಂಬಾ ಕಾನ್ಶಿಯಸ್ ಆಗಿದ್ದೆ. ಅಂಡ್ ನನಗೆ ಏನಂದ್ರೆ ನನ್ನಿಂದ ಒಬ್ರಿಗೆ ಪ್ರಾಬ್ಲಮ್ ಆಗೋದು, ನನ್ನಿಂದ ಹಿಂಗ್ ಆಗೋಯ್ತು ಅಂತ ಹೇಳ್ಸ್ಕೊಳಕ್ ಇಷ್ಟ ಇಲ್ಲ. ಸೊ ಅದಾಯ್ತು. ಅಂಡ್ ನೀವು ಜಡ್ಜಸ್ ಬಗ್ಗೆ ಕೇಳಿದ್ರಿ, ಶಿವಣ್ಣ, ನಾನು ಅವ್ರ ಫ್ಯಾನ್ ಆಗ್ಬಿಟ್ಟೆ ಅಲ್ಲಿ. ಇನ್ ಪರ್ಸನ್ ನಾನು ಅವ್ರನ್ನ ನೋಡಿ, ಅವ್ರ ಹೆಂಗೆ, ಅವ್ರ ನಡವಳಿಕೆ ಹೆಂಗೆ ಅನ್ನೋದನ್ನೆಲ್ಲ ನೋಡಿ ನಿಜವಾಗ್ಲೂ ನಾನು ಅವ್ರ ಪರ್ಸ್ನಾಲಿಟಿಗೆ ನಿಜವಾಗ್ಲೂ ದೊಡ್ಡ ಅಭಿಮಾನಿ ನಾನು. ಅಂಡ್ ರಕ್ಷಿತಾ ಮ್ಯಾಮ್ ಅವರು ಏನಿದೆಯೋ ಡೈರೆಕ್ಟ್, ತಪ್ಪು ಮಾಡಿದ್ಯಾ ತಪ್ಪು ಅಂತಾನೆ ಹೇಳ್ತಾರೆ, ಸರಿ ಮಾಡಿದ್ರೆ ಶೀಲ್ ಅಪ್ರಿಶಿಯೇಟ್, ಇಲ್ಲ ಅಂದ್ರೆ ಡೈರೆಕ್ಟ್ ಶಿ ಈಸ್ ವೆರಿ ಮಚ್ ಸ್ಟ್ರೇಟ್ ಫಾರ್ವರ್ಡ್. ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ತರ ಅವರು. ಅಂಡ್ ವಿಜಯ ರಾಘವೇಂದ್ರ ಸರ್ ಅವರು ಒಂಥರ ಫುಲ್ ಫನ್ ಎಲಿಮೆಂಟ್ ಅಲ್ಲಿ, ಎಲ್ಲ ಬಾಯ್ಸಿಗೆಲ್ಲ ಈಗ ಅವರು ಜಾಸ್ತಿ ಮಿಂಗಲ್ ಆಗೋದವ್ರು, ಎಲ್ಲ ಮಕ್ಳ ಜೊತೆನೆ ಚೆನ್ನಾಗಿ ಅವ್ರ ಜೊತೆ ಮಿಂಗಲ್ ಆಗಿ ಮಾತಾಡ್ಕೊಂಡು ಇಟ್ ವಾಸ್ ನೈಸ್. ಅವ್ರು ಯಾವಾಗ್ಲೂ ಹೇಳೋರು, ನಮ್ಮಿಬ್ರು ಪರ್ಫಾರ್ಮೆನ್ಸ್ ವೇಟ್ ಮಾಡ್ತೀನಿ ಅಂತ, ಅದಕ್ಕಿನ್ನ ಒಂದು ಕಾಂಪ್ಲಿಮೆಂಟ್ ಬೇಕಾ. ಅಂಡ್ ಚಿನಿ ಮಾಸ್ಟರ್ ಆಲ್ಸೋ ಪ್ರತಿ ಸಲಿ ನನ್ನನ್ನ ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಅಥವಾ ಅವ್ರು ಜಾಸ್ತಿ ನನ್ನನ್ನ ಜಡ್ಜಸ್ ಅಲ್ಲಿ ಹೊಗಳಿದ್ದಾರೆ ಅಂದ್ರೆ ದಟ್ ಇಸ್ ಚಿನಿ ಮಾಸ್ಟರ್. ತುಂಬಾ ಕಾಂಪ್ಲಿಮೆಂಟ್ ಮಾಡ್ತಾ ಇರಿ, ನಾನ್ ಡಾನ್ಸರ್ ಆಗಿ ನೀನ್ ಚೆನ್ನಾಗಿ ಮಾಡಿದ್ಯಾ, ನಾನ್ ಡಾನ್ಸರ್ ಆಗಿ ನೀನ್ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಜಡ್ಜಸ್ ಅಷ್ಟು ತುಂಬಾ ಖುಷಿ ಇದೆ ಅಂತ, ಒಳ್ಳೊಳ್ಳೆ ಆಕ್ಟರ್ಸ್ ಜೊತೆ ನಾನು ಐ ಕ್ಯಾನ್ ವಿಟ್ನೆಸ್ ದೆಮ್ ಇನ್ ರಿಯಲ್ ಅನ್ನೋದು. ಯಾವ್ದಾದ್ರು ಮರೆಯಕ್ ಆಗದಿರುವಂತಹ ಡ್ಯಾನ್ಸ್ ಮಾಡಿದ್ದು ಅಂತಂದ್ರೆ DKD ಯಾವ್ದು ಅಂತ? ಮರೆಯಕ್ ಆಗದೆ ಇರೋದು ಅಂದ್ರೆ ನಂಗೆ ಎಲ್ಲಾ ಪರ್ಫಾರ್ಮೆನ್ಸು ತುಂಬಾ ಇಷ್ಟ, ಅಂದ್ರೆ ಇಷ್ಟಪಟ್ಟೆ ಮಾಡಿದೀನಿ. ಯಕ್ಷಗಾನ ಇಷ್ಟ. ಯಕ್ಷಗಾನ ಒಂದು ನನ್ಗೇನಂದ್ರೆ ಆ ವಿಷಯದಲ್ಲಿ ಲಕ್ಕಿ ಏನಕ್ಕೆ ಅಂದ್ರೆ ಎಲ್ಲಾ ತರ ಫಾರ್ಮ್ಸ್ ಆಫ್ ಡಾನ್ಸಸ್ ನಾನು ಮಾಡ್ಬೋದಾಯ್ತು. ಭರತನಾಟ್ಯಂ ಆಗಿರ್ಬೋದು, ಯಕ್ಷಗಾನ, ವೆಸ್ಟರ್ನ್, ಎಲ್ಲಾ ತರ ಮಾಡ್ಸಿದ್ರು ನನ್ಗೆ. ಅದ್ರ ಬಗ್ಗೆ ಎಲ್ಲಾ ತರದ್ದು ಪರ್ಫಾರ್ಮೆನ್ಸಸ್ ಮಾಡೋ ಒಂದು ಅವಕಾಶ ಸಿಕ್ತು. ಮರೆಯಕ್ ಆಗಲ್ಲ ಅನ್ನೋದಕ್ಕಿಂತ ಬೇಜಾರಾಗುವಂತ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ಒಂದು ಬ್ಲೈಂಡ್ ಆಕ್ಟ್ ಮಾಡಿದ್ವಿ ನಾವು. ನನಗೇನಂದ್ರೆ ಇವಾಗ ಬೇರೆ ಎಲ್ಲಾ ಪರ್ಫಾರ್ಮೆನ್ಸ್ ನ ನಾನು ಮತ್ತೆ ಯಾವ್ದೇ ಸ್ಟೇಜ್ ಮೇಲೆ ಆದ್ರೂ ಏನೇ ಆದ್ರೂ ಮಾಡ್ಬಿಡ್ಬಹುದು. ಬಟ್ ಬ್ಲೈಂಡ್ ಆಕ್ಟ್ ಪರ್ಫಾರ್ಮೆನ್ಸ್ ನ ನಾನು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ನಾನು ಬಿದ್ಬಿಟ್ಟೆ, ಪ್ರಾಪರ್ಟಿ ಮೇಲಿಂದ ಬಿದ್ಬಿಟ್ಟೆ. ಬಟ್ ಸ್ಟಿಲ್ ನಾನು ಕಂಟಿನ್ಯೂ ಮಾಡಿ ಎಂಡ್ ಮಾಡಿದೆ ಅದನ್ನ. ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಯಾವತ್ತು ನಾನು ಅಳ್ಳಿಲ್ಲ, ಅವತ್ತು ಸಿಕ್ಕಾಬಟ್ಟೆ ಹತ್ಬಿಟ್ಟೆ. ನನಗೆ ಶಿಟ್ ಮಿಸ್ ಆಗೋಯ್ತಲ್ಲ, ಮಾಡಕ್ ಆಗ್ಲಿಲ್ವಲ್ಲ, ಈ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಮಾಡ್ಬೇಕಿತ್ತು ಅಂದ್ರೆ. ಯಾಕಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ ಅದಕ್ಕೆ, ಡೇ ನೈಟ್ ಪ್ರಾಕ್ಟೀಸ್ ಮಾಡಿದ್ವಿ. ಅದನ್ನ ಬ್ಲೈಂಡ್ ಆಕ್ಟ್ ಅಂದ್ರೆ ಕಣ್ ಕಟ್ಕೊಂಡ್ ಡ್ಯಾನ್ಸ್ ಮಾಡೋದು ಮಿಸ್ ಆಗೋಯ್ತಲ್ಲ ಅನ್ನೋದು ತುಂಬಾ ರಿಗ್ರೆಟ್ ಫೀಲ್ ಇದೆ ಅದ್ರ ಬಗ್ಗೆ. ಅದೊಂದು ಫೀಲ್ ಕೊರಗ್ತಿದೆ. ಕೊರಗಿದೆ. ಸೊ ಬಿದ್ದಾಗೆಲ್ಲ ಜಡ್ಜಸ್ ಎಲ್ಲ ಏನಂತ ಹೇಳಿದ್ರು ಅಂತ? ಅವರೆಲ್ಲ ಅಂದ್ರೆ ಬಿದ್ದ ತಕ್ಷಣ ನಾನು ಮತ್ತೆ ಇನ್ನೊಂದು ಬೇರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬಿಟ್ಟೆ. ಅವರೆಲ್ಲ ಸ್ಟಾಪ್ ಅಂತಿದಾರಂತೆ, ನನಗೆ ಗೊತ್ತಿಲ್ವಲ್ಲ, ನಾನು ಕಣ್ ಕಟ್ಕೊಂಡಿದ್ನಲ್ಲ. ಬಟ್ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನಾನು ನೋಡಿಲ್ಲ. ಅಂಡ್ ಅದು ಟೆಲಿಕಾಸ್ಟು ಆಗಿಲ್ಲ ಬಿದ್ದಿದ್ದು. ಸೊ ಬಟ್ ಅದೇ ಶಿವಣ್ಣಂಗೆ ಏನಂದ್ರೆ ಆ ತರದ್ದೆಲ್ಲ ಮಾಡಬಾರ್ದು ಅನ್ನೋದೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡೇ ಮಾಡಿದ್ದು, ಏನು ಲೈಫ್ ಥ್ರೆಟ್ನಿಂಗ್ ತರ ಏನು ಇರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಮಿಸ್ ಆಗೋಯ್ತು. ಐ ಕುಡಂಟ್ ಡೂ ದಟ್ ಅನ್ನೋದು ಆ ರಿಗ್ರೆಟ್ ಇದೆ ನಿಜ. ಅದೊಂದು ಕಾಡ್ತಾ ಇದೆ. ನಟಿ ಅಂತ ಆದ್ಮೇಲೆ ನಾವು ಸ್ಕಿನ್ ಕೇರ್, ಹೇರ್ ಕೇರ್ ಅನ್ನೋದು ತುಂಬಾ ಕಂಪಲ್ಸರಿ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ಅಂಡ್ ಹೇರ್ ಕೇರ್ ಹೆಂಗಿರುತ್ತೆ ಅಂತ? ನಾನೇನು ಮಾಡೋದಿಲ್ಲ, ಸೋಮಾರಿ ನಾನು. ಅಂದ್ರೆ ಆರ್ಟಿಸ್ಟ್ ಆಗಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಆರಾಮಾಗಿರ್ಬೋದಾಗಿತ್ತು. ಬಟ್ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಫ್ಕೋರ್ಸ್. ಯಾಕಂದ್ರೆ ನಾವು ತುಂಬಾ ಲೈಟಿಗೆ, ಮೇಕಪ್ಗೆಲ್ಲ ಎಕ್ಸ್ಪೋಸ್ ಆಗ್ತಿರುತ್ತೆ ಸ್ಕಿನ್ನು. ಎವ್ರಿ ಡೇ ಮೇಕಪ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಅಂತ ನಾನು ಮುಂಚೆನೆ ಸ್ಕಿನ್ ಪ್ರೆಪ್ ಮಾಡ್ಕೊಂತೀನಿ. ಅಂದ್ರೆ ಸಿರಮ್ ಆಗಿರ್ಬೋದು, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್. ಅಂದ್ರೆ ಅದು ನನ್ನ ಸ್ಕಿನ್ನಿಗೆ ಯಾವ್ದು ಅಡ್ಜಸ್ಟ್ ಆಗತ್ತೆ. ತುಂಬಾ ಒಳ್ಳೊಳ್ಳೆ ಬ್ರಾಂಡ್ಸ್ ಇದೆ, ತುಂಬಾ ಒಳ್ಳೊಳ್ಳೆ. ಇವಾಗ ಬೇರೆಯವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗೋದು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗದೆ ಇರ್ಬೋದು. ಅದನ್ನೆಲ್ಲ ನಾನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಇಷ್ಟು ಸ್ಕಿನ್ ಕೇರ್ ಪ್ರೆಪ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಂಡಿದ್ದೀನಿ. ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡ್ತಿರ್ತೀರಾ? ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ? ಪಾರ್ಲರ್ಸ್ಗೆ ನಾನು ಐಬ್ರೋಸ್ ಮಾಡಿಸ್ಕೊಳಕ್ ಹೋಗ್ತೀನಿ. ಅದು ಬಿಟ್ರೆ ಹೇರ್ ನಮ್ಗೆ ಹೀಟ್ ಮಾಡಿ ಮಾಯಿಸ್ಟ್ ಕಳ್ಕೊಂಡಿರುತ್ತೆ, ಅದಕ್ಕೆ ಹೇರ್ ಸ್ಪಾ ಮಾಡಿಸ್ಕೊಂತೀನಿ. ಹೇರ್ ಅಂದ್ರೆ ಮನೇಲಿ ಕಾಫಿ ಪೌಡರ್, ಆಮೇಲೆ ಈ ಅಲೋವೆರಾ ಜೆಲ್, ಮತ್ತೆ
ಹಾಲಿನ ಕೆನೆ ಇರತ್ತೆ ಗೊತ್ತಾ, ಹ್ಮ್. ಅದು. ಆಮೇಲೆ ಸ್ಕ್ರಬ್ ಮಾಡೋದಕ್ಕೆ ಸಕ್ಕರೆ ಹಾಕೊಂಡು ಹ್ಮ್. ಅದನ್ನ ಆಫನ್ಲಿ ಯೂಸ್ ಮಾಡ್ತಾ ಇರ್ತೀನಿ. ನಾನ್ ಮಾಡೋದಲ್ದೆ ನನ್ನ ತಮ್ಮನ್ಗೂ ಮಾಡ್ತಾ ಇರ್ತೀನಿ. ಟೋಟಲ್ ನೀವು 3 ಜನನ? ಅಕ್ಕ, ತಮ್ಮ ಮತ್ತೆ ಇಲ್ಲ, ನಾನು ನನ್ನ ತಮ್ಮ ಇಬ್ರೆ. ಇಬ್ರೆ. ಹ್ಮ್. ಅಕ್ಕ ಅಂತ ಹೇಳಿದ್ರಲ್ಲ ಆಗ್ಲಿ, ಕಸಿನ್ ಕಸಿನ್ ಸಿಸ್ಟರ್. ಕಸಿನ್ ಸಿಸ್ಟರ್. ನಾನು ಅವಳು ಹೆಸರಿಗೆ ಕಸಿನ್ಸ್, ನಾವೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದ್ರೆ ಒಂದೇ. ಮನೇಲಿ ಆಯಿಲ್ ಎಷ್ಟು ದಿನಕ್ಕೊಮ್ಮೆ ಅಪ್ಲೈ ಮಾಡ್ತಿರ್ತೀರಾ ಅಂತ? ಅಂದ್ರೆ ನಾನು ಸ್ನಾನಕ್ಕೆ ಹೋಗುವಾಗ 1 hour ಅಪ್ಲೈ ಮಾಡಿ ಸ್ನಾನ ಮಾಡ್ಬಿಡ್ತೀನಿ. ಅಂದ್ರೆ ಎವ್ರಿ ಡೇ? ಎವ್ರಿ ಡೇ ಅಲ್ಲ, ಹ್ಮ್. ಒಂದು 2 days once 3 days once ಮಾಡ್ತೀನಿ. ಓಕೆ. ಮನೇಲಿ ಅಮ್ಮ ಏನಾದ್ರು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತಾರ? ಓ, ಯೂಟ್ಯೂಬ್ ಇಂದ ನೋಡ್ಕೊಂಡು ಮಾಡ್ತಿರ್ತಾರೆ ಅವರು. ನಿಮ್ಗೆ ಏನಾದ್ರು ಇದು ಟ್ರೈ ಮಾಡು ಅದು ಟ್ರೈ ಮಾಡು ಅಂತ ಹೇಳ್ತಿರ್ತಾರ? ಹೇಳ್ತಾನೆ ಇರ್ತಾರೆ, ಅದ್ ಮಾಡು ಇದ್ ಮಾಡು, ಅವರು ಟ್ರೈ ಮಾಡ್ತಿರ್ತಾರೆ. ಹ. ಅದ್ ಮಾಡ್ತಾ ಇರ್ತೀನಿ. ಅದೇ ಆಯಿಲಿಗೆ ಏನೇನೋ ಹಾಕ್ತಾರೆ, ಅಂದ್ರೆ ಕರಿಬೇವು, ಹ್ಮ್. ಆಮೇಲೆ ಹೈಬಿಸ್ಕಸ್, ಹ್ಮ್. ಆಮೇಲೆ ಫ್ಲಾಕ್ ಸೀಡ್ಸ್ ಏನೋ ಹಾಕಿ, ಅದೆಲ್ಲ ಹಾಕಿ ಮಾಡ್ತಾ ಇರ್ತಾರೆ. ಡಯಟ್ ಅಂತ ಮಾಡ್ಲೇಬೇಕಾಗುತ್ತೆ. ಹ್ಮ್. ಸೊ ನಿಮ್ಮ ಡಯಟ್ ಅಲ್ಲಿ ಯಾವೆಲ್ಲ ರೆಸಿಪೀಸ್ ನ ಟ್ರೈ ಮಾಡ್ತೀರಾ ಅಂತ? ನಾರ್ಮಲ್ ಎಲ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಟೈಮ್ ನಾನು ಶೂಟಿಂಗ್ ಇತ್ತು ಅಂದ್ರೆ ಮಾತ್ರ ಡಯಟ್ ಫಾಲೋ ಮಾಡೋದು. ಈ ಮನೇಲೆ ಇದ್ರೆ ಹ್ಮ್. ಏನ್ ಮಾಡಿರ್ತಾರೋ ಅದನ್ನೇ ತಿಂತಿರ್ತೀನಿ. ಹ್ಮ್. ಶೂಟಿಂಗ್ ಅಲ್ಲಿ ಯಾಕೆ ಅಂತಂದ್ರೆ ಒಂದೊಂದ್ಸಲ ನಾನು ಕ್ಯಾರಿ ಮಾಡಕ್ ಆಗಲ್ಲ, ಮತ್ತೆ ಸೆಟ್ ಊಟ ಅಡ್ಜಸ್ಟ್ ಆಗಲ್ಲ ಅನ್ನೋದಕ್ಕೆ. ಬೆಳಗ್ಗೆ ಓಟ್ಸ್ಗೆ ಮಾಮೂಲಿ ಓಟ್ಸ್, ಹ್ಮ್. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು, ಕೆಲವೊಂದ್ಸಲ ಅದು ಹಂಗೆ ಸಾಲಿಡ್ ತಿಂತೀನಿ, ಇಲ್ಲ ಅಂದ್ರೆ ಶೇಕ್ ಮಾಡ್ಕೊಂಡು ಕುಡಿತೀನಿ. ಅದಾಗಿ ಒಂದು 11 o'clock ಹಂಗೆ 11:30 ಹಂಗೆ ಎಗ್ ಪ್ರೋಟೀನ್ ಏನಾದ್ರು ತಗೊಂತೀನಿ. ಆಮೇಲೆ ಮಧ್ಯಾಹ್ನ ಊಟ ಏನಿರುತ್ತೆ ಅದು, ಪ್ರಿಫರಬ್ಲಿ ಕರ್ಡ್ ರೈಸ್ ತಿಂತೀನಿ. ಮತ್ತೆ ಸಂಜೆ ಏನಾದ್ರು ಪಲ್ಯ ಫ್ರೂಟ್ಸ್ ಏನಾದ್ರು, ಮತ್ತೆ ರಾತ್ರಿ ಕಂಪಲ್ಸರಿ ಮುದ್ದೆ. ಐ ಮೀನ್ ಶೂಟಿಂಗ್ ಇಲ್ಲ ಅಂದ್ರೆ ಅಲ್ಲೇನಾದ್ರೂ ಮ್ಯಾನೇಜ್ ಮಾಡ್ತೀನಿ, ಮನೇಲಿ ಇದ್ರೆ ಮುದ್ದೆ ತಿಂತೀನಿ. ಈ ಸಣ್ಣ ಪುಟ್ಟ ಈಗ ತಾನೇ ಹೇಳ್ತಾ ಇದ್ರಿ ಕೋಲ್ಡ್ ಆಗಿದೆ ಅಂತ. ಹ್ಮ್. ಈ ಕೋಲ್ಡ್ ಕಾಫ್ ಅಂತ ಬಂದಾಗ ಏನೆಲ್ಲ ಸಿಂಪಲ್ ರೆಮಿಡೀಸ್ ನ ಟ್ರೈ ಏನು ಮಾಡ್ತಿರ್ತೀರಾ? ಮಾಡಲ್ಲ, ಹಂಗೆ ಹೋಗ್ಬಿಡುತ್ತೆ ಅದು. ಅದಕ್ಕೆ ಅದ್ ಬಂದಾಗ ಹಂಗೆ ಬಿಟ್ಬಿಡ್ಬೇಕು, ಹಂಗೆ ಆ ತರ. ಹೋಗ್ಬಿಡುತ್ತೆ ಅಷ್ಟೇ. ಓಕೆ. ಜಿಮ್ ಎಲ್ಲ ಮಾಡ್ತಿರ್ತೀರಾ, ಯೋಗ ಮಾಡ್ತಿರ್ತೀರಾ? ಜಿಮ್ ಒಕೇಶನಲಿ. Occasionally. ಸುಮ್ನೆ ಪೇ ಮಾಡಿ ಬಂದಿರ್ತೀನಿ. ನನ್ನ ತಮ್ಮ ಹೋಗೋಣ ಬಾ ಅಂತ ಫೋರ್ಸ್ ಮಾಡಿ ಅವ್ನು ಹೋಗ್ಬೇಕಾದ್ರೆ ಕರ್ಕೊಂಡು ಹೋದ್ರೆ ಫೋರ್ಸ್ಫುಲಿ ಹೋಗಿರ್ತೀನಿ. ಹ್ಮ್. ಅದೇ ಯಾವಾಗ್ಲೂ ಒಂದೊಂದ್ಸಲ ಹೋಗ್ತಿರ್ತೀನಿ ಅಷ್ಟೇ. ಐ ಆಮ್ ನಾಟ್ ರೆಗ್ಯುಲರ್ ಟು ಜಿಮ್ ಅಂಡ್ ಆಲ್. Okay. ಅಂದ್ರೆ ಬಿಫೋರ್ ವರ್ಕೌಟ್ ಆಫ್ಟರ್ ವರ್ಕೌಟ್ ಆತರ ಏನೋ? ಅದೇ ಬಿಫೋರ್ ವರ್ಕೌಟ್ ಮಾಮೂಲಿ ಬನಾನಾ, ಡ್ರೈ ಫ್ರೂಟ್ಸ್ ಅದು ಇದು ತಿನ್ಕೊಂಡು ಹೋಗಿರ್ತೀನಿ. ಅದೇ ವರ್ಕೌಟ್ ಮಾಡಿದಾಗ ನಾನು ಏನ್ ಡಯಟ್ ಹೇಳಿದ್ನಲ್ಲ ಅದನ್ನೇ ಫಾಲೋ ಮಾಡೋದು ಅವ್ರುನು. ಸೊ ಅದನ್ನೇ ತಿಂತೀನಿ, ನಥಿಂಗ್ ಸ್ಪೆಷಲ್ ಅಬೌಟ್ ಇಟ್. ಜಾಸ್ತಿ ನೀವು ಹೈ ಹೀಲ್ಸ್ ಹಾಕ್ತೀರಾ? ಹೈ ಹೀಲ್ಸ್ ಆಫ್ ಕೋರ್ಸ್, ನಾನು ಶಾರ್ಟ್ ಇದೀನಲ್ಲ. ಅಂದ್ರೆ ಡಿಪೆಂಡ್ಸ್. ತೀರಾ ಹೀಲ್ಸ್ ಅಂತಾನು ಅಲ್ಲ, ಬಟ್ ಹೀಲ್ಸ್ ಹಾಕ್ತೀನಿ. ಶಾರ್ಟ್ ಆತರ ಆದಾಗ ಈ ಫುಟ್ ನೋವು ಅದೆಲ್ಲ, ಕಾಲ್ ನೋವು, ಮಂಡಿ ನೋವು ಆತರ ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಭ್ಯಾಸ ಈ ತರ ಬಂದಾಗ ಏನಾದ್ರು ಇದ್ ಮಾಡ್ತಿರ್ತೀರಾ ಅಂತ? ಏನಾದ್ರು ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂತಿರ್ತೀರಾ ಅಂತ? ನೋವು ಆಗ್ತಿದ್ದಂಗೆ ಆಂಕಲ್ ಪೇನ್ ಅದು ಇದೆಲ್ಲ ಬರ್ತದೆ. ಅಂದ್ರೆ ಇವಾಗ ಶೂಟಿಂಗ್ ಅಲ್ಲಿ ಇದ್ದಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಕಿದಾಗ ಆಫ್ ಕೋರ್ಸ್ ಸ್ವಲ್ಪ ಕಾಲ್ ನೋವು ಬರುತ್ತೆ. ಅಮ್ಮ ಮಸಾಜ್ ಮಾಡ್ಕೊಡ್ತಾರೆ ಮನೆಗೆ ಹೋಗ್ತಿದ್ದಂಗೆ. ಅದ್ ಬಿಟ್ರೆ ಎಕ್ಸ್ಟ್ರಾ ಎಲ್ಲ ಏನು ಮಾಡಲ್ಲ. ಹೀಲ್ಸ್ ಹಾಕ್ತೀನಿ ಅಷ್ಟೇ. ಅಷ್ಟೇ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂಡ್ ಅದಕ್ಕೆ ಯಾವ ರೀತಿಯಂತಹ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಿರ್ತೀರಾ ಅಂತ? ಒಂದು ಕಾಂಬಿನೇಷನ್, ಆಯಿಲಿ ಅಂಡ್ ಡ್ರೈ ಎರಡೂ ಇದೆ. ನಾನು ಅವಾಗ ಪ್ರಾಡಕ್ಟ್ಸ್ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ. ಬೇರೆ ಬೇರೆ ಪ್ರಾಡಕ್ಟ್ಸ್ನೆಲ್ಲ ಟ್ರೈ ಮಾಡ್ತಿರ್ತೀನಿ, ಯಾವ್ದು ಸೆಟ್ ಆಗುತ್ತೆ ನನ್ನ ಸ್ಕಿನ್ಗೆ ಅಂತ. ಇವಾಗ ಡಾಕ್ಟರ್ ಶೆಟ್ಟೀಸ್ ಅವ್ರದ್ದು ಕೋಜಿಕ್ ಆಸಿಡ್ ಸಿರಮ್ನ ಯೂಸ್ ಮಾಡ್ತೀನಿ ಪಿಗ್ಮೆಂಟೇಷನ್ಗೆ. ಅದಾದ್ಮೇಲೆ ಮಾಯಿಶ್ಚರೈಸರ್ ಸಿರಾವಿ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನು ಅಕ್ವಾಲಾಜಿಕಾ ಅಂತ ಒಂದಿದೆ, ಅದು ಮಾಡ್ತೀನಿ. ಅಂಡ್ ಕೆಲವೊಂದ್ಸಲ ವಿಟಮಿನ್ ಸಿ, ಡಾಟ್ ಅಂಡ್ ಕೀದು ವಿಟಮಿನ್ ಸಿ ಯೂಸ್ ಮಾಡ್ತಾ ಇರ್ತೀನಿ ಅಷ್ಟೇ. ನಿಮ್ಮ ಫಾಲೋವರ್ಸ್ ಹೆಸರು ಒಂದಷ್ಟು ಜನ, ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ ಬ್ಯೂಟಿ ಟಿಪ್ಸ್? ಏನು ಇಲ್ಲ, ಖುಷಿಯಾಗಿದ್ರೆ ಲೈಫಲ್ಲಿ ನಿಜವಾಗ್ಲೂ ಆಟೋಮೆಟಿಕ್ ಗ್ಲೋ ಬಂದ್ಬಿಡುತ್ತೆ. ಖುಷಿಯಾಗಿರ್ಬೇಕು, ಸರಿಯಾಗಿ ನಿದ್ದೆ ಮಾಡ್ಬೇಕು, ಟೈಮಿಗೆ ಊಟ ಮಾಡ್ಕೊಂಡಿದ್ರೆ ಏನು ಬೇಕಾಗತ್ತೆ ಅಂದ್ರೆ, ಆಲ್ರೆಡಿ ಹಾಳು ಮಾಡ್ಕೊಂಡಿರೋ ಸ್ಕಿನ್ನಿಗೆ ಸ್ವಲ್ಪ ಸ್ಕಿನ್ ಕೇರ್ ಬೇಕಾಗತ್ತೆ. ಬಟ್ ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗೇ ಇದ್ದಾರೆ ಇವಾಗ ಅಡಲ್ಟ್ಸ್ ಅವ್ರ ಯೂತ್ಸ್. ಸ್ಕೂಲಿಂದ ಕಾಲೇಜ್ ಡೇಸಿಗೆ ಬರುವಾಗ ಏನು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ ಅಂತ. ನಾನು ಮುಲ್ತಾನ್ ಮೇಟಿ ಅಂತ ಏನೇನೋ ಟ್ರೈ ಮಾಡ್ತಾ ಇದ್ದೆ ಕಾಲೇಜ್ ಟೈಮಲ್ಲಿ. ಫೇರ್ ಆಗ್ತಾರೆ, ಇಲ್ಲ ಮಾರ್ಕ್ಸ್ ಎಲ್ಲ ಹೋಗುತ್ತೆ ಅಂತ. ಬಟ್ ಅದ್ ಹಾಕಿ ರಿವರ್ಸ್ ಆಯ್ತು ಸ್ಕಿನ್. ಅಂದ್ರೆ ಎಲ್ಲಾ ಸ್ಕಿನ್ಗೂ ಅದು ಅಡ್ಜಸ್ಟ್ ಆಗಲ್ಲ. ಸೊ ಆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ ಸ್ಕಿನ್ ಚೆನ್ನಾಗಿದ್ರೆ ಹಂಗೆ ನೋಡ್ಕೊಂಡು ಹೆಲ್ದಿಯಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಖುಷಿಯಾಗಿರಿ ಅಷ್ಟೇ. ನನಗೆ ಅದ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸಿ ವೆನ್ ಯು ಆರ್ ಹ್ಯಾಪಿ ಇನ್ ಯುವರ್ ಲೈಫ್,
ಏನು ಸ್ಟ್ರೆಸ್ ಇಲ್ಲದೆ ಏನು ಟೆನ್ಷನ್ ಇಲ್ಲದೆ ಇದ್ದಾಗ ನಿಜವಾಗ್ಲೂ ನೀವು ಚೆನ್ನಾಗಿ ಕಾಣಿಸ್ತೀರಾ. ಮನ್ಸಿಂದ ಒಳಗಿಂದ ಖುಷಿ ಇದ್ರೆ ಔಟ್ಲುಕ್ ಚೆನ್ನಾಗೇ ಬರುತ್ತೆ. ಈ ಬೋಟಾಕ್ಸ್, ವೈಟ್ ರಿಡಕ್ಷನ್ ಸರ್ಜರೀಸ್ ಮತ್ತೆ ಪ್ಲಾಸ್ಟಿಕ್ ಸರ್ಜರೀಸ್ ಅಂತ ಪಾತ್ರಕ್ಕೆ ತಕ್ಕಂಗೆ ನಟಿಮಣಿರೆಲ್ಲಾನು ಕೂಡ ಚೇಂಜಸ್ ಮಾಡ್ಕೊಳಕ್ ಹೋಗ್ತಾರೆ. ಸೊ ಈ 3 ಬೋಟಾಕ್ಸ್ ಬಗ್ಗೆ ಆಗಿರ್ಬೋದು, ವೈಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ಅಥವಾ ಪ್ಲಾಸ್ಟಿಕ್ ಸರ್ಜರೀಸ್ ಬಗ್ಗೆ ನಿಮ್ಮ ನಂಗ್ ಒಪಿನಿಯನ್ ಅದ್ರ ಏನು? ಬಗ್ಗೆ ಏನು ಐಡಿಯಾ ಇಲ್ಲ. ನಮಗೆ ಈ ಹೈಡ್ರಾ ಫೇಶಿಯಲ್ ಮಾಡ್ತಾರೆ ಅಂದ್ರೆ ಸ್ಕಿನ್ ಮಾಯ್ಸ್ಟ್ ಇರ್ಲಿ ಅಂತ ಅಷ್ಟೇ. ಅದೇನು ತೀರಾ ಆತರ ಬೋಟಾಕ್ಸ್ ಅಂದ್ರೆ ಆತರ ಇಲ್ಲ. ನೀವ್ ಹೇಳ್ತಿರೋದು ಲಿಪ್ ಫಿಲ್ಲರ್ಸ್, ಸ್ಕಿನ್ ಇದು ಅಲ್ವಾ, ಅದ್ರ ಬಗ್ಗೆ ನಂಗೆ ನಿಜ ಐಡಿಯಾ ಇಲ್ಲ. No. ನೋ ಐಡಿಯಾ ಅಬೌಟ್ ಇಟ್. ಐ ಥಿಂಕ್ ಬೇಡ ಅಂದ್ರೆ ಅದೇ ಇವಾಗ ಇಂಡಸ್ಟ್ರಿಗೇನ ಬೇಕು, ಇಲ್ಲಿ ಇಂಡಸ್ಟ್ರಿಲಿ ಕೆಲವೊಂದು ಗ್ಲಾಮರಸ್ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ಅದನ್ನ ಮಾಡಿಸ್ಕೊಳ್ಳೋದ್ರಲ್ಲಿ ನಾನು ಅದನ್ನ ಜಡ್ಜ್ ಮಾಡಕ್ ಆಗಲ್ಲ. ಬಿಕಾಸ್ ಇಟ್ ಇಸ್ ದೇರ್, ಅವ್ರ ವಿಶ್, ಅವ್ರಿಗೆ ಖುಷಿ ಇದೆ, ನನಗಿಲ್ಲ ಅಷ್ಟೇ. ನನಗೆ ಆತರ ಐ ಸೇ ನೋ ಫಾರ್ ಆಲ್ ದೋಸ್ ಥಿಂಗ್ಸ್ ಅಷ್ಟೇ. ನನಗೂ ಆಕ್ಚುಲಿ ನಂದು ಲ್ಯಾಶಸ್ ಕೇಳ್ತಾರೆ, ಮಾಡಿಸ್ಕೊಂಡಿದೀರಾ ಆಕ್ಚುಲಿ ನನ್ ಬೈ ಬರ್ತೆ ಹಂಗಿರೋದು, ನ್ಯಾಚುರಲ್ ಆಗೇ ಇದೆ. ಅಂಡ್ ನನಗೂ ತುಂಬಾ ಇಂಪರ್ಫೆಕ್ಷನ್ಸ್ ಇದೆ. ಅದನ್ನೆಲ್ಲ ಪರ್ಫೆಕ್ಟ್ ಆಗ್ಬೇಕು ಅನ್ನೋದಕ್ಕಿಂತ ದೇವ್ರು ಹೆಂಗ್ ಕೊಟ್ಟಿದಾನೋ ಹಂಗೆ ಬಿಟ್ಟು ಹಂಗಿದ್ರೆ ಸರ್, ಅಷ್ಟೇ. ಸಿನಿಮಾ ರಂಗಕ್ಕೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ನಿಮ್ಗೆ ಅಂತ? ಇನ್ಸ್ಪಿರೇಷನ್ ಯಶ್ ಸರ್. ಇಂತ ಲಕ್ಕಿ ಹ್ಯಾಂಡ್ ನಿಮ್ದು. ಅವರ ಒಂದು ಬ್ಯಾನರ್ ಅಲ್ಲೇನೆ ಸಿನಿಮಾ ರಂಗದಲ್ಲಿ ಲಾಂಚ್ ಏನ್ ಆಗ್ತಿದ್ದೀರಾ. ಗೊತ್ತಾ ಅಂದ್ರೆ ಸಿನಿಮಾಗ್ ಬರೋಕ್ ಮುಂಚೆ ನಾನು ಅವ್ರ ಸಿನಿಮಾ ಗೂಗ್ಲಿ, ರಾಮಾಚಾರಿ, ಸಾರಿ ಯಾವ್ದದು ರಾಜಾಹುಲಿ, ಕಿರಾತಕ, ಒಂಥರ ಫ್ಯಾನ್ ಗರ್ಲ್ ನಾನು. ಒಂಥರ ಏನ್ ಹೇಳೋದು, ಕ್ರಶ್, ಒಂಥರ ವಾವ್ ಆತರ ಫೀಲ್ ನನಗೆ. ಸಿನಿಮಾಗ್ ಬಂದ ಮೇಲೆ ಅವ್ರು ಹೆಂಗ್ ಬಂದಿದ್ದಾರೆ ಅನ್ನೋದು, ಅವ್ರ ಜರ್ನಿ, ಅವ್ರ ಲೈಫ್ ಜರ್ನಿ ನಾನು ಕೇಳದ್ಮೇಲೆ ತುಂಬಾ ಇನ್ಸ್ಪೈರ್ ಆಯ್ತು ನನಗೆ. ಬಟ್ ತುಂಬಾ ಡಿಫ್ರೆನ್ಸ್ ಬರುತ್ತೆ, ಯಾಕಂದ್ರೆ ಅವ್ರ ಬಾಯ್ ಹೀರೋ, ನಾನು ಹೀರೋಯಿನ್. ಸೊ ಅವ್ರು ಬಂದಿದ್ದನ್ನೇ ನಾನು ಫಾಲೋ ಮಾಡಕ್ ಆಗಲ್ಲ ಕೆಲವೊಂದು ವಿಷಯದಲ್ಲಿ. ಇವಾಗ ನೋಡಿ, ಸಿನಿಮಾದಲ್ಲಿ ಹೀರೋಯಿನ್ಸಿಗೆ ಅಷ್ಟು ಪ್ರಾಮಿನೆನ್ಸ್ ಇರೋಂತ ಅಂದ್ರೆ ಆತರ ಸ್ಟೋರೀಸ್ ಕಮ್ಮಿ. ಸೊ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗೇ ತಗೊಂಡಿರೋದು. ತುಂಬಾ ಇದ್ರೆ ಹಿಂಗಿರ್ಬೇಕು ಅಂತ ಅನ್ಸಿದ್ದು ಅವರು. ಅಂಡ್ ಏನಂತಾರೆ, ಪರ್ಸನಲ್ ಲೈಫಲ್ಲೂ ಲವ್ ಸ್ಟೋರಿ ಅವ್ರದ್ದು, ಹೆಂಗೆ ಲವ್ ಮಾಡಿದ್ರು, ಅವ್ರನ್ನೇ ಮದ್ವೆ ಆದ್ರು, ಇದ್ರೆ ಹಿಂಗಿರ್ಬೇಕು ಅಂತ ಅವಾಗ್ಲೂ ಹಂಗ ಅನ್ಸಿದೆ. ಅಂಡ್ ರಾಧಿಕಾ ಮ್ಯಾಮು ಅಷ್ಟೇ, ಯಾವ್ದೇ ರೀತಿ ಕಾಂಟ್ರವರ್ಷಿಯಲ್ಸ್ ಇದಕ್ಕೆ ಆಗದೆ ಅವ್ರ ಕರಿಯರ್ನ ಅವ್ರು ಬಿಲ್ಡ್ ಮಾಡ್ಕೊಂಡು ಹೋಗಿರೋ ರೀತಿ, ಅದೆಲ್ಲ ತುಂಬಾ ಇನ್ಸ್ಪೈರ್ ಆಗತ್ತೆ ನನಗೂ. ಅಂದ್ರೆ ತುಂಬಾ ಜನ ಆತರನೇ ಇದಾರೆ, ಬಟ್ ಅದೇ ಅವ್ರನ್ನ ಎಕ್ಸಾಂಪಲ್ ಆಗೇ ತಗೊಂಡಿದ್ದಾರೆ ಅನ್ಸುತ್ತೆ ತುಂಬಾ ಜನ. ಹೆಂಗ್ ಅನ್ನಿಸ್ತು ನೀವು ಕ್ರಶ್ ಅಂತ ಹೇಳಿದ್ರಿ? ಕ್ರಶ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ಆ ಕ್ರಶ್ ಅಲ್ಲ, ಆತರ ಕ್ರಶ್ ಅಲ್ಲ, ಸಿನಿಮಾ ಕ್ರಶ್. ಸಿನಿಮಾ ಕ್ರಶ್ ನನ್ಗೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ಅವ್ರ ಫೋಟೋಸ್ ಎಲ್ಲ ಬಂದ್ರೆ ಅದನ್ನ ಒಂದ್ ಬುಕ್ಕಿಗೆ ಸ್ಟಿಕ್ ಮಾಡ್ಕೊಂಡು ಒಂಥರ ಕ್ರೇಜ್. ಅವಾಗ ನನಗೆ ಯೂಶಲಿ ಆತರ, ಇವಾಗ ಕೇಳಿದ್ರೆ ನೀವು ಒಬ್ಬೊಬ್ರು ಒಂದೊಂದ್ ಕಾರಣಕ್ಕೆ ಇಷ್ಟ ಆಗ್ತಾರೆ. ಶಿವಣ್ಣ ಒಂದ್ ಕಾರಣಕ್ಕೆ ಇಷ್ಟ ಆಗ್ತಾರೆ, ಸುದೀಪ್ ಸರ್, ದರ್ಶನ್ ಸರ್, ಎಲ್ಲರೂ ಒಂದೊಂದ್ ಕಾರಣಕ್ಕೆ ಇಷ್ಟ ಆಗ್ತಾರೆ. ಬಟ್ ನಾನ್ ಪರ್ಸನಲಿ ಇನ್ಸ್ಪಿರೇಷನ್ ಆಗಿ ತಗೊಂಡಿರೋದು ಯಶ್ ಸರ್. ನನ್ನ ಚಿಕ್ಕ ವಯಸ್ಸಿಂದ ನಂಗೆ ಆ ಇಂಡಸ್ಟ್ರಿ ಬಗ್ಗೆ ಐಡಿಯಾ ಇಲ್ಲದೆ ಇದ್ದಾಗಿಂದ ನನಗೆ ಅವರು ಇಷ್ಟ. ಸೊ ಇವಾಗ ಅವ್ರ ಹೋಮ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಿರೋದು, ಅಫ್ಕೋರ್ಸ್ ಇಟ್ಸ್ ನೋಡಿ, ನನ್ಗೆ ಈ ಪ್ರಾಜೆಕ್ಟ್ ನಾನು ಎಷ್ಟೋ ಕನ್ಫ್ಯೂಷನ್ ಅಲ್ಲಿ ಒಪ್ಕೊಂಡಿದೀನಿ ಅಂತ ಹೇಳ್ದೆ. ಒಪ್ಕೊಂಡಿಲ್ಲ ಅಂದಿದ್ರೆ ಈ ಆಫರ್ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್ ಅಂಡ್ ಹ್ಯಾಪನ್ಸ್ ಫಾರ್ ಗುಡ್ ಅಷ್ಟೇ. ಮೇಡಮ್, ಈಗ ಪುಷ್ಪಮ್ಮನ್ ಬಗ್ಗೆ ಮಾತಾಡೋದಾದ್ರೆ, ಯಾಕಂತಂದ್ರೆ ಅವ್ರೇನಿದ್ರು ಒಂಥರ ಫೈರ್ ಬ್ರ್ಯಾಂಡ್, ಹೌದು, ಇದ್ದಿದ್ದಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಯಶ್ ಅವರ 7 ಬೀಳುಗಳನ್ನ ನೋಡಿದ್ದಾರೆ. ಅವ್ರಿಗೂ ಗೊತ್ತು ಹೆಂಗೆ ಸಿನಿಮಾ ರಂಗದಿಂದ ಒಂದು 15-20 ವರ್ಷಗಳಿಂದ ಏನೆಲ್ಲ ಅವ್ರು ನೋಡ್ಕೊಂಡ್ ಬಂದಿದಾರೋ, ಅವಾಗಿಂದಾನು ಗೊತ್ತು. ಕೊತ್ತಲ್ವಾಡಿ ಸಿನಿಮಾ ಪ್ರಮೋಷನ್ ಟೈಮಲ್ಲೂ ಕೂಡ ಅವ್ರು ಮಾತಾಡುವಂತ ಮಾತುಗಳು ಎಲ್ಲೋ ಒಂದ್ ಕಡೆ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಿದ್ದಾರೆ. ಇವಾಗ ನಿಮ್ದೇ ಒಂಥರ ಲೈಫ್ ಸ್ಟ್ರಗ್ಲಿಂಗ್ ಇರುತ್ತೆ, ನಂದೇ ಒಂಥರ ಲೈಫ್ ಸ್ಟ್ರಗ್ಲಿಂಗ್ ಇರುತ್ತೆ. ಅವ್ರವ್ರ ಲೈಫ್ ಸ್ಟ್ರಗ್ಲಿಂಗ್ ಅವ್ರಿಗೆ ಮಾತ್ರ ಗೊತ್ತು. ಬಟ್ ಅವ್ರು ಹೇಳ್ತಿರುವಂತ ಮಾತುಗಳು ನೆಗೆಟಿವ್ ಪ್ರಾಸ್ಪೆಕ್ಟಿವ್ ಆಗಿ ಹೋಗ್ತಾ ಇದೆ. ಸೊ ನೀವ್ ಹತ್ರದಿಂದ ನೋಡಿರುವಂತದ್ದು. ನಾನು ಹತ್ರದಿಂದ ನೋಡಿರೋದನ್ನ ಹೇಳಿದ್ರೆ ಅಲ್ಲಿ ಬರುತ್ತೆ ಕಾಮೆಂಟ್ಸ್, ಬಕೆಟ್ ಹಿಡಿತಾ ಇದ್ದಾಳೆ ಅಂತ, ಅವ್ರೇನೋ ಇದ್ ಮಾಡ್ತಿದ್ದಾರೆ. ಐ ಆಮ್ ನಾಟ್ ದಟ್ ಪರ್ಸನ್. ನಾನು ಒಬ್ರ ಬಗ್ಗೆ ಸುಮ್ನೆ ಮಾತಾಡಲ್ಲ. ನೀವ್ ಯಾವ್ದೇ ಇಂಟರ್ವ್ಯೂಸ್ ನೋಡಿರ್ಬೋದು, ನಾನ್ ಹತ್ರದಿಂದ ಯಾರನ್ನಾದ್ರೂ ನೋಡಿದ್ರೆ ಅವ್ರ ಬಗ್ಗೆ ಮಾತ್ರ ನಾನು ಮಾತಾಡಿರ್ತೀನಿ.
ಶಿವಣ್ಣನ್ ಬಗ್ಗೆ ಹೇಳ್ದೆ. ಶಿವಣ್ಣನ್ ಬಗ್ಗೆ ತುಂಬಾ ಜನ ಮುಂಚೆ ಎಲ್ಲ ಹೇಳ್ದಾಗ ನಾನು ಅದನ್ನ ನಂಬಿರ್ಲಿಲ್ಲ. ನಾನ್ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡ್ದಾಗ್ಲೇನೆ ನಾನ್ ನಂಬೋದು. ಅಂದ್ರೆ ಯಾವ್ದೇ ಕ್ಯಾರೆಕ್ಟರ್ನ ಯಾರನ್ನೇ ಆದ್ರೂ ನಾನ್ ಡೈರೆಕ್ಟ್ ಆಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಹೆಂಗೆ ಅನ್ನೋದು ತಿಳ್ಕೊಂಡ್ಮೇಲೆ ನಾನ್ ಮಾತಾಡೋದು. ಎಲ್ಲೇ ಆದ್ರೂ ಅಷ್ಟೇ. ಅಮ್ಮನ್ ಜೊತೆನೂ ಅಷ್ಟೇ. ನಾನು ಇಂಟರ್ವ್ಯೂಸ್ ವಿಷಯದಲ್ಲೇ ಒಂದು 4-5 ದಿನ ಒಟ್ಟಿಗೆನೆ ಟೈಮ್ ಸ್ಪೆಂಡ್ ಮಾಡಿದೀವಿ. ಲಾಸ್ಟ್ ಡೇ ಏನಾಯ್ತು, ಸಿಕ್ಕಾಬಟ್ಟೆ ನನಗೆ ಹುಷಾರಿರ್ಲಿಲ್ಲ. ಅಂದ್ರೆ ತಲೆನೋವು, ವಾಮಿಟ್ ಎಲ್ಲ ಆಗ್ಬಿಡ್ತು. ಮುಂಚೆನೆ ಹೇಳಿದ್ರು ಟ್ಯಾಬ್ಲೆಟ್ ತಗೋ ಅಂತ. ನಾನು ಇಲ್ಲ, ನಾನು ಸ್ವಲ್ಪ ಯೂಶಲಿ ನಾನು ಟ್ಯಾಬ್ಲೆಟ್ಸ್ ತಗೋ ಅವಾಯ್ಡ್ ಮಾಡ್ತೀನಿ, ಹಂಗೆ ಸರಿ ಹೋಗ್ಲಿ ನೋಡೋಣ ಅಂತ. ಬಟ್ ಅವತ್ ಸಿವಿಯರ್ ಆಗಿ ಆಗ್ಲೇ ಇಲ್ಲ, ಬಂದು ವಾಮಿಟ್ ಮಾಡಿ ಕೂತ್ಕೊಂಡ್ಬಿಟ್ಟೆ. ಲಿಟ್ರಲಿ ನಮ್ಮ ಮನೇಲಿ ನಮ್ಮ ಅಮ್ಮಂದಿರು ನನ್ಗೆ ಅಮ್ಮ ದೊಡ್ಡಮ್ಮ ಎಲ್ಲ ಹೆಂಗ್ ಟ್ರೀಟ್ ಮಾಡ್ತಾರಲ್ಲ, ಬಂದು ಅವರೇ ದೃಷ್ಟಿ ತೆಗ್ದು ಸೆರ್ಗಲ್ ಹಿಂಗ್ ದೃಷ್ಟಿ ಎಲ್ಲ ತೆಗ್ದು, ನನ್ನ ಅಸಿಸ್ಟೆಂಟಿಗೆ ಉಪ್ಪು ತಗೊಂಡ್ ಬಾ ಅಂತ ಹೇಳಿ ಉಪ್ಪಲ್ಲೆಲ್ಲ ದೃಷ್ಟಿ ತೆಗ್ದು, ಲಿಟ್ರಲಿ ಯಾವ್ಯಾವ ತರ ದೃಷ್ಟಿ ತೆಗಿಬೋದೋ ಎಲ್ಲಾ ತರ ದೃಷ್ಟಿ ತೆಗೆದ್ಬಿಟ್ಟು, ದೃಷ್ಟಿಯಾಗಿದೆ ನಿನಗೆ, ನಾನು ಹೇಳ್ದೆ ನೀನ್ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ನೀನು ಅಂತ. ಯಾಕೆ ಅವ್ರು ಯಾಕಂಗ್ ಮಾಡ್ಬೇಕು? ಶಿ ಇಸ್ ಆಕ್ಚುಲಿ ಇನ್ ಪರ್ಸನ್ ಅವ್ರು ತುಂಬಾ ಒಳ್ಳೆಯವರು. ಅಂದ್ರೆ ಯಾರಿಗೂ ಒಳ್ಳೇದ್ ಮಾಡ್ಬೇಕು ಅಂತಾನು ಅದ್ ಮನ್ಸಿಂದಾನೇ ಬರ್ಬೇಕಲ್ವಾ? ಅಂದ್ರೆ ಸುಮ್ನೆ ಅವಾಯ್ಡ್ ಮಾಡ್ಬೋದಾಗಿ, ಟ್ಯಾಬ್ಲೆಟ್ ತಗೊಳಮ್ಮ ಹೇಳ್ದೆ ನಿನಗೆ ಅನ್ಬಿಟ್ಟು ಸುಮ್ನೆ ಕುತ್ಕೊಂಡ್ಬಿಡ್ಬೋದಾಗಿತ್ತು. ಪ್ರೊಡ್ಯೂಸರ್ ತರ ಆರಾಮಾಗಿರ್ಬೋದಾಗಿತ್ತಲ್ಲ, ಪ್ರೊಡ್ಯೂಸರ್ ತರ ಆರಾಮಾಗಿ ಕೂತ್ಕೋಬೋದಾಗಿತ್ತಲ್ಲ. ಅವಳು ಟ್ಯಾಬ್ಲೆಟ್ ತರ್ಸ್ಕೊಡ್ರಿ ಅಂತ ಹೇಳಿ ಕೂತ್ಕೋಬೋದಾಗಿತ್ತಲ್ಲ. ಅವರೇ ಇನಿಶಿಯೇಟ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ನಾನು ರೆಡಿ ಆಗ್ತಿದ್ದಾಗೆಲ್ಲ ಬಂದು, ಅಯ್ಯೋ ಮುಖ ನೋಡ್ ಬಾಡೆ ಹೋಯ್ತು ನಿನಗೆ, ಅದಕ್ಕೆ ನಾನು ಹೇಳ್ದೆ ಟ್ಯಾಬ್ಲೆಟ್ ತಗೋ ಅಂತ, ಕೇಳದೇ ಇಲ್ಲ ನೀನು ಅಂತ. ಶಿ ಇಸ್ ವೆರಿ ಸ್ವೀಟ್. ಅಂಡ್ ತುಂಬಾ ಇವಾಗ ಎಲ್ಲಾರ ಮನೇಲೂ ಅವ್ರ ಅಮ್ಮಂದಿರೆಲ್ಲ ಹೇಗಿರ್ತಾರಲ್ಲ ಹಂಗೆ ಅನ್ಸಿದ್ದು ನನಗೆ. ಅಂಡ್ ನಾನು ಒಂದಿಷ್ಟು ಕ್ವೆಶನ್ಸ್ ಕೇಳ್ತಾ ಇರ್ತೀನಿ, ಅಮ್ಮ ಹೆಂಗೆ ಎಷ್ಟ್ ಸರಿ ಇವಾಗ ಸೀರಿಯಲ್ ಮಾಡ್ತಾ ಇದ್ರು, ಅದಾದ್ಮೇಲೆ ಎಷ್ಟು ಗ್ಯಾಪ್ ಆಯ್ತು, ಮತ್ತೆ ನೆಕ್ಸ್ಟ್ ಸಿನಿಮಾ ಹೆಂಗ್ ಮಾಡಿದ್ರು, ಮತ್ತೆ ಅವರು ಒಂದಿಷ್ಟು ಶೇರ್ ಮಾಡ್ತಿರ್ತಾರೆ. ಅಂದ್ರೆ ಕಂತೆಗಳನ್ನ ಕೇಳಿರೋದಕ್ಕಿಂತ ನಾನು ಡೈರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡಿ ಒಂದಿಷ್ಟು ಕ್ವೆಶನ್ಸ್ ಎಷ್ಟೊಂದು ಕ್ವೆಶನ್ಸ್ ಕೇಳಿದೀನಿ. ಒಂದಿಷ್ಟಲ್ಲ, ಪದೇ ಕ್ವೆಶನ್ಸ್ ಕೇಳಿ ಅಮ್ಮ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ ಮಾಡ್ಕೊಂಡಿದೀನಿ ಅಷ್ಟೇ. ಅಷ್ಟ್ ಬಿಟ್ರೆ ಇವಾಗ ಅವತ್ತೇ ಲಾಸ್ಟ್. ಅದಾದ್ಮೇಲೆ ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡಿಲ್ಲ, ಅವರು ನನ್ ಮಾಡಿಲ್ಲ. ಎಲ್ಲಾದ್ರೂ ಸಿಕ್ಕಾಗ ಮಾತಾಡ್ತೀವಿ. ಅಂಡ್ ಮಾತಾಡಿದಾಗ ಮನ್ಸ್ಫೂರ್ತಿ ಆಗಿ ಮಾತಾಡ್ತಾರೆ ಅವರು. ಸೊ ಇದೇ, ನಾನು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿರೋದು ಹಿಂಗೆ. ಅಂದ್ರೆ ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಈಗ ನಂಗೆ ಬೈದ್ರು, ಯಾಕೆ ತಗೊಳ್ಳಿಲ್ಲ, ನೀನ್ ಹೇಳ್ದೆ ತಾನೇ ನಿಂಗ್ ತಗೋ ಅಂತ. ಲೈಕ್ ಲಿಟ್ರಲಿ ಶಿ ಇಸ್ ಲೈಕ್ ದ್ಯಾಟ್. ನಮ್ಮ ಮನೇಲಿ ಅಲ್ಲ, ಅಮ್ಮಂದಿರ್ ಹೆಂಗೋ ಹಂಗೆ ಅವ್ರುನು. ಈಗ ಈ ಎಲ್ಲ ಕಾಮೆಂಟ್ಸ್ ಮಾಡ್ತಿದಾರಲ್ವಾ, ನಾನು ಅದನ್ನ ಅಪೋಸ್ ಮಾಡಲ್ಲ. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ, ಈಗ ನಿಮ್ಮ ಮನೇಲಿ ಅಮ್ಮಂದಿರ್ನ ನಾವು ಕ್ಯಾಮ್ರಾ ಮುಂದೆ ಕೂರಿಸಿ ಒಂದಿಷ್ಟು ಕ್ವೆಶನ್ಸ್ ಕೇಳಿದಾಗ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರಲ್ಲ, ಹಂಗೆ ಅಮ್ಮ ಮಾಡ್ತಿದ್ದಾರೆ ಅಷ್ಟೇ. ದೇರ್ ಇಸ್ ನಥಿಂಗ್ ಡಿಫ್ರೆನ್ಸ್. ಬಟ್ ಎಲ್ಲ ಒಂದ್ ಕಡೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಿದ್ರೆ ಜನಕ್ಕೆ ಎಷ್ಟು ಫ್ರೀ ಆಗಿರ್ತಾರೆ ಅಂತಂದ್ರೆ ಏನಿಲ್ಲ, ಅವ್ರು ಹೆಂಗ್ ಯೋಚನೆನೂ ಮಾಡೋದಿಲ್ಲ. ಸುಮ್ನೆ ಟೈಪ್ ಮಾಡಿ, ಇಂಟರ್ನೆಟ್ ಫ್ರೀ ಆಗಿ ಸಿಕ್ಕಿರುತ್ತೆ, ಹಾಕೊಂಡಿರ್ತಾರೆ, ಟೈಪ್ ಮಾಡಿ ಕಮೆಂಟ್ ಮಾಡಿ ಪಾಸ್ ಮಾಡ್ಬಿಡು. ನಾವು ಇವಾಗ ಆ ಫೀಲ್ಡ್ ಅಲ್ಲಿ ಇದೀವಿ. ಅಂದ್ರೆ ಏನೇ ಆದ್ರೂ ಅದು ಜಜ್ಮೆಂಟಲ್ ಆಗೋಗುತ್ತೆ, ಏನು ಮಾಡಕ್ಕಾಗಲ್ಲ. ನಾನೇ ಕಲ್ಮಶ ಮಿಸ್ ಮಾಡ್ಬಿಟ್ಟೆ, ಅದಕ್ಕೂ ಕಾಮೆಂಟ್ ಮಾಡ್ತಿದ್ದಾರೆ. ಏನು ಮಾಡಕ್ಕಾಗಲ್ಲ. ವಿ ಕಾಂಟ್ ಬ್ಲೇಮ್ ದೆಮ್ ಆಲ್ಸೋ. ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ಅವ್ರಿಗೆ ಮೋಸ್ಟ್ಲಿ ಅವ್ರು ಡೈರೆಕ್ಟ್ ಆಗಿ ನೋಡಿದ್ರೆ ಪ್ರಾಬಬ್ಲಿ ಅವ್ರು ಆತರ ಕಾಮೆಂಟ್ ಮಾಡ್ತಿರ್ಲಿಲ್ಲ. ಅವ್ರು ನೋಡಿಲ್ಲ, ಹಂಗಾಗಿ ಹಿಂಗ್ ಮಾಡ್ತಾ ಇದಾರೆ. ಏನು ಮಾಡಕ್ಕಾಗಲ್ಲ. ಆ ಫೀಲ್ಡ್ ಅಲ್ಲಿ ಇದೀವಿ ನಾವು. ಜಜ್ಮೆಂಟಲ್ ಆಗ್ಬಿಟ್ಟಿದೀವಿ. ಜನಕ್ಕೆ ಏನೇ ಆದ್ರೂ ಅವ್ರು ಮಾತಾಡಬಹುದು ಅನ್ನೋಂತ ಸಿಚುಯೇಷನ್ ಅಲ್ಲಿ ಇದೀವಿ. ಸೊ ಏನು, ವಿ ಕಾಂಟ್ ಸ್ಟಾಪ್ ದಟ್ ಅಷ್ಟೇ. ಬಟ್ ನಾನ್ ನೋಡೋ ಹಾಗೇನೆ ಅವ್ರು ಏನಿದ್ರು ಫೇಸ್ ಟು ಫೇಸ್ ನೀವು ಹೇಳ್ಬಿಡ್ತಾರೆ. ನೋಡಿದೀರಾ? ನಾನು ನೋಡಿದೀನಿ, 4-5 ಸಲ ಭೇಟಿ ಮಾಡಿದೀನಿ, ಫೋನಲ್ಲೂ ಕೂಡ ಮಾತಾಡಿದೀನಿ. ಬಟ್ ಫೇಸ್ ಟು ಫೇಸ್ ಹೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗಳಿಗೆ ಏನಂತಂದ್ರೆ, ನಾವು ಬೆಣ್ಣೆ ಸೌರಿ ಮಾತಾಡ್ಬಿಟ್ರೆ ಅವ್ರು ಇಷ್ಟ ಆಗ್ತಾರೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾವು ಮಾತಾಡ್ತೀವಲ್ಲ, ಅದೇನೆ ಅವ್ರಿಗೆ ಮೇ ಬಿ ತಗೊಳೋದಿಕ್ ಆಗಲ್ಲ ಅನ್ಸುತ್ತೆ. ಟೋಟಲ್ ಆಗಿ ಹೇಳ್ತಾ ಇದ್ರೆ, ಈಗ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಕನ್ನಡದ ಸ್ಟಾರ್ ನಟರ ಬಗ್ಗೆ ಕಾವ್ಯ ಶೈವ ಅವರ ಅಭಿಪ್ರಾಯ ಏನು ಅಂತ. ಮೊದಲು ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ರೆ ಅವ್ರ ತರ ಇರ್ಬೇಕು. ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಅವರು. ತುಂಬಾ ದೊಡ್ಡ ಮಟ್ಟದಲ್ಲಿ ಇವಾಗ ಅವ್ರು ಯೋಚನೆ ಮಾಡೋ ರೀತಿನೇ ಹಂಗಿದೆ. ಈಸ್ ವೆರಿ ಸ್ಮಾರ್ಟ್. ನಾನು ಹೇಳೋದು ವೆರಿ ಸ್ಮಾರ್ಟ್. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಮೈ ಗಾಡ್, ಅವರು, ನಿಮಗೊಂದು ವಿಷಯ ಗೊತ್ತಾ? ಸೀಕ್ರೆಟ್ ಗೊತ್ತಿಲ್ಲ, ಎಲ್ಲೂ ಹೇಳಿಲ್ಲ ನಾನು. ಅವ್ರ ಯುವರತ್ನ ಮೂವಿನೇ ನನ್ನ ಫಸ್ಟ್ ಆಡಿಷನ್. ಹೌದಾ? ಹೌದು. ಅಂದ್ರೆ ಆ ಯುವರತ್ನ ಮೂವಿ ಸ್ಟೋರಿ ಹೆಂಗೆ ಅಂದ್ರೆ, ಇಟ್ ಇಸ್ ಸ್ಟೂಡೆಂಟ್ ಬೇಸ್ಡ್ ಸ್ಟೋರಿ. ಸೊ ನಮ್ ಸಂತೋಷ್ ಆನಂದ್ರಮ್ ಸರ್ ಈಸ್ ವೆರಿ ಸ್ಮಾರ್ಟ್. ಆಡಿಷನ್ ಮಾಡಿ ಜೂನಿಯರ್ ಆರ್ಟಿಸ್ಟ್ ತಗೊಂಡಿದ್ರು. ಐ ಮೀನ್ ಸ್ಟೂಡೆಂಟ್ಸ್ ನೆಲ್ಲ ತಗೊಂಡಿದ್ರು, ಕಂಟಿನ್ಯೂಟಿ ಇರ್ಲಿ ಅಂತ. ಅಲ್ಲಿ ನಾನು ಹೋಗಿ ನನ್ಗೆ ಈ ತರ ಅಂತ ಗೊತ್ತಾದ್ಮೇಲೆ ನಾನು ಇದನ್ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಅಂದ್ರೆ ನಾನು ಮತ್ತೆ ಬೇರೆ ಸೀರಿಯಲ್ ಆಡಿಷನ್ಸ್ ಎಲ್ಲ ಕೊಟ್ಟು ಮಾಡಿದೆ. ನಾನು ಫಸ್ಟ್ ಟೈಮ್ ಅವ್ರನ್ನ ನಾನು
ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಈ ತರ ಕ್ಯಾರೆಕ್ಟರ್ಗೆ ಅಂತ ಗೊತ್ತಾದ್ರೂ ನಾನು ಹೋಗಿದ್ ಯಾಕೆ ಅಂದ್ರೆ ನಾನು ಪುನೀತ್ ಸರ್ನ ನೋಡೋದಕ್ಕೆ. ನಾನು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿ ಮಾತಾಡ್ಸಿ ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ಸೊ ನಾನು ಹೇಳದ್ನಲ್ಲ, ಶಿವಣ್ಣ ಹೆಂಗೋ ಸೇಮ್ ಪುನೀತ್ ಸರ್ ಹಂಗೆ, ಸೇಮ್, ದೇರ್ ಇಸ್ ನೋ ಡಿಫ್ರೆನ್ಸ್. ಎಲ್ಲ ಒಂದ್ ಕಡೆ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂಡ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ಅವಕಾಶ. ಐ ವಿಶ್ ಅವ್ರು ಇವತ್ತಿರ್ಬೇಕಾಗಿತ್ತು, ಚೆನ್ನಾಗಿರೋದು. ಕಿಚ್ಚ ಸುದೀಪ್ ಅವರು ಅವ್ರನ್ನೂ ಮೀಟ್ ಮಾಡಿದೀನಿ ಇನ್ ರಿಯಲ್. ಅವರು ಹಿ ಇಸ್ ವೆರಿ, ಹೆಂಗೆ ಅಂದ್ರೆ ವೆರಿ ಅಪ್ಡೇಟೆಡ್ ವರ್ಷನ್ ಅವರು. ಅಂದ್ರೆ ಓಲ್ಡ್ ಸ್ಕೂಲ್ ಅಲ್ಲ, ಏನೇ ಇದ್ರೂನು ನಮ್ಗೆ ಎವ್ರಿ ಇಯರ್ ಬಿಗ್ ಬಾಸ್ ಟೈಮ್ ಅಲ್ಲಿ ಕಲರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರಿಂದ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ರು ಸುದೀಪ್ ಸರ್ ಎವ್ರಿ ಇಯರ್ ಡ್ಯೂರಿಂಗ್ ಬಿಗ್ ಬಾಸ್. ಸೊ ನಾವು ಎಲ್ಲ ಸೀರಿಯಲ್ ಆರ್ಟಿಸ್ಟ್ ಹೋಗ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಹಾಡ್ ಆಡ್ತಾ ಇದ್ರು. ನನಗೆ ಐ ಫೀಲ್ ಸೋ ಲಕ್ಕಿ, ನಾನು ಅವ್ರ ಜೊತೆ ಎಲ್ಲ ಟಿವಿಲ್ ನೋಡ್ತಾ ಇದ್ದೆ, ಅವ್ರ ಜೊತೆ ಎಲ್ಲ ಡೈರೆಕ್ಟ್ ಆಗಿ ಟೈಮ್ ಸ್ಪೆಂಡ್ ಮಾಡುವಂತ ಒಂದು ಅವಕಾಶ. ಅವ್ರ ಸ್ಟೈಲು, ಅವ್ರ ವೇ ಆಫ್, ಸ್ವಾತಿ ಮುತ್ತು ಸಿನಿಮಾ ನಾನು ಇವಾಗ್ಲೂ ರೀಸೆಂಟ್ ಆಗಿ ನೋಡಿದೀನಿ, ನನ್ಗೆ ಸಿಕ್ಕಾಪಟ್ಟೆ ಫೇವ್ರೆಟ್. ಹಾಗೆ ತುಂಬಾ ಸಿನಿಮಾಗಳು ಫೇವ್ರೆಟ್ ಅವ್ರು, ನಂದು ಆಲ್ಮೋಸ್ಟ್ ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳು ಇಷ್ಟ ನನಗೆ. ಚಾಲೆಂಜ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ ಏನೇ ವಾಟ್ ಎವರ್ ಇಟ್ ಇಸ್, ಜನ ಏನೇ ಮಾತಾಡ್ಲಿ, ಅವರು ಆ ಸ್ಪೋರ್ಟಿವ್ನೆಸ್ ಇದೆ ಗೊತ್ತಾ. ಏನೇ ಒಂದು ನೆಗೆಟಿವ್ ಆದಾಗ ನಮ್ ಲೈಫಲ್ಲಿ ನಾವು ಗಿವ್ ಅಪ್ ಮಾಡ್ಬಿಡ್ತೀವಿ, ಇಷ್ಟೇ ಬಿಡು ನನ್ನ ಲೈಫ್, ನೆಕ್ಸ್ಟ್ ಮೇ ಬಿ ಲೈಟ್ ಇಲ್ಲ ಅನ್ಸತ್ ನನ್ನ ಲೈಫಲ್ಲಿ, ಕಂಪ್ಲೀಟ್ ಡಾರ್ಕ್ನೆಸ್ ಅಂತ ಅನ್ಕೊಂಡಿರ್ತೀವಿ. ಬಟ್ ಅವರು ಹಿ ಹ್ಯಾಸ್ ಸೆಟ್ ಅನ್ ಎಕ್ಸಾಂಪಲ್, ಇಲ್ಲ ಏನೇ ತಪ್ಪಾದ್ರೂ ಏನೇ ನೆಗೆಟಿವ್ ಆದ್ರೂ ಲೈಫಲ್ಲಿ ದೇರ್ ಇಸ್ ಸಮಥಿಂಗ್ ನೈಸ್ ಅಂತ ಅವ್ರು ನೋಡಿ ಕಲಿಯೋದಿದೆ. ಶಿವಣ್ಣನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಈಸ್ ಜೆಮ್ ಆಫ್ ಅ ಪರ್ಸನ್, ಮಗು ತರ ಅವ್ರು ನಿಜವಾಗ್ಲು. ಯಾರೇ ಹೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ ಅವ್ರು, ನೀವ್ ಯಾರು ಅಂತಾನು ಕೇಳಲ್ಲ, ಯಾರೇ ಹೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ. ನಾನು ಆಕ್ಚುಲಿ ಡಿಕೆಡಿಲಿ ಒಂದು ರಿಕ್ರಿಯೇಷನ್ ರೌಂಡ್ ರಕ್ಷಿತಾ ಮ್ಯಾಮ್ದು ರಿಕ್ರಿಯೇಷನ್ ರೌಂಡ್ ಮಾಡಿದ್ಮೇಲೆ ನಾವ್ ಹಿಂಗೆ ಆಫ್ ಸ್ಟೇಜ್ ಮಾತಾಡ್ತಾ ಕೂತಿದ್ದಾಗ ನನ್ನನ್ನು ಅವರೇ ಕರೆದು ಕಾವ್ಯ ಬಾಯಿಲಿ ಅಂತ ಹೇಳಿ, ನನ್ ತಂಗಿ ಮಗಳು ನಿಂತಾರನೇ ಇರೋದು, ಸೇಮ್ ನಿಂತಾರನೇ ಇದ್ದಾಳೆ ಅವಳು. ಲೈಕ್ ಯಾಕೆ ಹಂಗ್ ಮಾತಾಡ್ತಾರೆ, ಎಲ್ರು ಒಂದೇ ತರ ನೋಡ್ತಾರೆ ಅವರು. ನಾನ್ ಯಾರು ಅಂತಾನೆ ಸರಿ ಗೊತ್ತಿಲ್ಲ, ಜಸ್ಟ್ ಇನ್ ದಟ್ ಶೋ ಹಿ ನೋಸ್ ಮೀ, ಹಿ ಇಸ್ ವೆರಿ ಹಂಬಲ್. ನಾನು ಅವ್ರ ತರ ಇರ್ಬೇಕು, ಅವ್ರ ತರ ಕಲಿಬೇಕು, ಅಂದ್ರೆ ಹಂಬಲ್ನೆಸ್ ಇರ್ಬೇಕು. ಏನೇ ಇದ್ರು, ಎಷ್ಟೇ ಹತ್ರಕ್ ಹೋದ್ರು, ಏನೇ ಬ್ಯಾಕ್ ಗ್ರೌಂಡ್ ಇದ್ರು, ನಾವ್ ಎಲ್ರು ಒಂದೇ ತರ ನೋಡ್ಬೇಕು, ಎಲ್ರ ಜೊತೆನೂ ಚೆನ್ನಾಗಿರ್ಬೇಕು ಅನ್ನೋದು ಕಲ್ತಿದ್ದೀನಿ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್, ಐ ಥಿಂಕ್ ಈಸ್ ವೆರಿ ಸೆಲೆಕ್ಟಿವ್ ಮೂವೀಸ್ ಅಲ್ಲಿ. ನಿಮ್ಗೆ ಗೊತ್ತಿರೋಂಗೆ ನನಗೆ ಅವ್ರ ಅದ್ದೂರಿ ಮೂವಿ ಅಂತೂ ಫೇವ್ರೆಟ್. ಅವ್ರ ಡೈಲಾಗ್ಸ್ ಎಲ್ಲ ನಾನು ಇಮಿಟೇಟ್ ಮಾಡ್ತಾ ಇದ್ದೆ ಟೈಮಲ್ಲಿ, ಐ ಮೀನ್ ಸ್ಕೂಲ್ ಟೈಮಲ್ಲೆಲ್ಲ. ಆಕ್ಚುಲಿ ಆಕ್ಷನ್ ಪ್ರಿನ್ಸೇ ಅವರು. ನಮ್ಮ ರಿಷಬ್ ಶೆಟ್ಟಿ ಸರ್, ರಕ್ಷಿತ್ ಶೆಟ್ಟಿ ಸರ್, ರಾಜ್ಬಿ ಶೆಟ್ಟಿ ಸರ್, ಅವರೆಲ್ಲ ಆಲ್ಮೋಸ್ಟ್ ಒಂದೇ ಇದ್ರಲ್ಲಿ ತ್ರಿಬಲ್ ಆರ್ ಇದ್ರಲ್ಲಿ ಬರ್ತಾರೆ. ಐ ವಿಶ್ ನಾನು ಅವ್ರ ಟೀಮಲ್ಲಿ ವರ್ಕ್ ಮಾಡೋ ಅಂತ ಆಪರ್ಚುನಿಟಿ ಸಿಗ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತೀನಿ. ಓಕೆ, ಇವಾಗ ಕಾಂತಾರ ಇದಕ್ಕೆ ಸಿಕ್ಬಿಟ್ರೆ ಹೆಂಗೆ? ಮುಗ್ದಿದೆ ಅನ್ಸುತ್ತೆ ಅದು ಶೂಟಿಂಗ್. ನೆಕ್ಸ್ಟ್ ಯಾವ್ದಾದ್ರು ಇದ್ರೆ? ಕಾಂತಾರ ಅಲ್ದೇ ಇದ್ರು ಅವ್ರದೇ ಪ್ರೊಡಕ್ಷನ್ ಇದೆ, ಅಂಡ್ ರಾಜ್ಬಿ ಶೆಟ್ಟಿ ಸರ್ ಅವ್ರದೇ ಪ್ರೊಡಕ್ಷನ್ ಇದೆ, ರಕ್ಷಿತ್ ಶೆಟ್ಟಿ ಅವ್ರದ್ದು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿಲ್ಲ ಅಂದ್ರೆ, ಐ ಮೀನ್ ಅವ್ರ ಟೀಮ್ ಜೊತೆ ವರ್ಕ್ ಮಾಡಿ ಅವರಿಂದ ಒಂದಿಷ್ಟು ನಾಲೆಡ್ಜ್ ನನಗೆ ಸಿಗ್ಬಹುದೇನೋ ಅಂತ ಅನ್ಕೊಂಡಿದೀನಿ. ಐ ಮೀನ್ ಆಫ್ ಕೋರ್ಸ್ ಅವ್ರ ವೇ ಆಫ್ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಂಗಾಗಿ ಅವ್ರ ಜೊತೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್. ಓಕೆ, ಪೃಥ್ವಿ ಅಂಬರ್ ಅವರು ಮೈ ಫಸ್ಟ್ ಹೀರೋ. ಸಿ ಹಿ ಈಸ್ ಅ ಪ್ಯಾಕೇಜ್, ಡಾನ್ಸ್, ಆಕ್ಟಿಂಗ್, ಮಾಸ್ಕು ಸಹ ಇವಾಗ ಅದನ್ನು ಪ್ರೂವ್ ಮಾಡ್ತಾ ಇದಾರೆ. ನನಗೆ ಡೈರೆಕ್ಟರ್ ಕತೆ ಹೇಳಿದಾಗ ಆ ಹೀರೋ ಕ್ಯಾರೆಕ್ಟರ್ನ ನಾನೊಂದು ವೇನಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಅಂದ್ರೆ ಸರ್ ಹಿಂಗ್ ಹೇಳ್ಬೇಕಾದ್ರೆ ಅವ್ರು ಹಿಂಗ್ ಮಾಡ್ತಾರ ಅನ್ಸುತ್ತೆ, ಹಂಗ್ ಮಾಡ್ತಾರ ಅನ್ಸುತ್ತೆ. ಅವ್ರು ಹೇಳಿದ್ರು ಪೃಥ್ವಿ ಸರ್ ಹೀರೋ ಅಂತ. ಸೊ ನಾನ್ ಹಂಗ್ ಅನ್ಕೊಂಡಿದ್ದೆ. ಬಟ್ ಸೆಟ್ಟಿಗೆ ಹೋದ್ಮೇಲೆ ಅವ್ರು ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಮಾಡ್ತಿದಾರೆ ಆ ಕ್ಯಾರೆಕ್ಟರ್ನ. ಅಂದ್ರೆ ನಾನೇನ್ ಕಲ್ತೆ ಅಂದ್ರೆ, ಈಗ ಡೈರೆಕ್ಟರ್ ಸರ್ ಕತೆ ಹೇಳಿದ್ರು ಆ ಕ್ಯಾರೆಕ್ಟರ್ನ ನಾವ್ ಇನ್ನೂ ಹೆಂಗೆ ಎನಾನ್ಸ್ ಮಾಡ್ಬೋದು, ಇನ್ನೂ ಎಷ್ಟು ಚೆನ್ನಾಗಿ ಮಾಡಬಹುದು, ಹಿಂಗೂ ಮಾಡಬಹುದು ಅದನ್ನ ಅಂತ ಅವರಿಂದ ಕಲಿತೆ. ಅಂದ್ರೆ ಅವ್ರು ತುಂಬಾ ಅದನ್ನ ಚೆನ್ನಾಗಿ ಆ ಕ್ಯಾರೆಕ್ಟರ್ ವೇಟೇಜ್ ಕೊಟ್ಟಿದ್ದಾರೆ. ಅಂಡ್ ನಾನು ಅವ್ರು ನೋಡಿದ್ಮೇಲೆ ನಾನು ಒಂದಿಷ್ಟು
ಇಂಪ್ರೂವೈಸೇಷನ್ ಎಲ್ಲ ಮಾಡಿ ಡೈರೆಕ್ಟರ್ ಸರ್ನ ಕೇಳ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೆ ನಾನು, ಸರ್ ನಾನು ಹಿಂಗ್ ಮಾಡ್ಲಾ ಅಂತ. ಅಂಡ್ ಆ ಫ್ರೀಡಮ್ ನಮ್ ಡೈರೆಕ್ಟರ್ ಸರ್ ಕೊಟ್ಟಿದ್ರು. ಆಯ್ತು ಮಾಡಿ ಕಾಫಿ ಅವರೇ ಅಂತ ಹೇಳ್ತಾ ಇದ್ರು. ಸೊ ಯಾ ಅಷ್ಟೇ. ಪರಭಾಷಾ ಸಿನಿಮಾಗಳೆಲ್ಲ ನೋಡ್ತಿರ್ತೀರಾ? ಓ ನೋಡ್ತಿರ್ತೀನಿ. ಓಕೆ, ಈಗ ಒಂದು ರೌಂಡ್ ಇದೆ ಕಾವ್ಯ ಅವರಿಗೆ. ಹ್ಮ್ ಎಲ್ಲಾ ಭಾಷೆಯ ಒಂದು ಹೀರೋಯಿನ್ಸ್ ಹೆಸರನ್ನ ಹೇಳ್ತೀನಿ, ಹ್ಮ್ ಅವರಲ್ಲಿ ಏನ್ ಕದಿಬಹುದು ಅನ್ನೋದಾದ್ರೆ. ಓಕೆ, ನನಗೆ ಅಷ್ಟು ಎಲ್ಲಾರ ಬಗ್ಗೆನೂ ಐಡಿಯಾ ಇಲ್ಲ, ಅಂದ್ರೆ ಇನ್ ಡೀಟೇಲ್ ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಸೊ ಏನಾದ್ರು ಟ್ರೈ ಮಾಡಿ. ಯಾ, ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ಮ್ಯಾಮ್ ಇಂದ ಆಲ್ಮೋಸ್ಟ್ ಆಲ್ ದ ಕ್ವಾಲಿಟೀಸ್. ಆಕ್ಟ್ರೆಸ್ ಆಗಿ ಅವ್ರು ಹೆಂಗೆ ಇಂಡಸ್ಟ್ರಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ, ಹೆಂಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ದಾರೆ, ಅಷ್ಟು ಈಸಿ ಅಲ್ಲ. ಒಂದ್ ಯಾವ್ದು ಕಾಂಟ್ರವರ್ಷಿಯಲ್ ವಿಷಯಕ್ಕೆ ಸಿಕ್ಕಾಕೊಳ್ದಂಗೆ ಅಚೀವ್ ಮಾಡೋದಿದೆಯಲ್ಲ, ಇಟ್ಸ್ ರಿಯಲಿ ನಾಟ್ ಈಸಿ. ಯಾಕಂದ್ರೆ ನಾನು ಇರೋದ್ರಿಂದ ನಾನು ಹೇಳ್ತಾ ಇರೋದು, ಯಾವ್ದೇ ಒಂದ್ ಚಿಕ್ಕ ವಿಷಯನೂ ಸಾಕು ಒಂದು ಆರ್ಟಿಸ್ಟ್ ಟಾರ್ಗೆಟ್ ಆಗೋದಕ್ಕೆ. ಸೊ ಅದ್ ಅವ್ರು ಹೆಂಗ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಬೇಕು ನಾನು. ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೇಳ್ತೀನಿ ಅವ್ರ ಹತ್ರ. ಫೋನಲ್ಲಿ ಯಾವತ್ತಾದ್ರೂ ಮಾತಾಡಿದ್ರ? ಇಲ್ಲ. ನೆಕ್ಸ್ಟ್ ಏನಾದ್ರು ಕೊತ್ತಲವಾಡಿ ಸಕ್ಸಸ್ ಮೀಟ್ ಹೋದಾಗ ರಾಧಿಕಾ ಅವ್ರ ಹತ್ರ ಏನ್ ಮಾತಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರ? ಪ್ಲಾನ್ ಅಂತೂ ನಿಜವಾಗಿ ಮಾಡಿಲ್ಲ, ಇನ್ಮೇಲ್ ಮಾಡ್ಕೊಂತೀನಿ ಏನ್ ಕೇಳ್ಬೋದು ಏನ್ ಮಾತಾಡ್ಬೋದು ಅಂತ. ಸಿ ಆ ಕ್ವಿಕ್ ಟೈಮ್ ಅಲ್ಲಿ ಏನು ಅಂತ ಕಾನ್ವರ್ಸೇಷನ್ ಆಗಲ್ಲ. ಐ ಥಿಂಕ್ ಐ ವಿಲ್ ಎಕ್ಸ್ಪ್ರೆಸ್ ಮೈ ಏನೋ ಅವ್ರ ಮೇಲೆ ಇರುವಂತ ಇದನ್ನ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ತೀನಿ ಅಷ್ಟೇ. ಸಾಯಿ ಪಲ್ಲವಿ. ನನ್ ಫೇವ್ರೆಟ್ ಅವರು. ಮೇಕಪ್ಪೇ ಇಲ್ಲದೆ ಆಕ್ಟ್ ಮಾಡ್ಬೋದು ಅನ್ನೋದನ್ನ ಸೆಟ್ ಮಾಡಿರೋದವರು. ತುಂಬಾ ಇಂಪರ್ಫೆಕ್ಷನ್ಸ್ ಇಟ್ಕೊಂಡು ಆ ಕ್ಯಾರೆಕ್ಟರ್ಗೆ ಏನ್ ಬೆಸ್ಟ್ ಕೊಡ್ಬೋದು, ಅಂದ್ರೆ ಪರ್ಫಾರ್ಮೆನ್ಸ್ ಅಲ್ಲೇ ಸಾಕು ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಜನರಿಗೆ ನಾನು ಹೀರೋಯಿನ್ ಅಂತ ತೋರ್ಸ್ಕೊಳ್ಳೋದಕ್ಕೆ ಅನ್ನೋದನ್ನ ಅವರಿಂದ ಕಲಿಬೇಕು. ನಾನ್ ನಮ್ ಸಿನಿಮಾದಲ್ಲಿ ನಾನು ಹೇಳ್ತಾ ಇದ್ದೆ, ನನ್ ಡಲ್ ಮಾಡ್ಬಿಟ್ಟಿದ್ದಾರೆ, ನಾನ್ ಚೆನ್ನಾಗ್ ಕಾಣಿಸ್ತಿಲ್ಲ ಅನ್ನೋದನ್ನೆಲ್ಲ. ಮೇ ಬಿ ನಾನು ಅದನ್ನ ಅವರಿಂದ ಕಲಿಬೇಕು, ಆ ಕಾನ್ಫಿಡೆನ್ಸ್ ನ ನಾನು ಕಲಿಬೇಕು. ಸೌಂದರ್ಯ ಮ್ಯಾಮ್. ಸೌಂದರ್ಯ ಮ್ಯಾಮು ಅಷ್ಟೇ, ಅಂದ್ರೆ ಅವಾಗ ಸೌಂದರ್ಯ ಮ್ಯಾಮ್ ಹೆಂಗೋ ಇವಾಗ ಸಾಯಿ ಪಲ್ಲವಿ ಅವ್ರನ್ನ ನಾನು ಕಂಪೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಇಷ್ಟ ನನಗೆ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಅವ್ರು ಎಲ್ಲಾ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ರು ಆ ಟೈಮಲ್ಲಿ. ನಮ್ಮಮ್ಮಂಗೆ ಎಸ್ಪೆಷಲಿ ತುಂಬಾ ಇಷ್ಟ ಅವರು. ಏನ್ ಕದಿಬಹುದು ಅಂದ್ರೆ ಅವ್ರ ಬ್ಯೂಟಿನ. ಶ್ರೀಲೀಲಾ ಅವರು. ಡಾನ್ಸ್. ರಶ್ಮಿಕಾ ಮಂದಣ್ಣ. ಕಾನ್ಫಿಡೆನ್ಸ್. ಆಲಿಯಾ ಭಟ್. ಆ ಫನ್ನಿ ಸೈಡ್ ಆಫ್ ಆಲಿಯಾ ಭಟ್. ಸಮಂತಾ. ಅಗೇನ್ ಕಾನ್ಫಿಡೆನ್ಸ್ ಮತ್ತೆ ಸ್ಟ್ರಾಂಗ್ ಆಗಿ ವಾಟ್ ಎವರ್ ಹ್ಯಾಪನ್ಸ್ ಆ ಒಂದು ಸ್ಟ್ರಾಂಗ್ ವುಮೆನ್ ಆಗಿ ನಿಂತಿದಾರಲ್ಲ ಅದೇ. ರಕ್ಷಿತಾ ಮ್ಯಾಮ್. ನಮ್ಮ ರಕ್ಷಿತಾ ಪ್ರೇಮ. ಸ್ಟ್ರೇಟ್ ಫಾರ್ವರ್ಡ್ನೆಸ್. ಕೇರ್ ಮಾಡಲ್ಲ ಅವರು, ಯಾರು ಏನೇ ಅಂದ್ರೂ ಕೇರ್ ಮಾಡಲ್ಲ. ಸೊ ಅದನ್ನ ನಾನ್ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀನಿ, ಅಯ್ಯೋ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಅಯ್ಯೋ, ಅದನ್ನ ನಾನು ಸ್ವಲ್ಪ ಕಲಿಬಹುದು ಅದ್ರಿಂದ ಅವ್ರಿಂದ. ನಮ್ಮ ಪ್ರೇಮ ಮ್ಯಾಮ್. ಪ್ರೇಮ ಮ್ಯಾಮ್ ಇಂದ ಅವ್ರ ಹೈಟ್ ಕಲಿಬಹುದು. ಮಾಲಾಶ್ರೀ ಮ್ಯಾಮ್. ಮಾಲಾಶ್ರೀ ಮ್ಯಾಮ್ ಇಂದ ಅವರು ಒಂದು ಮನೆ ಗೃಹಿಣಿಯಾಗೂ ಪ್ಲೇ ಮಾಡೋದಕ್ಕೂ ಸೈ, ಈ ಕಡೆ ಮಾಸ್ ಆಗಿ ಕಾಪ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೂ ಸೈ. ಸೊ ಆತರ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದನ್ನ ಎರಡ್ ಕಡೆನೂ ಸೈ ಅನ್ಸ್ಕೊಳ್ಳೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಸೊ ಅದನ್ನ ಕಲಿಬಹುದು. ಈಗ ಯಾರಿಗಾದ್ರೂ ಫ್ರಾಂಕ್ ಮಾಡೋದಾದ್ರೆ? ಫ್ರಾಂಕಾ? ಯಾರಿಗಾದ್ರೂ ಈಗ ಒಂದು ಟಾಸ್ಕ್ ಬಾಸ್ ಟಿವಿಯಿಂದ ನಿಮ್ಗೆ ಯಾರಿಗಾದ್ರೂ ಫ್ರಾಂಕ್ ಮಾಡೋದಾದ್ರೆ ಯಾರಿಗೆ ಫ್ರಾಂಕ್? ಯಾರಿಗೂ ಮಾಡಲ್ಲ ಫ್ರಾಂಕ್ ನಾನು. ಆಕ್ಚುಲಿ ಐ ಆಮ್ ವೆರಿ ಗುಡ್ ಅಟ್ ಫ್ರಾಂಕಿಂಗ್, ಬಟ್ ನಾಟ್ ಇನ್ ಫ್ರಂಟ್ ಆಫ್ ಕ್ಯಾಮೆರಾ. ವೆರಿ ಗುಡ್ ಅಂತ ಹೇಳಿದ್ರೆ ಮಾಡ್ಲೇಬೇಕು ಮೇಡಮ್. ನೀವು ಸಡನ್ ಆಗಿ ಕೇಳಿದ್ರೆ ಯೋಚನೆ ಮಾಡಿ, ಟೇಕ್ ಒಂದ್ 5 ನಿಮಿಷ ತಗೊಳ್ಳಿ. ಇಲ್ಲ ಅಂತ ನಾನು ಹೇಳ್ದಂತ ಫ್ರಾಂಕ್ ಮಾಡ್ಬೇಕಾಗುತ್ತೆ. ಆಯ್ತು ಹೇಳಿ, ನೀವು ಹೇಳ್ದವ್ರಿಗೆ. ಪುಷ್ಪಮ್ಮ. ಅಯ್ಯೋ ಪುಷ್ಪಮ್ಮಂಗ್ ಫೋನ್ ಮಾಡಿ ನಾನು ಪ್ರಮೋಷನ್ ಬರಲ್ಲ ಅಂತ ಹೇಳಿ. ಓ ಮೈ ಗಾಡ್, ಬೇಡ. ಗೊತ್ತಿಲ್ಲ ಮೋಸ್ಟ್ಲಿ ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ. ಲೆಟ್ಸ್ ಸಿ. ಟ್ರೈ ಮಾಡುವ. ಮಾಡೋಣ. ಲೌಡ್ ಸ್ಪೀಕರ್ ಆನ್ ಮಾಡ್ಬೇಕು. ಓಕೆ. ಒಂದ್ ನಿಮಿಷ. ನಾನಂತ ಹೇಳಿದ್ರೆ ನನ್ನನ್ನು ಬೈದ್ ಬಿಡ್ತಾರೆ. ಆಫ್ ಕೋರ್ಸ್ ನಾನು ನಿಮ್ಮ ಹೆಸರು ಹೇಳೋದು. ಡೈರೆಕ್ಟರ್ ಕೇಳೋಣ ಅಂದ್ರೆ ಡೈರೆಕ್ಟರ್ ಇಂಟರ್ವ್ಯೂ ಅಲ್ಲೇ ಇದೀನಿ ಅಂತ ಹೇಳ್ಬಿಡ್ತಿದ್ದೀರಾ. ಹೇಳ್ಬಿಟ್ಟಿದೀನಿ, ಅವ್ರಿಗೆ ಗೊತ್ತು. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಸಾರಿ, ಅಮ್ಮನ್ ಫೋನ್ ಸ್ವಿಚ್ ಆಫ್ ಆಗಿದೆ. ಸೊ ಪೃಥ್ವಿ ಅವ್ರಿಗೆ ಮಾಡೋಣ. ಏನಂತ ಅವರಿಗೆ? ಪ್ರಮೋಷನ್ ಬರಕ್ ಆಗ್ತಿಲ್ಲ ಸರ್, ಈ ತರ ಸುಮ್ನೆ ಸೋಶಿಯಲ್ ಮೀಡಿಯಾದಲ್ಲಿ. ಅವ್ರೇನು ತಲೆ ಕೆಡ್ಸ್ಕೊಳಲ್ಲ. ಹೌದಾ, ಓಕೆ ಫೈನ್ ಅಂತಾರೆ. ಹೌದಾ, ಹೇಳಿದಿರಾ? ಪ್ರೊಡ್ಯೂಸರ್ ಹೇಳಿದಿರಾ? ಡೈರೆಕ್ಟರ್ ಹೇಳಿದಿರಾ? ಹೇಳಿದೀನಿ.
ಓಕೆ. ಆಕ್ಚುಲಿ ಅವ್ರು ನನಗೆ ಪ್ರ್ಯಾಂಕ್ ಮಾಡಿದ್ರು ಒಂದ್ಸಲ. ಹ್ಮ್. ಏನೋ ಕೇಳಕ್ ಕಾಲ್ ಮಾಡಿ, ಎಲ್ಲಿದ್ದೀರಾ ಅಂತಂದ್ರು. ಈಗ ಶೂಟಲ್ಲಿ ಇದೀನಿ ಹೇಳಿ ಅಂತ. ಬರ್ತಿಲ್ವಾ ಇವತ್ತು ಪ್ರಮೋಷನ್ ನೀವು ಅಂತಂದ್ರು. ಅವತ್ತಿರ್ಲಿಲ್ಲ ಪ್ರಮೋಷನ್. ಅವ್ರು ನಂಗೆ ಸುಮ್ನೆ ಇಲ್ವಲ್ಲ ಎಲ್ಲಿ ಪ್ರಮೋಷನ್ ಅಂತಂದೆ. ಈ ರಾಮನಗರದಲ್ಲಿ ಪ್ರಮೋಷನ್ ಇದೆ ಇವತ್ತು ಬರ್ತಾ ಇಲ್ವಾ ನೀವು ಅಂತ ಪ್ರ್ಯಾಂಕ್ ಮಾಡಿ. ನನ್ಗೆ ಶಾಕು. ನಾನು ಹೇಳಿ ಮರ್ತೋಗ್ಬಿಟ್ಟಿದೀನ ಅಥವಾ ನನಗ್ ಹೇಳೇ ಇಲ್ವಾ ಅಂತ. ಸೊ ಈಗ ನಾನ್ ಅದನ್ನೇ ಮಾಡೋದು ಅವ್ರಿಗೆ ಗೊತ್ತಾಗತ್ತೆ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಇನ್ ಯಾರಿಗ್ ಮಾಡ್ಬೋದು ಅಂತ. ಹೇಳಿ ನೀವೇ ಯಾರಿಗ್ ಮಾಡ್ಬೋದು. ಅಮ್ಮನ್ ಫೋನ್ ಮಾಡಿ ಫೋನ್ ಕಳ್ದೋಗ್ಬಿಟ್ಟಿದೆ ಅಂತ ಹೇಳಿ ಕೊಡಿ. ನಮ್ಮಮ್ಮಂಗ ಹ್ಮ್. ಹೆಂಗೆ ಹೇಳಿ ನಾನು ಅಮ್ಮಂಗ್ ಕಾಲ್ ಮಾಡಿ. ವೇಟ್, ಪೃಥ್ವಿ ಅವರಿಗೆ ಕಾಲ್ ಮಾಡಿ ಹೇಳೋಣ ಹಿಂಗೆ ಇವತ್ತು ಪ್ರಮೋಷನ್ಗೆ ಬರ್ತಾ ಇಲ್ವಾ ಅಂತ ಕೇಳಿ ನೋಡೋಣ. ಎಲ್ಲಿದೆ ಪ್ರಮೋಷನ್ ಇವತ್ತು. ಒಂದ್ ಸ್ಕೂಲಲ್ಲಿ ಇನ್ವೈಟ್ ಮಾಡಿದ್ರು, ಅದಕ್ಕೆ ಹೋಗಕ್ ಆಗಿರ್ಲಿಲ್ಲ, ಅದನ್ನೇ ಕೇಳ್ಬೇಕು. ಹಲೋ ಸರ್, ನಮಸ್ತೆ. ಹೇಳಿ ಮ್ಯಾಮ್, ಹೇಳಿ ಮ್ಯಾಮ್. ಸರ್ ಬಿಸಿನಾ ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಹೇಳಿ ಮ್ಯಾಮ್, ಹೇಳಿ ಮ್ಯಾಮ್. ಸರ್? ಎಲ್ಲಿ ಬರ್ಲೇ ಇಲ್ಲ ಇವತ್ತು ಪ್ರಮೋಷನ್ಗೆ ಇನ್ನ? ಎಲ್ಲಿ ಮ್ಯಾಮ್? ಸರ್ ಇವತ್ತು ಸ್ಕೂಲಲ್ಲಿ ಇನ್ವೈಟ್ ಮಾಡಿದ್ರಲ್ಲ. ಅದು 12ಕ್ಕಲ್ಲ ಮ್ಯಾಮ್? ಸರ್ ಇಲ್ಲ, ಅವತ್ತೇನೋ ಮಳೆ ಬಂತು ಅಂತ ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಅಂತ ಹೇಳಿದ್ರು. ಓ ಹೌದಾ, ಮಾಡಿ ಮ್ಯಾಮ್, ಮಾಡಿ ಮ್ಯಾಮ್. ನೀವು ಹೋದ್ರೆ ಸಾಕು ಮ್ಯಾಮ್, ನಾವು ಎಲ್ಲ ಸರ್ ನಿಜ ಬರ್ತಾ ಇಲ್ವಾ ನೀವು? ನಿಜ ಬರ್ತಾ ಇಲ್ಲ. ಎಲ್ಲಿದ್ದೀರಾ? ನಾನು ಮಂಡ್ಯ, ಮೈಸೂರು. ಏನಕ್ಕೆ ಪ್ರಮೋಷನ್ ಇದೆಯಾ? ಇಲ್ಲ, ಶೂಟ್ ಇದೆ. ಅಲ್ಲ ಹಂಗಾದ್ರೆ ಇವತ್ತು ಬರ್ತಾ ಇಲ್ವಾ ನೀವು ಸ್ಕೂಲಿಗೆ? ಇಲ್ಲ, ಎಲ್ಲಿ? ತುಮಕೂರ? ಹ್ಮ್. ತುಮಕೂರಲ್ಲ ಇರೋದು? ಹಾ ಇಲ್ಲ ಇಲ್ಲ ಇಲ್ಲ. ಯಾವ್ದು ಅವತ್ತು ಇನ್ವೈಟ್ ಮಾಡಿದ್ರಲ್ಲ ಬಂದು ಅದೇನಾ? ಹೌದು ಹೌದು. ಓ ಇಲ್ಲ ಇಲ್ಲ, ನಾನು 20th ಮೇಲೆ ಅವೈಲೇಬಲ್ ಪ್ರಮೋಷನ್ಗೆ. ಓ, ನೀವ್ ಡೇಟ್ ಕೊಟ್ಟಿಲ್ಲ ಅಂತ ಹಿಂಗ್ ಮಾಡಿದ್ರ ಅವರು ನನ್ಗೆ? ಯಾಕೆ, ಏನಾಯ್ತು? ಬಿಡಿ ಆಯ್ತು, ಆಮೇಲೆ ಮಾಡ್ತೀನಿ. ಏನ್ ವಿಚಾರ ಹೇಳಿ. ಅಯ್ಯೋ 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 ಅಯ್ಯೋ. ಇಲ್ಲಿ ಯಾರೋ ಒಬ್ರು ಮಾತಾಡ್ತಾರಂತೆ ನೋಡಿ. ಯಾರು? ಸರ್. ಹಲೋ ಸರ್ ನಮಸ್ತೆ. ನಮಸ್ತೆ. ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಸರ್, ಪ್ರಮೋಷನ್ ಬರ್ತಾರೆ ಅಂತ ಹೇಳಿದ್ರು. ಹೌದಾ? ಇಲ್ಲ, ನನಗೆ ಹೇಳಿಲ್ಲ ಅವ್ರು ಈ ಡೇಟ್. 12ಕ್ಕೆ ಅಂತ ಇತ್ತಲ್ಲ, ಆಮೇಲೆ ಏನಾಯ್ತು ಗೊತ್ತಿಲ್ಲ. ಈ ಡೇಟ್ ನನಗೆ ಯಾರು ಹೇಳಿಲ್ಲ, ಏನಂತ ಇಂಟಿಮೇಷನ್ ಮಾಡಿಲ್ಲ. ನನ್ನ ಹೆಸರು ಪ್ರವೀಣ್ ಅಂತ, ಸ್ಕೂಲ್ ಪ್ರಿನ್ಸಿಪಲ್ ಮಾತಾಡ್ತಿರೋದು. ಮೇಡಮ್ ಬಂದಿದ್ದಾರೆ, ಪಾಪ ಮಕ್ಕಳೆಲ್ಲಾನು ಪೃಥ್ವಿ ಸರ್ ಎಲ್ಲಿ ಅಂತ ಕೇಳ್ತಿದ್ದಾರೆ. ಡೈರೆಕ್ಟರ್ ಸರ್ ಇವ್ರಿಗೆ ಇನ್ಫಾರ್ಮ್ ನನಗೆ ಮಾಡಿದ್ದೀನಿ ಅಂತ. ಗೊತ್ತಿಲ್ಲ ಸರ್, ಇದು ಮ್ಯಾಟ್ರೇ ಗೊತ್ತಿಲ್ಲ ನನಗೆ. ಡೈರೆಕ್ಟರ್ ಸರ್ ಇನ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೆ. ಡೈರೆಕ್ಟರ್ ನಿಮ್ಗೆ ಇನ್ಫಾರ್ಮ್ ಮಾಡಿದ್ರಂತ ಮೇಡಮ್ ಹೇಳ್ತಿದಾರಲ್ಲ. ಇಲ್ಲ 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 ಇಲ್ಲ, ಮಾಡಿಲ್ಲ. ಮಕ್ಕಳಿಗೆ ಏನ್ ಹೇಳೋದು ಸರ್, ಪಾಪ ತುಂಬಾ ಆಸೆ ಇಟ್ಕೊಂಡಿದ್ರು ಪೃಥ್ವಿ ಸರ್ ಬರ್ತಾರೆ. ಮಕ್ಕಳಿಗೆ ಒಂದು ನೀವು ಮೈಕ್ ಇದೆಯಾ? ಮೈಕ್ ಇಲ್ಲ ಸರ್. ಮಕ್ಕಳು ಸೌಂಡೇ ಕೇಳ್ತಿಲ್ಲ ಮತ್ತೆ ನನಗೆ. ಅವ್ರಿಗೆ ಗೊತ್ತಾಗಿ ನೀವೆಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕಂಡಿಡ್ಬಿಟ್ರಾ? ಬೇಜಾರಾಯ್ತು, ಅಯ್ಯಯ್ಯೋ ಅಂತ ಅನ್ಸ್ತು. ಓಕೆ. ಅದು ಅಲ್ಲ, ಕಂಡಿಡ್ಬಿಟ್ರಾ? ಅಲ್ಲಿ ಫಸ್ಟ್ ನಿಮ್ ವಯಸ್ಸೇ ನನಗೆ ಗೊತ್ತು ಬ್ರೋ. ಮತ್ತೆ ನಿಮ್ ವಯಸ್ಸು ನನಗೆ ನೀವು ನನಗೆ ಅಷ್ಟೊಂದು ಇಂಟರ್ವ್ಯೂ ಮಾಡಿ ನಿಮ್ ವಯಸ್ಸು ಗೊತ್ತಿಲ್ಲ ನನಗೆ. ಸಾರ್ಥಕ ಆಯ್ತು ಬಿಡಿ ಬ್ರೋ, ನನಗೆ ಇಂಟರ್ವ್ಯೂ ಮಾಡಿದ್ದಕ್ಕೆ. ಅಷ್ಟೊಂದ್ ಸರಿ ನಿಮ್ ವಾಯ್ಸ್ ಕೇಳ್ಬಿಟ್ಟು ಈಗ ನಾವು ನಿಮ್ ವಾಯ್ಸ್ ಪರಿಚಯ ಇದೆಯಲ್ವ ನಾನು. ನಾನು ಖರ್ಚೀಪ್ ಆದ್ರೂ ಕಟ್ಕೊಂಡು ಮಾತಾಡ್ಬೇಕಿತ್ತು ಅನ್ನಿಸ್ತಿದೆ. ಹೇಗಿದ್ರಾ? ಏನ್ ಸಮಾಚಾರ? ಹೆಂಗ್ ನಡೀತಿದೆ ಪ್ರಮೋಷನ್ ವರ್ಕ್ ಎಲ್ಲ? ಚೆನ್ನಾಗಿ ನಡೀತದೆ. ಗೋಯಿಂಗ್ ಗುಡ್. ಇದೆ ಆಸ್ಕ್ ಮೀ ಪ್ರ್ಯಾಂಕ್ ಮಾಡೋದಕ್ಕೆ ಕಾಲ್ ಮಾಡಕ್ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿ. ನೀವು ಪ್ರ್ಯಾಂಕ್ ಆಗ್ಲೇ ಇಲ್ಲ ಬಿಡಿ. ಓ ಅದೇ, ನೀವು ಕಾಲ್ ಮಾಡೋದೇ ದೊಡ್ಡ ವಿಚಾರ ನಮ್ಗೆಲ್ಲ. ಹೌದು. ಈಗ ಸಾಕು, ಇದೆಲ್ಲ ಕಟ್ ಮಾಡಿ ಆಯ್ತಾ? ಇಲ್ಲ, ಹಿಂಗೆ ಇರ್ಬೇಕಿದು. ಯಾರೆಲ್ಲ ಇದ್ದೀರಾ? ನಾನು ಒಬ್ಳೆ. ಒಬ್ರೇ? ಎಸ್. ನೀವೆಲ್ಲ ಡೇಟ್ಸ್ ಕೊಟ್ಟಿಲ್ಲ ಅಂದ್ರೆ ಮತ್ತೇನ್ ಮಾಡೋದು? ಹೌದು, ಇಂಟರ್ವ್ಯೂ ಬಂದಿರ್ಲಿಲ್ಲ. ಪಾಪ ಇವ್ರ ಚಾನಲ್ಗೂ ಇಂಟರ್ವ್ಯೂ ಕೊಟ್ಟಿಲ್ಲ ನೀವು. ಅವ್ರ ಚಾನಲ್ಗೆ ಏನಕ್ಕೆ ಇಂಟರ್ವ್ಯೂ ಕೊಡಲ್ಲ? ಅವ್ರು ಯಾವಾಗ್ಲೂ ನಮ್ಗೆ ಅವ್ರು ನಮ್ಮ ಊರಿಗೆ ಬರ್ತಾರೆ, ಕೇಳಿ ಸ್ವಲ್ಪ ದಿನದಲ್ಲಿ. ಹೌದಾ? 100%. ಓಕೆ ದನ್ ಸಿಗೋಣ. ಎಸ್ ಮ್ಯಾಮ್, ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಪ್ರಿನ್ಸಿಪಲ್ ಕಡೆಯಿಂದ ಧನ್ಯವಾದಗಳು. ಸರ್ ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಕೊಡಿ. 3 ಜನ ಮಕ್ಳಿದಾರೆ ಇಲ್ಲಿ ಕ್ಯಾಮ್ರಾ ಹಾಕೊಂಡು. ಅವ್ರಿಗೆ ಚಾಕ್ಲೇಟ್ ಕೊಡಿ, ಚಾಕ್ಲೇಟ್. ಇಲ್ಲ, ನಮ್ಮ
ಕಾವ್ಯ ಶೈವ ಅವ್ರ ಪಾರ್ಟಿ ಕೊಡ್ತಾರೆ. ಖಂಡಿತವಾಗ್ಲು ಬ್ರೋ, ಕಾವ್ಯ ಅವ್ರ ಪಾರ್ಟಿ ಕೊಡ್ತಾರೆ ಅಂದ್ರೆ ನಾನ್ ಮಿಸ್ ಮಾಡದೆ ಬರ್ತೀನಿ, ನೀವು ಬನ್ನಿ. ಆಯ್ತು Thank you. ಕೊಟ್ಟಂಗೆ ನಾವ್ ತಗೊಂಡಂಗೆ. ಅಪ್ಪೋ ಯಾಕೆ ಈ ತರ ಹೇಳ್ತಿದ್ದೀರಾ? ಈ ಇರೋ ವಿಚಾರ ಹೇಳ್ತಿರೋದು, ಯಾಕೆ ಈ ತರ ಹೇಳ್ತಾ ಇದೀನಿ ಅಂತ. ಆಯ್ತು ಅವ್ರು ಒಂದು ಟೀ ಕೇಳಿ ಕೊಟ್ಟಿಲ್ಲ ಅಂತ ಹಂಗ ಹೇಳ್ತಾ ಇದಾರೆ. ನಾನ್ ಆಮೇಲೆ ತಗೊಂಡೋಗ್ ಕೊಟ್ಟಿದ್ದೀನಿ ಟೀನ. ಟೀನ ಇಷ್ಟೊಂದು ಬಿಲ್ಡಪ್ ಕೊಟ್ರಿ. ಮತ್ ಇನ್ಯಾವ ಪಾರ್ಟಿ ಬಗ್ಗೆ ಮೇಡಮ್, ಮಾತಾಡ್ತಾ ಹುಡುಗರ ಪಾರ್ಟಿ ಅಂದ್ರೆ ಬೇರೆನೆ ಇರುತ್ತೆ ಮೇಡಮ್. ನಾನ್ ಅವ್ರಿಗೆ ಹೇಳಿದೀನಿ ಬ್ಯಾಡ್ ಪಾರ್ಟೀಸ್ ಎಲ್ಲ ಕೊಡಲ್ಲ ಅಂತ. ಬ್ರೋ ವಿಚಾರ ಗೊತ್ತಾ, ಶೂಟಿಂಗ್ ಶುರು ಆದ ಟೈಮ್ ಅಲ್ಲಿ ಹೇಳಿದ್ರು, ನಾನು ಏನೋ ಅವ್ರ ಅಮ್ಮನ ಯಾರೋ ಸಖತ್ತಾಗಿ ಟೀ ಮಾಡ್ತೀನಿ ಅಂತ. ಆ ಒಂದು ಟೀ ನಾಳೆ ತರ್ತೀನಿ ಅಂತ ನೆಕ್ಸ್ಟ್ ಪ್ಯಾಚ್ ವರ್ಕ್ ಟೈಮ್ ಅಲ್ಲಿ ಲಾಸ್ಟ್ ದಿನ ಒಂದು ಟೀ ಮಾಡ್ಕೊಂಡ್ ಬಂದು ತಗೊಂಬಂದು ಇವ್ದೇನೋ ಯಾವ್ದೋ ಒಂದ್ ದೊಡ್ಡ ಅವಾರ್ಡ್ ಕೊಟ್ಟಂಗೆ ನಾನ್ ಟೀ ಮಾಡಿದೀನಿ ಅಂತ ಕೊಟ್ರು. ಆ ಟೀಗೆ ಇಷ್ಟೊಂದು ಬಿಲ್ಡಪ್. ನೀವ್ ಅದನ್ನ ಇಷ್ಟಪಟ್ಟು ಕುಡಿದ್ರ ಇಲ್ವಾ? ಅದು ಕುಡ್ತೀನಿ, ಟೀ ಇಷ್ಟ. ಚೆನ್ನಾಗಿತ್ತು ಟೀ ಇರ್ಲಿ. ನೆಕ್ಸ್ಟ್ ಅಡಿಗೆನೆ ಮಾಡಿಸ್ತಾರೆ ಅವ್ರು ವೆಜಿಟೇರಿಯನ್, ಬಟ್ ನಾನ್ ವೆಜ್ ಪ್ರಿಪೇರ್ ಮಾಡ್ಕೊಡ್ತಾರಂತೆ. ಇಲ್ಲ, ಅವ್ರು ವೆಜಿಟೇರಿಯನ್ ಮಾಡ್ಕೊಡಲ್ಲ ಬ್ರೋ. ಅವ್ರು ನಾನ್ ಮಾಡಿದ್ ತಿನ್ನೋಷ್ಟು ಕಾನ್ಫಿಡೆನ್ಸ್ ಇಲ್ಲ ಅವ್ರಿಗೆ. ಭಯ ಅವ್ರಿಗೆ. ಸುಮ್ನೆ ನಾನ್ ಮಾಡಿ ಟೈಮ್ ಯಾಕೆ ವೇಸ್ಟ್ ಮಾಡ್ಲಿ ಅಂತ. ಸರಿಯಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ನಿಮ್ಗೆ ಬಹುಮಾನ ಸಿಗುತ್ತೆ. ಹೇಳಿ, ಏನ್ ಊರಿಗೆ ಬಂದಾಗ ತಗೊಂತೀನಿ ಬ್ರೋ, ಸೀಕ್ರೆಟ್ ಆಗಿರ್ಲಿ. ಓಕೆ ಥ್ಯಾಂಕ್ ಯು ಬ್ರೋ. ಬಾಯ್. ಥ್ಯಾಂಕ್ ಯು. ಪುಷ್ಪಮ್ಮ ಕಾಲ್ ಮಾಡ್ತಿದ್ರು. ಒಂದ್ಸಲ ಟ್ರೈ ಮಾಡಿ ನೋಡೋಣ. ಏನಂತ ಹೇಳ್ಬೇಕು? ಸುಮ್ನೆ ಕಾಲ್ ಮಾಡಿ, ಅಮ್ಮ ಈ ತರ ಏನೋ ಪ್ರಾಬ್ಲಮ್ ಆಗಿದೆ, ಪ್ರಮೋಷನ್ ಬರಕ್ ಆಗ್ತಿಲ್ಲ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಏನ್ ಹೇಳ್ಬೋದು ಅಮ್ಮ? ಏನಕ್ಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಏನ್ ಹೇಳಿ ಅವಾಗ? ಹೇಳಿ ಏನಾದ್ರು ಒಂದಿತ್ತು. ನಾನು ಹೇಳ್ದೆ ನಿಂಗೆ ಯಾವ್ದು ಒಪ್ಕೋಬೇಡ ಅಂತ ಅಂತಾರೆ ಅವಾಗ. ಕೇಳಿ ಟ್ರೈ ಮಾಡಿ ನೋಡೋಣ ಒಂದ್ಸಲ. ಓಕೆ, ಹಲೋ. ಹೇಳು ಕಾವ್ಯ. ಹಾಯ್ ಮಾ. ಹಾಯ್, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಫ್ರೀಯಾ ಬಿಸಿನಾ? ಫ್ರೀ ಇದೀನಮ್ಮ. ಅಲ್ಲ, ಈಗೇನು ಬೇರೆ ನಮ್ ಸಿನಿಮಾ ಇಂಟರ್ವ್ಯೂ ಏನು ಮಾಡ್ತಿಲ್ಲ ತಾನೆ ಈಗ? ಇಲ್ಲ ಅಮ್ಮ, ಅದೇ ಇವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರು ರಾಜು ಸರ್. ನಂಗ್ ಸ್ವಲ್ಪ ಇವಾಗ ಡೇಟ್ಸ್ ಕ್ಲಾಶ್ ಆಗ್ತಾ ಇದೆ, ಅದಕ್ಕೆ ಬರಕ್ ಆಗಲ್ಲ. ಅದಕ್ಕೆ ರಾಜು ಸರ್ ಒಂದ್ಸಲ ಅಮ್ಮನ್ ಜೊತೆನೆ ಮಾತಾಡ್ಬಿಡಿ ಅಂದ್ರು. ಅಂದ್ರೆ ಡೇಟ್ ಅಂದ್ರೆ ಏನ್ ಮಾಡ್ತಾ ಇದೀಯಮ್ಮ? ಇದು ಇವಾಗ ಬೇರೆ ಶೋ ಬರ್ತಾ ಇದೆ ಅಮ್ಮ, ಅದನ್ನ ಒಪ್ಕೊಳ್ಳೋಣ ಅಂತ. ಸಿನಿಮಾ ಟೈಮ್ ಅಲ್ಲಿ ಇರ್ಬೇಕಲ್ಲ ಕಾವ್ಯ, ನೀನು ಹೀರೋಯಿನ್. ಅದೇ ತಾನೇ ಮುಂಚೆನಿಂದ ಹೇಳಿದ್ ನಿನ್ಗೆ ನಾವು. ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಮಾಡ್ಬಾರ್ದು ಅಂತಾನೆ ಮೊದ್ಲೇ ಹೇಳಿದೀನಿ ನಾನು. ಅದ್ ಮುಗಿಸ್ಕೊಂಡ್ ಒಪ್ಕೋಬೇಕು ಅಂತ. ಅದ್ ಮುಂಚೆನೆ ಮಾಡಿರೋದೇ, ನಾನು ಹೇಳಿರೋದೇ ಮೊದ್ಲಿಂದ. ಆಯ್ತಾ? ಹೀರೋಯಿನ್ ಇರ್ಲೇಬೇಕು, ಹೀರೋನು ಇರ್ಲೇಬೇಕು. ಸಿನಿಮಾ ಮುಗಿದ್ಮೇಲೆ ನೀವೇನಾದ್ರೂ ಮಾಡ್ಬೋದು. ಆಯ್ತಾ? ನೀನು ರಿಲೀಸ್ ಇರ್ಲೇಬೇಕು. ರಿಲೀಸ್ ಆದ್ಮೇಲೆ ನಮ್ಗೆ ಬೇರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ ಅಂತ ಮುಂಚೆ ಅದನ್ನೇ ಹೇಳಿದ್ ನಾನು. ಅದ್ ಬಂದ್ಮೇಲೆ ಒಪ್ಕೊಳ್ಳಿ, ಇದಾದ್ಮೇಲೆ ಒಪ್ಕೊಳ್ಳಿ. ಆಯ್ತಾ? ಸರಿ ಮಾ, ಆಯ್ತು, ಓಕೆ. ಯಾಕೆ ಅಂದ್ರೆ ಪ್ರಮೋಷನ್ ನಿಮ್ಗೆ ಸಿನಿಮಾಗೆ ಹೀರೋನೇ ಮುಖ್ಯ. ಬಟ್ ನೀವು ಅವ್ರು ಮಾತಾಡಿಸ್ತಾ ಇದ್ರು ನೀವು ಜೊತೆಲಿ ಇರ್ಲೇಬೇಕು. ನಿಮ್ಗೆ ಹೈಲೈಟ್ ಅದು, ನಮ್ಗಲ್ಲ. ಆದ್ರೆ ಹೀರೋಯಿನ್ ಬರ್ಲೇಬೇಕು, ಊರ್ಗೆಲ್ಲ ಹೋಗ್ಬೇಕಲ್ವಾ? ಅಮ್ಮ, ಇಲ್ಲಿ ಒಬ್ರು ಮಾತಾಡ್ತಾರಂತೆ ಅಮ್ಮ, 1 ನಿಮಿಷ ಕೊಟ್ಟೆ. ಯಾರಮ್ಮ? ಯಾರದು? ಪುಷ್ಪಮ್ಮ. ಯಾರ ಗೊತ್ತಾಗಿಲ್ವಲ್ಲ? ಮಂಜುನಾಥ್ ಅಂತ, ಬಾಸ್ ಟಿವಿಯಿಂದ. ಅಮ್ಮ, ಅದು ಅಮ್ಮ ಮಾಡಿದ್ರೆ ಈ ಸತಿ ನೋಡ್ದೆ. ಅಮ್ಮ, ಅವರು ನನ್ಗೆ ಪ್ರ್ಯಾಂಕ್ ಮಾಡೋದಕ್ಕೆ ಕಾಲ್ ಮಾಡ್ಸಿದ್ರು. ನಿಂಗೆ ಹೇಳಿ ನೋಡೋಣ ಅಮ್ಮ ಏನ್ ಹೇಳ್ತಾರೆ ಅಂತ. ಇಲ್ಲ, ನಮ್ ಹುಡ್ಗಿ ಮುಂಚೆನೆ ಹೇಳಿದೀವಿ ನಾವು. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವೇ ಹೇಳಿ. ನಾನ್ ಚೆನ್ನಾಗಿದ್ದೀನಿ ಅಮ್ಮ. ನೋಡಿದ್ರ ಇಂಟರ್ವ್ಯೂ ಎಲ್ಲ ನೋಡಿದ್ರ, ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತಪ್ಪ, ಎಲ್ಲ ಚೆನ್ನಾಗಿ. ಹೆಡ್ಲೈನ್ ಕೂಡ ಚೆನ್ನಾಗ್ ಹಾಕಿದ್ರಿ. ಆಮೇಲೆ ನಾನೇ ಫೋನ್ ಮಾಡೋಣ ನಿಮ್ಗೆ ಅನ್ಕೊಂಡೆ, ನನ್ನ ಹತ್ರ ನಂಬರ್ ಇರ್ಲಿಲ್ಲ. ಆಮೇಲೆ ಬೆಂಗಳೂರು ಹಾಸನ್ ಬಂದಿದ್ದೀನಿ. ಓಕೆ. ಹಾಸನ್ ಬಂದು ಸ್ವಲ್ಪ ಕೆಲ್ಸಗಳಿತ್ತು, ಇದನ್ ಮುಗಿಸಿ ಬರೋಣ ಅಂತ. ನಾಳೆ ಹಂಗ್ ಬರ್ತೀನಿ. ಬಂದ್ಮೇಲೆ ಇದು ನಮ್ದು ಮೇನ್ ಪ್ರಮೋಷನ್ ಶುರು ಆಗದೆ ಈಗ ಈ ಟೈಮಲ್ಲಿ.
ಹೌದೌದೌದೌದು. ಅವ್ರಿಗೆ ಹೀರೋಯಿನ್ಗೂ ಹೀರೋಗೂ ಪ್ಲಸ್ ಮಾಡ್ಬೇಕು ಅಂತ ನಾವು ನಮ್ನ್ಯಾರು ನಾವೆಲ್ಲೂ ಹೀರೋಯಿನ್ ಆಗ್ಬೇಕಾಗಿಲ್ಲ. ಈಗ ಇರೋದೇ ನಮ್ ಸಿನಿಮಾಲ್ ಮಾಡಿದ್ರು ಅಂದ್ರೆ ಅವ್ರಿಗೊಂದ್ ಒಳ್ಳೆ ಹೆಸರು ಬರ್ಬೇಕಲ್ಲ. ಖಂಡಿತವಾಗ್ಲೂ ಅಮ್ಮ. ನೀವು ಆವತ್ತಿಂದಾನೆ ಹೇಳ್ತಿದ್ರಲ್ಲ, ಹೊಸಬರಿಗೆ ಹೆಸರು ಬರ್ಬೇಕು ಅಂತಾನೆ ಹೇಳ್ತಿದ್ರಲ್ಲ. ನಾನ್ ಎಲ್ಲೂ ಟಿವಿಲಿ ಎಷ್ಟ್ ಹೇಳಿದ್ರೆ ಹೇಳ್ತಾನಮ್ಮ, ಒಂದಿನ ಬರಲ್ವಲ್ಲಮ್ಮ, ಈಗ ಹೆಂಗಮ್ಮ ಹೋಗ್ತಾ ಇದೀಯ ಅಂತ ಬೈತಾನ್ ಚೆನ್ನಾಗಿ. ಫೋನ್ ಮಾಡಿದ್ರ ಸರ್ಗೆ? ಬೈತಾವನೆ. ಅಲ್ಲಮ್ಮ, ನಾನ್ ಕರೆದ್ರೆ ಒಂದಿನ ಬರಲ್ಲ, ಈಗ ನಿನ್ಗೆ ಟಿವಿಗೆ ಹೋಗ್ಕೆಲ್ಲ ಆಗತ್ತಾ ಅಂತ. ಅದಕ್ಕೆ ಸುಮ್ನೆ ಇರೋ ಮಗ ನೀನು ಅಂದೆ. ಸುಮ್ನಾದ. ಮಾಡ್ತಾನೆ ಫೋನ್ ಎಲ್ಲ. ಹೌದಾ? ಊಟ ಅಮ್ಮ? ಊಟ ಮಾಡ್ಬೇಕು ಮಂಜುನಾಥ್. ಚೆನ್ನಾಗ್ ಮಾಡಿದ್ರಿ, ಚೆನ್ನಾಗ್ ಎಲ್ರಿಗೂ ಇಷ್ಟ ಆಗಿದೆ. ನಾನು ಚೆನ್ನಾಗೆ ನೀವೇನ್ ಕೇಳಿದ್ರು ಹೇಳಿದೀನಿ. ನಮ್ ಹುಡ್ಗಿನೂ ಹುಡುಗನು ಹೈಲೈಟ್ ಮಾಡಿ ಚೆನ್ನಾಗಿ. ಖಂಡಿತವಾಗ್ಲೂ ಅಮ್ಮ. ಅದಕ್ಕೆ ಇವಾಗ ಮತ್ತೊಮ್ಮೆ ಸಪರೇಟ್ ಇಂಟರ್ವ್ಯೂನು ಕೂಡ ತಗೊಳ್ತಾ ಇದೀವಿ. ತಗೊಳ್ಳಿ. ನಮ್ ಪೃಥ್ವಿನ ಬಸ್ಗಳೆಲ್ಲ ಇದ್ ಮಾಡ್ತೀವಿ ನಾವು. ಬಸ್ಸು ಎಲ್ಲ ಮಾಡ್ತೀವಿ, ಊರ್ಗಳಿಗೆಲ್ಲ ಕಳಿಸ್ತೀವಲ್ಲ. ಅಲ್ಲಿ ಜಾಸ್ತಿ ಹೀರೋಯಿನ್ ಹೈಲೈಟ್ ಮಾಡ್ತಾರೆ. ಹೊರಗಡೆ ಹುಡುಗರು ಇಷ್ಟ ಪಡ್ತಾರೆ ಹೀರೋಯಿನ್ ಹೋದ್ರೆ, ಹೀರೋ ಹೋದ್ರೆ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳಿ. ನಮ್ಮ ಟೀಮ್ ಜೊತೆ ಮಾತಾಡಿ ಬಸ್ ಅಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ತಾ ಇದೀವಿ. ಅದ್ ಮಾತಾಡ್ತೀನಿ ಹರೀಶ್ ಹತ್ರ ನಾನು ಈ ಸರಿ ಬಂದಾಗ. ಬಸ್ಸು ಪೃಥ್ವಿನ ಕಳ್ಸೋಣ. ಬಸ್ ಇದಕ್ಕೆಲ್ಲ ಅವ್ರ ಡ್ಯಾಡಿ ಬಸ್ಸಲ್ಲೇ ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ನಿಮ್ಗೂ ಪ್ಲಸ್ ಆಗುತ್ತೆ ಮೀಡಿಯಾಗೆ. ಸರಿ ಅಮ್ಮ, ಆಯ್ತು, ಹಂಗೆ ಮಾಡುವ. ಹಂಗೆ ಮಾಡೋಣ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಬರ್ತೀನಿ ನಿಮ್ಮ ರಾಗಿ ರೊಟ್ಟಿ ತಿನ್ನಕ್ಕೆ. ಅಪಾರ್ಟ್ಮೆಂಟ್ ಬನ್ನಿ. ಕಾವ್ಯ ನೋಡಿದಾಳೆ, ನೀವು ಕಾವ್ಯ ಬಂದ್ಬಿಡಿ ಒಂದ್ ದಿವಸ. ಸಿನಿಮಾ ಇಟ್ ಮಾಡಿ ಮೊದ್ಲು. ಖಂಡಿತವಾಗ್ಲೂ ಅಮ್ಮ, ಬರ್ತೀವಿ. ಬಟ್ ಅವ್ರು ವೆಜಿಟೇರಿಯನ್ ಅಲ್ವಾ? ಅವಳು ತಿನ್ನೋದು ಮಾಡ್ತೀನಿ ಬನ್ನಿ. ನಿಮಗ್ ನಾವು ನಾಟಿ ಕೋಳಿ ಸಾರು ಮುದ್ದೆ ಮಾಡೋಣ, ಅವಳಿಗೆ ಬೇರೆ ಮಾಡೋಣ. ಖಂಡಿತವಾಗ್ಲೂ ಅಮ್ಮ, ನೀವು ಕರೆಯೋದು ಹೆಚ್ಚ ನಾವು ಬರೋದು. ಅಡ್ಗೆ ಮಾಡೋದ್ ನೋಡ್ಬಿಟ್ರೆ ಆಶ್ಚರ್ಯ ಬೀಳ್ತೀರ, ಅಷ್ಟ್ ಫಾಸ್ಟ್ ಆಗಿ ಮಾಡ್ತೀನಿ. ಖಂಡಿತವಾಗ್ಲೂ ಅಮ್ಮ, ನಾನ್ ಕಲಿತೀನಿ ನಿಮ್ಮಿಂದ ಅಡ್ಗೆನ. 50 ಜನ ನಿಮ್ ಹೆಂಡತಿ ಕಲ್ಸನ್ರಿ, ನೀವ್ ಕಲ್ತ್ಕೊಂಡ್ರಿ ಏನ್ರಿ? ನೀವು ಬೇರೆ ಕೆಲಸ ಮಾಡ್ಬೇಕಲ್ರಿ. ನಿಮ್ ಹೆಂಡತಿ ಕರ್ಕೊಂಡ್ರಿ ಅಡ್ಗೆ. ಅಮ್ಮ ಮದ್ವೆನೇ ಆಗಿಲ್ಲ ಅಮ್ಮ. ಮದ್ವೆ ಮಾಡೋಣ. ಹುಡುಕಿ ಚೆನ್ನಾಗ್ ಪಿಕ್ಚರ್ ಇಟ್ಟು ಮಾಡಿ, ನಾನೇ ಮದ್ವೆ ಮಾಡ್ತೀನಿ. ಒಳ್ಳೆ ಕೆಲ್ಸ ಮಾಡೋ ಬುದ್ಧಿವಂತ ಹಿಡ್ಕೊಂಡ್ ಮದ್ವೆ ಮಾಡ್ತೀನಿ. ನಾನೇ ಮಾಡ್ತೀನಿ. ಅದೆಲ್ಲ ನನ್ಗ್ ಬಹಳ ಈಸಿ ಮದ್ವೆ ಮಾಡೋದೆಲ್ಲ. ನಾವ್ ಅಭ್ಯಾಸ ಇದೆ. ತಂಗೀರ್ ಮಾಡಿದೀವಿ, ಎಲ್ರು ಮದ್ವೆನು ಮಾಡಿದೀವಿ, ಮಕ್ಕಳು ಮಾಡಿದೀವಿ, ಎಲ್ಲ ಮಾಡಿದೀವಿ, ಅಕ್ಕನ ಮಕ್ಳು ಎಲ್ಲ. ನೀವು ನಮ್ ಹೀರೋಯಿನ್ ನಮ್ಮ ಡೈರೆಕ್ಟರ್ ಎಲ್ರು ಹೈಲೈಟ್ ಮಾಡಿ. ನಿಮ್ ಟಿವಿದಂತೂ ಬಹಳ ಚೆನ್ನಾಗ್ ಹೆಂಗಿದೆ ರಿವ್ಯೂ, ಹೆಂಗ್ ಬಂದಿದೆ? ಚೆನ್ನಾಗ್ ಬಂದಿದೆ ಅಮ್ಮ. ಪ್ರೋಮೋನ್ ಕಳ್ಸ್ಕೊಡ್ತೀನಿ ನಾನ್ ನಿಮ್ಗೆ. ಕಳ್ಸಿ. ಎಲ್ರು ಕಳಿಸ್ತಾನೆ ಇರ್ತಾರ್ರಿ ಬೆಳಿಗಿನ ಸಂಜೆವರೆಗೂ. ಬರೀ ಮೊಬೈಲ್ ಅಲ್ಲಿ ತೆಗೆದ್ರೆ ನಾನೇ ಬರ್ತೀನಿ. ನಿಮ್ದೇ ಹವಾ ಈಗ. ಅಮ್ಮ, ಕೊತ್ತಲವಾಡಿ ಪುಷ್ಪಮ್ಮಂದೇ ಹವಾ ಈಗ. ಇರ್ಲಿ ಬನ್ನಿ. ಅದೇನೇ ಹವಾ ಬಂದ್ರು ಸಿನಿಮಾ ನಿಂತ್ಕೊಂಡ್ಬಿಟ್ರೆ ಎಷ್ಟತ್ರ ನಾನು ದಿಲ್ದಾರಾಗ ಹೋಗ್ಬೋದ. ನೋಡ ಮಗ, ನಾನ್ ಹೆಂಗ್ ಸಿನಿಮಾ ಮಾಡಿದ್ದೀನಿ. ಆಗುತ್ತೆ ಅಮ್ಮ. ಚಾಲೆಂಜ್ ಮಾಡ್ಬೇಕು ಅಂತ ಅಷ್ಟೇ. ತಮಾಷೆ ಆಯ್ತಾ? ಅಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಏನ್ ಹೇಳ್ತಾನೆ ಗೊತ್ತಾ? ಮುದ್ಕಿ ನೀನ್ ಇದೆಯಲ್ಲ, ಮುದ್ಕಿ ನೀನು ನನ್ಗೆ ಗೊತ್ತಿಲ್ದಂಗ್ ಸಿನಿಮಾ ಮಾಡ್ಬಿಟ್ಟು ಗೆದ್ಬಿಟ್ಟೆಲ್ಲ ಮುದ್ಕಿ ಅಂತಾನೆ. ಖಂಡಿತವಾಗ್ಲು ಯಾವಾಗ್ಲೂ ಹಿಂಗೆ ನಗ್ನಾಗ್ತಾ ಇದೆ. ಮುಂದೆ ಹೋಗ್ಲಲ್ಲ ಅವನು, ನಾನ್ ಹಿಂದೆ ಎಲ್ಲಾರ ಹತ್ರ ನಾನು ಅಪ್ರಿಶಿಯೇಟ್ ಮಾಡ್ತಾನೆ. ಹೌದಾ? ಎಲ್ರಿಗೂ ಹೇಳ್ಕೊಂಡ್ ನಗ್ತಾ ಇರ್ತಾನಂತೆ. ನಮ್ಮ ಅಮ್ಮ ಮಾಡುತ್ತೆ, ಸೂರಿ ಗಿರಿ ಎಲ್ರು ಬಿದ್ ನಗಾಡ್ತಾ ಇರ್ತಾರೆ ನನ್ ವಿಷಯ ಹೇಳ್ಕೊಂಡು. ಬಟ್ ಹುಡುಗ್ರು ಹೇಳ್ತಾರೆ, ಅಣ್ಣ ಅಮ್ಮ ನಿಮ್ ಹಿಂದೆ ನಿಮ್ ವಿಷಯ ಮಾತಾಡ್ಕೊಂಡ್ ಸ್ವಲ್ಪ ನಗಾಡಲ್ಲ ಅಂತ. ಹಂಗೆ ಚೆನ್ನಾಗಿತ್ತು ಮಂಜುನಾಥ್. ನಾನೇ ಫೋನ್ ಮಾಡಿ ರಾಜು ಹತ್ರ ನಂಬರ್ ಇಸ್ಕೊಂಡ್ ನಿಮ್ಗೆ ಹೇಳೋಣ, ತುಂಬಾ ಚೆನ್ನಾಗ್ ಮಾಡಿದೀರಾ, ಚೆನ್ನಾಗಾಯ್ತು ಅಂತ ಹೇಳೋಣ ಅಂತಿದ್ದೆ. ನೀವೇ ಮಾಡಿದ್ದು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಬನ್ನಿ ಒಂದ್ಸಲ ಆಫೀಸ್ಗೆ ಒಂದ್ಸಲ ಬನ್ನಿ, ಯಾವಾಗಾದ್ರೂ ಫ್ರೀ ಇದ್ದಾಗ. ನಿಜವಾಗ್ಲೂ ಬಂದು ಸಪರೇಟ್ ಆಗಿ ಸೂಪರ್ ಆಗಿ ಮಾಡ್ಕೊಡ್ತೀನಿ. ನಂದ್ರಲ್ಲಿ ನಿಮ್ಗೆ ಓಡ್ಬಿಡ್ಬೇಕು. ನಮ್ ಹುಡುಗಿ ಸಿನಿಮಾ ಗೆಲ್ಸಿ ಮೊದ್ಲು. ಖಂಡಿತವಾಗ್ಲೂ ಅಮ್ಮ, ನಮ್ ಟೀಮ್ ಎಲ್ಲ ಅದ್ರ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ನಮ್ ಸಿನಿಮಾ ಗೆದ್ರೆ ಎಷ್ಟೋ ಜನಕ್ಕೆ ಒಳ್ಳೆ ಲೈಫ್, ನಾವೆಲ್ಲ ಒಳ್ಳೆ ಲೈಫ್ ಕಟ್ಕೋಬಹುದು. ಖಂಡಿತವಾಗ್ಲೂ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಕಾವ್ಯ ಅವ್ರು ಕೊಟ್ಟೆ ನೋಡಿ. ಮಾಡೋಣ. ಬಾಸ್ ಟಿವಿಗೆ ವಿಶೇಷವಾದ ಇಂಟರ್ವ್ಯೂ ಪುಷ್ಪಮ್ಮನಿಂದ ಅಂತ ಬರ್ದಿಟ್ಕೊಬಿಡಿ. ಆಯ್ತಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಬಾಯ್. ಹಲೋ, ಕಟ್ ಆಯ್ತು. ಅವ್ರು ಶಾಕ್ ಆಗಿರ್ತಾರೆ ನೋಡಿ. ಆದ್ರೂ ಎಷ್ಟು ಕಾಮಾಗಿ ಹ್ಯಾಂಡಲ್ ಮಾಡಿದ್ರು. ಆಕ್ಚುಲಿ ಒರಿಜಿನಲ್ ಪುಷ್ಪಮ್ಮ ಅಂತಂದ್ರೆ ಇವ್ರು ನೋಡಿ. ಹೌದು. ಆಚೆ ಕಡೆ ಸ್ಪ್ರೆಡ್ ಆಗ್ತಿರೋದಕ್ಕೂ, ರಿಯಲ್ ಆಗಿ ನಮ್ಮಗಳ ಹತ್ರ ಇರೋದಕ್ಕೂ, ಯಾರಾದ್ರೂ ಇವಾಗ ಒಂದ್ 5 ನಿಮಿಷ ಅವ್ರ ಜೊತೆನೂ ಟೈಮ್ ಕಳೆದ್ ಬಿಟ್ರೆ ಗೊತ್ತಾಗ್ಬಿಡ್ತಾರೆ ಪುಷ್ಪಮ್ಮನ್ ರಿಯಾಲಿಟಿ ಏನು ಅಂತ ಹೇಳ್ಬಿಟ್ಟು. ಅಂಡ್ ತುಂಬಾ ಖುಷಿ ಆಯ್ತು ನೋಡಿ. ಈಗ ನಾನ್ ಡೇಟ್ಸ್ ಇಲ್ಲ ಅಂದ್ರೂ ಎಷ್ಟು ಕಾಮಾಗಿ, ಇಲ್ಲಮ್ಮ ನಾನ್ ಮುಂಚೆನೆ ಅಲ್ಲೂ ಕೂಡ ನಿಮ್ ಬಗ್ಗೆನೇ ಥಿಂಕ್ ಮಾಡಿದ್ರು. ನೀವ್ ಹೈಲೈಟ್ ಆಗ್ಬೇಕು ಅಂತಾನೆ ಥಿಂಕ್ ಮಾಡಿದ್ರು. ಹೀರೋಯಿನ್ ಒಳ್ಳೆ ಹೆಸರು ಬರ್ಬೇಕು ಅಂತಾನೆ ಥಿಂಕ್ ಮಾಡಿದ್ರು. ನಮ್ ಸಿನಿಮಾ ಗೆಲ್ಬೇಕು ಅಂತಾನೆ ಆಸೆ ಪಟ್ರು. ಯಾರೇ ಆದ್ರೂ ರಿಯಾಕ್ಟ್ ಮಾಡ್ಬಿಡ್ತಾರೆ. ಯಾಕಮ್ಮ ನಾನ್ ಹೇಳಿರ್ಲಿಲ್ವಮ್ಮ ಆತರ. ಯಾರೇ ಪ್ರೊಡ್ಯೂಸರ್ ಆದ್ರೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಇದೆಂಗಮ್ಮ ಆಗ್ಬಿಡತ್ತೆ ಅಂತ ಹೇಳೋರು. ಬಟ್ ಅಮ್ಮ ಅಲ್ಲೂ ಕಾಮಾಗೆ ಹ್ಯಾಂಡಲ್ ಮಾಡಿದ್ರು. ದಟ್ ಈಸ್ ವಾಟ್ ಶಿ ಇಸ್. ಬಟ್ ಅದೇ ನಾನ್ ಹೇಳಿದ್ನಲ್ಲ, ಈಗ
ನಿಮ್ಮಮ್ಮನೋ ನಮ್ಮಮ್ಮನೋ ಕರ್ಕೊಂಡ್ ಬಂದ್ ಕ್ಯಾಮ್ರಾ ಮುಂದೆ ಕ್ವೆಶನ್ಸ್ ಕೇಳಿದಾಗ ಹೆಂಗ್ ಮಾತಾಡ್ತಾರೆ ಹಂಗೆ ಅಷ್ಟೇ ಅಮ್ಮ. ತುಂಬಾ ಖುಷಿ ಆಯ್ತು. ಎಸ್, ನಮ್ಮ ಕ್ಯಾಮ್ರಾಮನ್ ಸರ್ ರವಿ ಸರ್ ತುಂಬಾ ಇಷ್ಟ ಪಡ್ತಿದ್ದಾರೆ ಆಕ್ಚುಲಿ. ಹೌದು, ಸೊ ಅವ್ರಿಗೋಸ್ಕರ ಯಾವ್ದಾದ್ರು ಒಂದು ಹಾಡನ್ನ ಹಾಡೋದಾದ್ರೆ ಮೂವಿ ಸಾಂಗ್ಗೆ ಹಾಡ್ತೀನಿ ಇವಾಗ, ಮುಂಗಾರು ಮಳೆ ಸಾಂಗ್. ಶೂರ್. ಆಕ್ಚುಲಿ ಕೋಲ್ಡ್ ಆಗಿದೆ. ಅಂಡ್ ಯಾರು ಬೈಕೋಬೇಡಿ, ನಾನು ಸಿಂಗರ್ ಅಲ್ಲ, ನಾನ್ ಸಿಂಗರ್. ಇಲ್ಲೂ ಅಷ್ಟೇ ನಾನ್ ಸಿಂಗರ್, ನಾನು ನಾನ್ ಡಾನ್ಸರ್ ತರ ನಾನ್ ಸಿಂಗರ್. ಈಸಿ ಇದೆ ನಮ್ ಸಾಂಗ್, ಅದಕ್ಕೆ ಆಡ್ತೀನಿ. ಮುಂಗಾರು ಮಳೆ ಎಂಬ ಸಿನಿಮಾಲಿ ಬಂದಂತ ಮೊಲದಂತೆ ಮುದ್ದಾಗಿ ಕಾಣ್ತಾವಳಲ್ಲೋ, ಬಂಗಾರ ಹಾಕೆಲ್ಲ ಸಿಂಗಾರ ಬೇಕಿಲ್ಲ, ಮಾರಾಣಿ ಹಂಗೇನೆ ಮಿಂಚ್ತಾವಳಲ್ಲೋ, ದಿನವೂ ದುಡಿವಂತ ಬಡಪಾಯಿಗೆ ಸಿರಿಗೌರಿ ಎದುರಾಗಿ ಬಂದಂಗಿದೆ. ಅಷ್ಟೇ. ಮಹಾರಾಣಿ ಆಗೇ ಇರ್ರಿ. ಅಂಡ್ ಫೈನಲಿ ಆಗಸ್ಟ್ 1ಕ್ಕೆ ನಿಮ್ಮ ಮೊಟ್ಟ ಮೊದಲ ಸಿನಿಮಾ, ಎಷ್ಟೋ ವರ್ಷಗಳ ಕನಸು, ಪುಷ್ಪಮ್ಮನ್ ಕನಸು, ಪೃಥ್ವಿ ಅವ್ರ ಕನಸು, ಮೈನ್ ಡೈರೆಕ್ಟರ್, ಟೆಕ್ನಿಷಿಯನ್ಸ್ ಕನಸು. ಫಸ್ಟ್ಲಿ ನಾನು ನಮ್ ಡೈರೆಕ್ಟರ್ ಸರ್ಗೆ ನಿಜವಾಗ್ಲೂ ತುಂಬಾ 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 ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನ್ನನ್ನ ಬೆಳ್ಳಿ ತೆರೆಗೆ ಪರ್ಚೇಸಿದ್ದೆ ಅವರು ಅಂತ ಹೇಳ್ಬೋದು. ಅಂದ್ರೆ ಅವರೇ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು. ಅವ್ರು ಕೊಟ್ಟಿಲ್ಲ ಅಂದಿದ್ರೆ, ಅವರಿಗೆ ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಅಂತ ಅನ್ಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ನಿಮ್ ಜೊತೆ ಸಿನಿಮಾ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ. ಹಂಗಾಗಿ ಪುಷ್ಪಮ್ಮಂಗೆ ಮತ್ತೆ ನಮ್ಮ ಡೈರೆಕ್ಟರ್ ರಾಜು ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವ್ ಕೊಟ್ಟಿರೋ ಅವಕಾಶನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಅದಕ್ಕೆ ಜಸ್ಟಿಸ್ ಮಾಡಿದೀನಿ ಅಂತ ನಾನು ಭಾವಿಸ್ತೀನಿ. ಅಂಡ್ August 1 ನಮ್ಮ ಸಿನಿಮಾ ಕೊತ್ತಲವಾಡಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಥ್ಯಾಂಕ್ ಯು. ಒಂದಷ್ಟು ಸಮಯವನ್ನ ಕಳೆದಿದ್ದಕ್ಕೆ, ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಮೊಟ್ಟ ಮೊದಲ ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಥ್ಯಾಂಕ್ ಯು ಸೋ ಅಂಡ್ ಮಚ್. ಕನ್ನಡದಲ್ಲಿ ಅದ್ರ ಜೊತೆಗೆ ಪರಭಾಷೆಗಳಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ನಿಮ್ದಾಗ್ಲಿ. ನಿಮ್ಮ ಫ್ಯೂಚರ್ ಎಲ್ಲಾನು ಕೂಡ ಬ್ರೈಟ್ ಆಗಿರ್ಲಿ. ಆಲ್ ದ ವೆರಿ ಬೆಸ್ಟ್ ನಮ್ಮ Thank ಬಾಸ್ ಟಿವಿ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟಿ ಕಾವ್ಯ ಶೈವ ಅವರ ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.